ಮಾರ್ಕಂಡೇಯ ಉವಾಚ ವರಹ ಕಥಿತೋ ಹೇವಂ ಪ್ರಾದುರ್ಭಾವೋ ಹರೇಸ್ತವ ಸಾಂಪ್ರತಂ ನಾರಸಿಂಹಂ ತು ಪ್ರವಕ್ಷ್ಯಾಮಿ ನಿಮೋಧಮೆ. ಇತ್ತೆ ಮಾರ್ಕಂಡೇಯ ಮುನಿ ಅರೆಗ್ ಪನ್ಪೆರಿ ಸಹಸ್ರಾನಿಕ ರಾಜ ಪನ್ಪೆರಿ ಯಾನಿದ ಮುಟ್ಟ ಇರೆಗ್ ವರಹ ಅವತಾರದ ಚೈತ್ರ ಪಂಡಾಯ್ ಇತ್ತೆ ಯಾನಿರೆಗ್ ನರಸಿಂಹ ಅವತಾರದ ಚೈತ್ರ ಯಾನಿರೆಗ್ ಪನ್ಪೆ ಸರಿಗಟ್ಟುಡು ಕೇಳ ಪಂದು ಬಂತು. ದಿಥೇ ಪುತ್ರೋ ಮಹಾನಾ ಸಿದ್ಧಿ ಹಿರಣ್ಯ ಕಶಿಪು ಪುರ ತಪಸ್ತೇಪೆ ನಿರಾಹಾರೋ ಬಹು ವರ್ಷ ಸಹಸ್ರಕಂ. ಆ ಪನ್ಪೇಳು ದುಂಬುಡು ಹಿರಣ್ಯ ಕಶಿಪು ಅನ್ಪಿನ ಒಂಜಿ ದೈತ್ಯ ಎತ್ತಿರು ರಕ್ಕಸ ಎತ್ತಿರು ಆಹಾರ ಉಪ್ಪಂದೆ ಪಂದ ಸಾವಿರ ವರ್ಷ ಮುಟ್ಟ ಆಹಾರ ಉಪ್ಪಂದೆ ದಾದ ಮಲ್ತಿರ ತಪಸ್ಸು ಮಲ್ತಿರ ಪಂದ ಮಾರ್ಕಂಡೇಯ ಮುನಿಯರಿಗೆ ಪನ್ಪೇರು. ತಪಾತಸ್ಯ ತಂತುಷ್ಟೋ ಬ್ರಹ್ಮಾತಂ ಪ್ರಾಹ ದಾನವನಂ ವರಂ ವರಯಾ ದೈತ್ಯೇಂದ್ರ ಯಸ್ತೆ ಮನಸಿ ವರ್ತತೆ ಇತ್ಯುಕ್ತೋ ಬ್ರಹ್ಮಣ ದೈತ್ಯೋ ಹಿರಣ್ಯ ಕಶಿಪು ಪುರ ಉವಾಚ ನತ್ವದೇವೇಶಾಂ ಬ್ರಾಹ್ಮಣಂ ವಿನಯಾನ್ವಿತಃ. ಅಂಚಾರು ತಪಸ್ಸು ಮಲ್ತದು ಆ ದಾನವನಿಗೆ ಪಿತಾಮಹನು ಸಂತುಷ್ಟನಾಗಿ ಅಂಚಿತಿನ ದಾನ ಪಂಡ ರಕ್ಕಶ ಹಿರಣ್ಯ ಕಶಿಪು ಪಿತಾಮಹ ಆಯನ ಬ್ರಹ್ಮಾಜಿ ಸಂತುಷ್ಟ ಆದ ಅರ್ಕೇನ್ವಿರು ಎಲೈ ದೈತ್ಯೇಂದ್ರನೇ ನಿನ್ನ ಮನದಲ್ಲಿ ಯಾವುದಿದ್ದು ಆ ವರವನ್ನು ಕೇಳುವನಾಗು ಎಂದು ಹೇಳಿದನು. ಅರ್ನ ಆ ಒಂಜಿ ಸಹಸ್ರ ವರ್ಷ ತಪಸ್ಸು ಮಲ್ದ ಆಹಾರ ಉಪ್ಪಂದು ಒಂದೊಂದೆ ತಿನ್ನೊಂದೆ ನಮ್ಮ ಭಗವದ್ಗೀತೆದ ಪ್ರವಚನದ ಟೈಮ್ಡು ನಮ್ಮ ಕೆಲವು ಸತಿ ಅರ್ನ ಕತೆ ನಮಗೆ ಕೇಂದಿತ್ತ ಅಂಡ್ ಅವು ಡೀಟೇಲ್ಸ್ ಅದು ನಮಗೆ ಪನರಾಪಿದ್ದೆ ಪಂಡ 18 days ನಮಗೆ ಆ ಒಂಜಿ ಚಾಪ್ಟರ್ಸ್ ಮುಗಿಪರೆಗೋಸ್ಕರ ಶಾರ್ಟ್ ಕಟ್ ಆದ ನಮ್ಮ ಪನ್ಪ ಅಂಡನೆಟ್ಟು ನರಸಿಂಹ ಪುರಾಣಡು ಸ್ಟೆಪ್ ಬೈ ಸ್ಟೆಪ್ ಎಂಚಿನ ಆ ಒಂದು ನಮಗೆ ಪೂರ ನಮ್ಮ ಡೀಟೇಲ್ಸ್ ಆದ್ನೆಟ್ಟೆ ತೂಲ್ ತೋ ಐಕಿತ್ತೆ ಪಿತಾಮಹ ಬ್ರಹ್ಮಾಜಿ ಪನ್ಪೆರು ದೈತ್ಯ ಪಂಡ ರಕ್ಕಸ ಒಂದಿಟ್ಟಿತ್ತಿನವರೆಗೂ ದೈತ್ಯ ಪನ್ಪೆರು ನಿನ್ನ ಮನದಲ್ಲಿ ಯಾವುದಿದೆಯೋ ಆ ವರವನ್ನು ಕೇಳುವ ನಾವು ಎಂದು ಹೇಳಿದನು. ಅದಾಗ ಬ್ರಹ್ಮಾಜಿ ಪನ್ಪೆರು ನಿನ್ನ ಮನಸ್ಸುಡು ದಾದುಂಡು ಒಯ್ಕೋಸ್ಕರ ಈ ಎಂಕೋಸ್ಕರ ತಪಸ್ಸು ಮಲ್ತಾ ನಿನ್ನ ಮನಸ್ಸು ದಾದುಂಡವು ಕೇನ್ಲ ಬಂದು ಬ್ರಹ್ಮಾಜಿ ಕೇನ್ವಿರು ಎಂದು ಚತುರ್ಮುಖನ ಹೇಳಲು ಮೊದಲು ಹಿರಣ್ಯಕಶಿಪು ಎಂಬ ದೈತ್ಯನು ಬ್ರಹ್ಮಾಜಿ ಕೇನ್ವಿರು ದಾದಕ್ಕೇನೊಂದಿಲ್ಲ ಏನು ಬುಡ್ನಿಕ್ ಕೆನ್ನಗ ಹಿರಣ್ಯಕಶಿಪು ಅನ್ಪೆರು ಚತುರ್ಮುಖ ಬ್ರಹ್ಮಾಜಿಡ ವಿನಯಡು ಮತ್ತಲ ಪೊರ್ಲುಡು ಕೇನ್ವಿರು ದಾದಕೇನ್ವಿರು ಪಂಡ ಹಿರಣ್ಯಕಶಿಪುರುವಾಚ ಯದಿ ತ್ವಂ ವರದಾನಾಯ ಪ್ರವೃತ್ತೋ ಭಗವನ್ ಮಮ ಯದ್ಯದೃಣೋಮ್ಯಹಂ ಬ್ರಹ್ಮಂ ಸತ್ಮನ್ಮೇ ದಾತುಮರ್ಹಸಿ. ಪನ್ಪೆರು ಹಿರಣ್ಯಕಶಿಪು ಪನ್ಪೆರು ಓ ಪೂಜ್ಯಾಯನ ಬ್ರಹ್ಮ ಎಂಕ ವರ ಕೊರ್ಪರಂದಾಂಡ ನಾನು ಯಾವುದನ್ನು ಕೇಳುವೆ ಅವನ್ನೆಲ್ಲ ಕೊಡಲು ಅರ್ಹನಾಗಿರುವೆ. ಈ ರೀತಿ ಎಂಕ ವರ ಕೊರ್ಪೆ ಪಂಡರ ವರ ದಾದ ಕೊರ್ಪರಂದಾಂಡ ಏನೇನೋ ಕೇನೊಂದಿಲ್ಲ ಅವೇ ನೀರು ಪೂರ ಎಂಕ ಕೊರಡು ಬಂದು ಆ ರೀತಿ ಎರಡ ವರ ಕೇನ್ವೇರು. ನಾ ಶುಷ್ಕೇನ ನಾ ಚಾದ್ರೇಣ ನಾ ಜಲೇನ ವಾಹಿನಿನ ನಾ ಕಾಷ್ಟೇನ ನಾ ಕೀಟೇನ ಪಾಶನೇನ ನ ವಾಯುನ ನಾ ಶುಷ್ಕೇನ. ಇತ್ತೆ ಹಿರಣ್ಯಕಶಿಪು ಪನ್ಪೆರು ನಾ ಶುಷ್ಕೇನ ಓಲ ಒಂಜಿ ನುಂಗಿದನ ವಸ್ತು ಪಂದು ಇತ್ತಂಡ ಈ ಭೌತಿಕ ಜಗತ್ತಡು ಈರು ಸೃಷ್ಟಿ ಮಲ್ದಿನ ಪಂದು ಇತ್ತಂಡ ಐಟು ಒಯ್ಟ್ಲ ಯಾನಿಕ್ ಸಯ್ಯರ ಬಲ್ಲಿ ಓಲ ನುಂಗುದಿನ ವಸ್ತು. ನಾ ಚಾದ್ರೇಣ ಪಂಡ ಓವಾಂಡಲೊಂಜಿ ಪಜ್ಜಿ ವಸ್ತು ಉಂಡು ಪಂದಾಂಡ ಐಟ್ಲ ಯಾನು ಸಯ್ಯರ ಬಲ್ಲಿ. ನಾ ಜಲೇನ ಓವಾಂಡಲ ಒಂಜಿ ನೀರು ಪಂದು ಒಯ್ಟೆಲ ಇತ್ತಂಡಲ ಐಟ್ಲ ಯಾನ್ ಸಯ್ಯರ ಬಲ್ಲಿ. ನಾ ವಹೀನ ತೂತ ವಸ್ತು ಒಯ್ಟ ಇತ್ತನಲ್ಲ ಐಟ್ಲ ಯಾನು ಸಯ್ಯರ ಬಲ್ಲಿ. ನಾ ಕಾಷ್ಟೇನ ಪಂಡ ಓಲ ಒಂಜಿ ಕನಕದ ತುಂಡು ಕಾಷ್ಟೇನ ಐಟ್ಲ ಯಾನು ಸಯ್ಯರ ಬಲ್ಲಿ. ನಾ ಕೀಟೇನ ಓಲ ಒಂಜಿ ಕ್ರಿಮಿ ಕೀಟೊಡ್ಲ ಯಾನು ಸಯ್ಯರ ಬಲ್ಲಿ. ಪಾಷಾಣೇನ ನಾ ವಾಯುನ ಪಾಷಾಣೇನ ಓಲ ಒಂಜಿ ಕಲ್ಲುಡ್ಲ ಯಾನು ಸಯ್ಯರ ಬಲ್ಲಿ. ನಾ ವಾಯುನ ಓಲ ಒಂಜಿ ಗಾಲಿಡ್ಲ ಯಾನು ಸಯ್ಯರ ಬಲ್ಲಿ. ಒಂದು ಪೂರ ಆರು ಮಸ್ತು ವರಕೇನ್ವಿರು. ನಾ ಆಯುಧೇನ ನಾ ಶೂಲೇನ ನಾ ಶೈಲೇನ ನಾ ಮಾನುಷೇ ನಾ ಅಸುರೈರ್ವಾಪಿ ನಾ ಗಂಧೈರ್ವ ರಾಕ್ಷಸೈ. ಪನ್ಪೆರು ನಾ ಖಿನ್ನರೈನ ಯಕ್ಷೇಸ್ತು ವಿದ್ಯಾಧರ ಭುಜಂಗಮೈ ನಾ ವಾನೈರ್ವ ಗೈವಾಪಿ
ನೈವ ಮಾತೃಗಣೈರಪಿ ನಾ ಅಭ್ಯಂತರೇ ನಾ ಬಾಹ್ಯೇ ತೂ ನಾನೇರ್ಮರಣ ಹೇತುಭಿಃ ನಾ ದಿನೇ ನಾಚೋ ತತ್ಥೋ ಮೇ ತತ್ರ ಸದಾದ್ಭವನತಿ ಇತಿ ವೈ ದೇವದೇವೇಶ ವರಂ ತತ್ತೋರುಣೋಮ್ಯಹಂ. ಆರ್ ಪನ್ಪೆರ್ ಕಲ್ಲಿಡ್ದುಲ ಯಾನ್ ಸೆಯ್ಯರ ಬಲ್ಲಿ, ಗಾಲಿಡ್ದು ಸೆಯ್ಯರ ಬಲ್ಲಿ, ಓಲ ಒಂಜಿ ಆಯುಧೊಡ್ಲ ಯಾನ್ ಸೆಯ್ಯರ ಬಲ್ಲಿ, ಓಲ ಒಂಜಿ ಶೂಲೊಡ್ಲ ಯಾನ್ ಸೆಯ್ಯರ ಬಲ್ಲಿ, ಆ ಬೆಟ್ಟೊಡ್ಲ ಸೆಯ್ಯರ ಬಲ್ಲಿ, ಒಂಜಿ ಮನುಷ್ಯಡ್ಲ ಸೆಯ್ಯರ ಬಲ್ಲಿ, ಆ ಒಂಜಿ ದೇವತನಗಳಿಡ್ಲ ಸೆಯ್ಯರ ಬಲ್ಲಿ, ರಕ್ಕಸನಿಡ್ದಲ, ಗಂಧರ್ವನಗಳಿಡ್ದಲ, ಕಿನ್ನರೊಡ್ದಲ, ಯಕ್ಷರನಿಡ್ದಲ, ವಿದ್ಯಾಧರ ನಾಗನಗಳಿಡ್ದಲ, ಮಂಗನಗಳಿಡ್ದಲ, ಮೃಗ ಓಲ ಒಂಜಿ ಮೃಗ ಪಕ್ಷಿನ ಹಿಡ್ದಲ ಯಾನ ಚಾಮುಂಡ ದೇವಿನ ಓಲ ಒಂಜಿ ಮಾತೃಗಣ ಇತ್ತಂಡ ಐಟ್ಲ ಸೆಯ್ಯರ ಬಲ್ಲಿ ಅಂಚನೆ ಇಲ್ಲದ ಉಲಾಳ ಸೆಯ್ಯರ ಬಲ್ಲಿ, ಇಲ್ಲದ ಪಿದಾಯಲ ಸೆಯ್ಯರ ಬಲ್ಲಿ, ಇನ್ನಾವ ಮರಣ ಕಾರಣಗಳಿಂದ ಆಗಲಿ ಹಗಲಿನಲ್ಲಾಗಲಿ ಓಲ ಒಂಜಿ ಒಯ್ಟ್ಲ ಒಂಜಿ ಮರಣ ಬರ್ಪುಣು ಐಟ್ ಒಯ್ಟ್ಲ ಯಾನ್ ಸೆಯ್ಯರ ಬಲ್ಲಿ ಅಂಚನೆ ಪಗೆಳ್ಳ ಸೆಯ್ಯರ ಬಲ್ಲಿ ನಿನ್ನಿಂದ ಆಗಲಿ ಮರಣವು ನಿನ್ನ ಅನುಗ್ರಹದಿಂದ ಆಗಬಾರದು ಅಂಚನೆ ಹಿರಿಯರ್ದಲ ಯಾನು ಸೆಯ್ಯರ ಬಲ್ಲಿ ಅಂಚಿತ್ತಿನ ಇದು ಅನುಗ್ರಹ ಮಲ್ಪಲಿ ಎಲೈ ದೇವೋತ್ತಮನೆ ಈ ವರವನ್ನು ನಾನು ನಿನ್ನಿಂದ ಅಪೇಕ್ಷಿಸುತ್ತೇನೆ ಎಂದು ಬೇಡಿದನು. ಯಾನ ದೇವೋತ್ತಮಾಯನ ಬ್ರಹ್ಮಾಜಿ ಇಂಚಿತ್ತಿನ ವರ ಇಂಕು ಇರು ಕೊರ್ಲೆ ಬಂದ ಹಿರಣ್ಯಕಶಿ ಬರಡ ಪನ್ಪೆರು. ಅದಾಗ ಮಾರ್ಕಂಡೆ ಮುನಿ ಸಹಸ್ರಾನಿಕ ಪನ್ಪೆರು ದೈತ್ಯರಾಜನು ಇಂತು ಹೇಳಲು ಬ್ರಹ್ಮನ್ ಅವನಿಗೆ ಇಂತು ಹೇಳಿದನು. ಅಂಚ ಪನ್ನಗ ಬ್ರಹ್ಮಾಜಿ ದಾದ ಪನ್ಪೆರು ಬಂಡ ಎಲೇ ದೈತ್ಯೇಂದ್ರನೇ ದೈತ್ಯ ರಕ್ಕಸರ್ನಕಲ್ನ ರಾಜಾಯನ ನಿನ್ನ ಕಠಿಣವಾದ ತಪದಿಂದ ನಾನು ಸಂತಸಗೊಂಡೆನು. ಅದಾಗ ಬ್ರಹ್ಮಾಜಿ ಪನ್ಪೆರು ದಾಮಾರಾಯ ನಿನ್ನ ಲಕ್ಕತ್ತಿನ ಇದು ಮೊಟ್ಟ ಈತು ಸಹಸ್ರ ವರ್ಷಡು ತಪಸ್ಸು ಮಲ್ದಿನಾಗ ಇದು ಮೊಟ್ಟೆ ಅಂತ ತೂತುಜಿ ಮಾರಾಯ ಐಕಸ್ರ ಯಾನ್ ನಿನಕ್ ದಾದಾಯ ಒಲಿಯೆ ಅಂಚನೆ ನಿನ್ನ ಲಕ್ಕತ್ತಿನ ಈತು ಮಲ್ಲ ಲಿಸ್ಟ್ ಬಸ್ಸೊಂದೆ ಹೊರಕೆಂದಿನಾಗಲು ಇದು ಮೊಟ್ಟೆ ಯಾನ್ ಲಯಪಲ್ಲ ತೂತುಜಿ ಮಾರಾಯ ಬಂದು ಬ್ರಹ್ಮಾಚಾರ್ಯ ಪನ್ಪೆರು ಕಟ್ಟಚರಿಯಾದ ಹೊಂದಲ ಶಕ್ಯವಾದ ಈ ನಿನ್ನ ವರಗಳು ನಾನು ನಿನಗೆ ಸಲ್ಲಿಸುತ್ತೇನೆ. ಅನ್ವೇಷಂ ನೇ ದೃಶ್ಯಂ ದತ್ತಂ ನ ತ್ವರಿತಂ ತಪಃ ಕೃತಂ ತತ್ಪಾರ್ಥಿತಂ ಮಯಾ ದತ್ತಂ ಸರ್ವಂ ತೇ ಚಾಸ್ತು ದೈತ್ಯಪಃ ಗಚ್ಚಂ ಭುಕ್ಷ ಮಹಾಬಾಹೋ ತಪಸಾ ಮೂರ್ಛಿತಂ ಫಲಂ ಇತ್ಯೇವಂ ದೈತ್ಯರಾಜಸ್ಯ ಹಿರಣ್ಯಕಶಿಪೋ ಪುರಃ ದತ್ವಾ ವರಾಯವೌ ಬ್ರಹ್ಮಲೋಕಂ ಅನುತ್ತಮಂ ಸೋಪಿ ಲಬ್ಧವರೋ ದೈತ್ಯೋ ಬಲರ್ವ ಬಲದರ್ಪಿತಃ ದೇವಾಸಿಂವಾರಣೆ ಜಿತ್ವಾ ದಿವಾ ಪ್ರಾಚವ್ಯಯದ್ಭುವಿಃ ದಿವಿ ರಾಜ್ಯಂ ಸ್ವಯಂ ಚಕ್ರೆ ಸರ್ವಶಕ್ತಿ ಸಮನ್ವಿತಂ ದೇವಾ ಅಪಿ ಭಯತ್ತಸ್ಯ ರುದ್ರಾಶೈರ್ವಾಶಯೋ ನೃಪ ವಿಚೇರುರುವನೋ ಸರ್ವೇ ಬಿಭ್ರಾಣ ಮಾನುಷಿಂ ತನುಂ. ಆ ರೀತಿ ಬ್ರಹ್ಮಾಜಿ ಪನ್ಪೆರು ಇಂಚಿತ್ತಿನ ವರನ ಯಾನ್ ಇದು ಮುಟ್ಟ ಎರೆಗ್ಲ ಕೊರ್ತುಜೆ ಅವರು ಇಂತಹ ಕಠಿಣವಾದ ತಪವನ್ನು ಆಚರಿಸಲಿಲ್ಲ. ಯಾನ್ ಇದ್ದ ಮಟ್ಟ ಎರೆಗ್ಲ ಇಂಚಿತ್ತಿನ ವರ ಕೊರ್ತುಜೆ ಅಂಚನೆ ಏರ್ಲ ಇದ್ದ ಮಟ್ಟ ನಿನ್ನಲಕ್ಕ ಈ ಒಂದು ಸ್ಟ್ರಾಂಗ್ ಆಯ್ನ ತಪಸ್ಸನ್ನು ಏರ್ಲ ಮಲ್ದುಜೆರು ಎಲೆ ದೈತ್ಯ ರಾಜನೇ ನೀನು ಬೇಡಿದ ನಾನು ದಯೆಗೆ ಇದ್ದಿರುತ್ತೇನೆ ನಿನಗೆಲ್ಲವೂ ಸಿದ್ಧಿಸಲಿ. ಇತ್ತ ಯಾನು ಈ ಕೇಂದಿನ ಯಾನು ನಿಕ್ಕು ಕೊರಂದುಲ್ಲ ದೇಪಂಡ ನಿನ್ನ ತಪಸ್ಸಿಗೆ ಯಾನು ಒಲಿದೆ ಬಂದು ಬ್ರಹ್ಮಾಚಾರ್ಯಗೆ ದಾದು ಕೊರ್ಪೆರು ವರ ಕೊರ್ಪೆರು. ಅಯ್ಯ ಮಹಾಬಾವುವೆ ಹೋಗು ತಪದಿಂದ ಏಳ್ಗೆ ನಡೆಯುವ ಫಲವನ್ನು ಅನುಭವಿಸು. ಈ ಏನ ಪಂಡನ ಒಯ್ಟುಪುರ ಮರಣ ಇಜ್ಜಿ ಬಂದು ಕೇಂಡನ ಐಟ್ ಪ್ರತಿಯೊಂಜೆಟ್ಲ ನಿಕ್ಕು ಮರಣ ಇಜ್ಜಿ ಅಂಚನೆ ಈ ತಪಸ್ಸದ ವರನಿಗೆ ತಂದು ಇದಾದ ಅಲ್ಪಲ ಆಯ್ತ ಫಲನ ಅನುಭವ ಮಲ್ಪಲ ಬಂದು ಅರೆಗೆ ಕಡಪುವೆ. ಇಂತು ಚತುರ್ಮುಖನ ದೈತ್ಯರಾಜನಾದ ಹಿರಣ್ಯಕಶಿಪುವಿಗೆ ಪ್ರೋಕ್ತಗಳಾದ ವರಗಳನ್ನಿತ್ತು ಅತ್ಯುತ್ತಮವಾದ ಸತ್ಯಲೋಕಕ್ಕೆ ಹೋದನು. ಅಂಚ ವರ ಕೊರ್ದು ಬ್ರಹ್ಮಾಜಿದಾದೆ ಅರೆಗೆ ದಾಲ ಟೆನ್ಷನ್ ಪೂಜತೆ ಅರೆಗೆ ಗೊತ್ತುಂಡು ದಾಲ ಪ್ರಾಬ್ಲಮ್ ಹತ್ತನ ಕೃಷ್ಣ ಭಗವಂತ ಉಳ್ಳಿರು ಸರ್ಗ ಆಯ್ನ ಭಗವಂತ ಪ್ರೈಮರಿ ಸೃಷ್ಟಿಕರ್ತ ಆಯ್ನ ಭಗವಂತ ಉಳ್ಳಿರು ಯಾನ ಸೆಕೆಂಡ್ರಿ ಸೃಷ್ಟಿಕರ್ತ ದಾಲ ಪ್ರಾಬ್ಲಮ್ ಹತ್ತನ ಭಗವಂತ ಬರ್ಪೇರು ಬಂದು ಅಂಡ ಆ ಬ್ರಹ್ಮಾಜಿನ ಅರು ಈತ ತಪಸ್ಸು ಮಲ್ತಿದಸ್ಕರ ಅರೆಗೆ ಖುಷಿಯಾರು ಆ ಸೀದ ವರನ ದುಮ್ಮುಪಿರತ್ತು ಒಂದೇ ಕೊರ್ದು ಪುಡಿಯರು ಕೊರ್ದುಲಾದ ಅನ್ಪೇರು ಈ ಆಯ್ತಾ ಯಾನ್ ಕೊರ್ನೆತ್ತ ವರತ ಫಲನು ಈ ಅನುಭವ ಮಲ್ಪಲ ಪೋಲ ಬಂದು ಬ್ರಹ್ಮಾಜಿ ತನ್ನ ಲೋಕವು ಸತ್ಯಲೋಕವು ಪೋಪೆರು ಅತ್ಯುತ್ತಮವಾದ ಸತ್ಯಲೋಕಕ್ಕೆ ಹೋದನು. ಆ ಮಹಾಬಲಿ ಶಾಲಿಯಾದ ದೈತ್ಯನು ವರಗಳನ್ನು ಪಡೆದವನು ಬಲದಿಂದ ಅಹಂಕಾರವುಳ್ಳವನಾಗಿ ಇತ್ತೆ ಮೇರೆಗೆ ಪೂರ ತಿಕ್ಕಣು ಮೂಜಿ ಲೋಕಲ್ನ ದಾಲ ಮಲ್ಪೊಲಿ ದೇಪಂಡಾರೆ ಗೊತ್ತಾಣೈತೆ ಯಾನು ಎನ್ನ ಮಿತ್ತುಡು ಏರ್ಲ ದೇವದೇವತನಗಳು ಬರಡು ಏರ್ಲ ಬರಡು
ಭೂಮಿಡು ಆ ಒಂಜಿ ಒಂದೆರ್ದಲ ಎಂಕ್ ಮರಣ ಇಜ್ಜಿ ಬಂದು ಅನ್ ವರ ಬ್ರಹ್ಮಾಜಿಗೆತ್ತು ಒಂದು ಅರ್ಧಾದ ಮಲ್ಪಿರರಿಗೆ ಅಹಂಕಾರ ಬತ್ತನು. ಅಹಂಕಾರ ಬತ್ತದ ಪೂರ ಭೂಮಿ ಲೋಕಲ್ನ ಪೂರ ದಾದ ಮಲ್ತಿರಾರು ಸೋಪಾಯರು ಅಂಚನೆ ಮಿತ್ತಡು ದೇವಲೋಕಕ್ಕೆ ಬಲ್ತಿರು. ಇಂದ್ರಲೋಕಕ್ಕೆ ಹೋದು ತಾನೇ ಸಕಲ ಶಕ್ತಿಯಿಂದ ಕೂಡಿದವನಾಗಿ ದೇವಲೋಕದಲ್ಲಿ ರಾಜ್ಯದ ಒಡೆತನವನ್ನು ಎಸಗಿದನು. ಅಲ್ಪ ಇಂದ್ರಲೋಕಕ್ಕೆ ಹೋದು ಪೂರ ದೇವಿ ದೇವತೆಗಳ ಪೋಡ್ಗೆಟ್ಟಾದು ಇತ್ತೆಯಾನು ಮೂಜಿ ಲೋಕದಲ್ಲ ಒಡೆಯಾನು ಎನರ್ದು ಮಿತ್ತು ಏರ್ಲ ಇಜ್ಜಿರು ಪನ್ಪಿನ ಅಹಂಕಾರಡಾರಲ್ಪ ಪಂಡ್ರಸ್ರು ಮಲ್ತೆ. ಎಲೆ ರಾಯನೆ ಕೇಳು, ಅವನ ಭಯದಿಂದ ದೇವತೆಗಳು, ರುದ್ರರು, ಋಷಿಗಳು ಎಲ್ಲರೂ ಮಾನವರೊಡಲನ್ನು ತಾಳಿ ಭೂಮಿಯಲ್ಲಿ ಸಂಚರಿಸಿದರು. ಮೂಲು ಇಂದ್ರಲೋಕ ಆರು ಪೋಯರು ಹಿರಣ್ಯಕಶಿಪು ಇಂದ್ರಲೋಕ ಪೋದಲ್ಪ ಪೋಡ್ಗೆಟ್ಟನಾಗ ಅಲ್ಪದಾದ ಪನ್ನೊಂದುಲ್ಲಾರ ಪಂತರು ಯಾನೇ ದೇವರು ನಿಗಲಿಗೆ ದಾಲ ಯಜ್ಞ ದಾನ ತಪಸ್ದಾಲ ಮಲ್ಪರೆತ್ತಿಂದ ಎಂಕು ಮಲ್ಪಡು ಕೃಷ್ಣಾರ್ಪಣ ಮಸ್ತುಪುರ ಮಲ್ಪರಬಲ್ಲಿ ಹಿರಣ್ಯಕಶಿಪು ಮಸ್ತುಪುರ ನಿಗುಲು ತಪಸ್ ಮಲ್ಪಡು ಏರ್ಲ ದೇವಿ ದೇವತೆಗಳ ಪೂಜೆದಾಲ ಮಲ್ಪರಬಲ್ಲಿ ಯಾನೆ ಒಡೆಯ ಬಂದಲ್ಪ ಆರು ಪನ್ನಗ ಮಾತೆರ್ಲ ಪೋಡಿವಿರು ದೇವ್ ಪಂಡ ಅರೆ ಗೊತ್ತು ಬ್ರಹ್ಮಜ ಪ್ರತಿಯೊಂದು ದೇವಿ ದೇವತೆನಗಲ ರುದ್ರ ಶಿವದೇವರಿಗೂ ಋಷಿ ಮುನಿನಗಲಿ ಪ್ರತಿಯೊರ್ಲ ಮನುಷ್ಯರ್ನಾಗ ಪೂರ ಪೋಡ್ರೆಸುರು ಮಲ್ತಿರದೆ ಪಂಡ ಮೆರೆಗ ಮೆರ್ನ ಬ್ರಹ್ಮಾಜಿನ ವರ ತಿಕ್ಕದು ನಿಂಚಿತ್ತಿನ ತೋ ಎಂಕುಳಿತ ಪೋಂಡಲ ಮೇರು ಸೈಪಿನ ರಕ್ತ ಮೇರು ಯುದ್ಧ ಮಲ್ತಂಡಲ ಅಂಚ ಪೂರಗುಲ್ಲ ಪೋಡ್ತದ ಇಂದ್ರ ದೇವಿ ದೇವತೆನಗಳು ಪೂರ ಭೂಮಿಗೆ ಬರ್ರಪಿತಡಿಯರು. ಪ್ರಾಪ್ತ ತ್ರೈಲೋಕ್ಯ ರಾಜಸೋ ಹಿರಣ್ಯ ಕಶಿಪು ಪ್ರಜಃ ಆಹೂಯ ಸರ್ವರಾಜೇಂದ್ರ ವಾಕ್ಯಂ ಚೇದಮ ಭಾಷತ ನಾಯಷ್ಟವ್ಯಂ ನ ಹೋತವ್ಯಂ ನಾದಾತವ್ಯಂ ಸೂರ್ಯ ಪ್ರತಿ ಯಸ್ಮಾಭಿರ ಅಹಮೇವಾದ್ಯ ತ್ರೈಲೋಕ್ಯ ಅಧಿಪತಿ ಪ್ರಜಃ ಮಮೈವ ಪೂಜವಂ ಕುರುತ ಯಜ್ಞದಾನಾದಿಕರ್ಮಣ ತಾಶ್ಚ ಸರ್ವಸ್ತಥಾ ಚಕ್ರು ದೈತ್ಯ ಇಂದ್ರಸ್ಯ ಭಯಾನೃಪ ಯತ್ರೈವಂ ಕ್ರಿಯಮಾಣೇಷು ತ್ರೈಲೋಕ್ಯಂ ಸಚಾರಚರಂ ಅಧರ್ಮಯುಕ್ತಂ ಸಕಲಂ ಬಭೂವ ನೃಪಸತ್ತಮ. ಹಿರಣ್ಯಕಶಿಪು ಮೂಜಿ ಲೋಕಲ್ನ ಯಾನೆ ರಾಜ ಪಂದು ಅರ ದಾದವಂತರು ಎಲೆ ಪ್ರಜೆಗಳಿರ ನೀವು ಇನ್ನು ಮುಂದೆ ದೇವತೆಗಳನ್ನು ಶಿಸ್ತಿಯಾಗವನ್ನು ಹೇಳಬಾರದು. ಅರ್ಬೋದು ಬಂದಿರು ನನ್ನ ಮೆತ್ತನಿಗಳು ವಾ ಒಂಜಿ ದೇವಿ ದೇವತನಗಳಿಗಲ ದಾದ ಮಲ್ಪಡಿ ಯಜ್ಞಯಾಗ ಮಲ್ಪರಬಲ್ಲಿ ಹೋಮಲ್ಲ ಮಲ್ಪರಬಲ್ಲಿ ದಾನಲ್ಲ ಕೊರ್ರೆಬಲ್ಲಿ ದೇಗ್ ಪಂಡ ಅಗುಲ್ ಪುರತ್ತೆ ಏರ್ಲ ಒಡೆಯತ್ತು ಇತ್ತ ಮೂಜಿ ಲೋಕದ ಒಡೆಯ ಯಾನಾದುಲ್ಲೆ. ನೀವು ಆ ಯಜ್ಞದಾನಾದಿ ಕ್ರಿಯೆಗಳನ್ನು ನನ್ನ ಪೂಜೆಯನ್ನೇ ಮಾಡಿರಿ. ಯಜ್ಞದಾನಾದಿನಿಗಳ ದಾಲ ಮಲ್ಪರೆತ್ತಂಡ ಎಂಕು ಮಲ್ಪುಲೆ ಎಂತು ಆ ಹಿರಣ್ಯಕನ್ನು ನುಡಿಯಲು ಆ ಪ್ರಜೆಗಳೆಲ್ಲರೂ ಎಲೆ ನೃಪನೆ ದೈತ್ಯೇಂದ್ರನಾದ ಆ ಹಿರಣ್ಯಕಶಿಪಿನ ಭಯದಿಂದ ಹಾಗೆ ಮಾಡಿದನು. ಅಂಚ ಆ ದೈತ್ಯೇಂದ್ರಾಯನ ಹಿರಣ್ಯಕಶಿಪುನ ಪೋಡಿಗೆಡು ಪ್ರತಿ ಒರಿಲ ದೇವಿ ದೇವತೆನಗಳು ಪೂರ ಪೋಡ್ತದು ಪೋಯರು ಒರಿಲ ದೇವರನ ಪೂಜೆ ದೇವಿ ದೇವತೆನ ಪೂಜೆಯನ್ನು ಬಂದು ಮಲ್ತದು ಉಪ್ಪುನಾಗ ದಾದ್ಯಾಂಡು ನೆಟೆ ಭೂಮಿಡು ಪ್ರತಿ ಒಂಜಿ ಕಡೆಟ್ಲ ಅಧರ್ಮದ ತಾದಿ ಬತ್ತನು. ಪ್ರಜೆಗಳಲ್ಲೂ ಇಂತು ಆಚರಿಸಲು ಯಾವಾಗ ತೊಡಗಿದರೂ ಆಗ ಮೂರು ಲೋಕವೆಲ್ಲವೂ ಚರಾಚರದೊಡಗೂಡಿ ಅಧರ್ಮಯುಕ್ತವಾಯಿತು. ಅಂಚಾಗಲು ಪೂರಗುಲ್ಲ ಆ ಹಿರಣ್ಯಕಶಿಪನು ಪೋಡ್ತದು ದೇವಿ ದೇವತೆನಗಳ ಪೂಜೆ ಯಜ್ಞ ದಾನ ತಪಸ್ಸನ್ನು ಮಲ್ಪನ ಬಂದು ಮಲ್ತದು ಪೂರ ಮೂಜಿ ಲೋಕಗಳ ದಾದ್ಯಾಂಡು ಅಧರ್ಮ ಸ್ಟಾರ್ಟ್ ಆಗ ಸ್ವಧರ್ಮಾಲೋಪಾಸವೇಶ ಮಾಪೇ ಮಥೀರಜಾಯತ ಗತೆ ಕಾಲೇ ತು ಮಹತಿ ದೇವಃ ಸೇಂದ್ರ ಬೃಹಸ್ಪತಿಂ ನೀತಿಜ್ಞಂ ಸರ್ವಶಾಸ್ತ್ರಜ್ಞಂ ಪ್ರಪಚ್ಚುರ್ವಿನಯಾನ್ವಿತಃ ಹಿರಣ್ಯಕಶಿಪೋರಸ್ಯ ವಿನಾಶ ಮುನಿಸತ್ತಮ ತ್ರೈಲೋಕ್ಯಹಾರಿಣಾ ಶೀಘ್ರಂ ಪದೋಪಾಯಂ ವದಸ್ವನಃ. ತೂಂದಿಂತೂದು ಸ್ವಧರ್ಮನ ಬಿಡ್ದು ಮಾತ ಸಕಲ ಪ್ರಜನಗಳು ಪೂರ ಅದಾದೆ ಪಾಪದ ಕಾರ್ಯನು ಶುರು ಮಾಡ್ತಿರು. ಇಂತು ಅನೇಕ ಸಂವತ್ಸರಗಳು ಕಳೆಯಲು ಇಂದ್ರ ಸಹಿತರಾದ ಅಂಚನೆ ಮಸ್ತ್ ಭಂಗ ಕೊರೊಂದಿತ್ತಿರು ಹಿರಣ್ಯಕಶಿಪು ಅವೇನು ತಡೆತು ನನ ತಡೆತೊಂಡ್ರೆ ತೀರುಜಿ ಬಂದು ನನ್ನ ಏನಾಂಡಲ ಒಂಜಿ ಉಪಾಯ ದಿತ್ತುನೋಡು ಬಂದು ಮಾತ ಇಂದ್ರ ದೇವತೆನಗಳು ಪೂರ ಮುಕ್ಕೋಟಿ ದೇವಿ ದೇವತೆನಗಳು ಐಟು ಏರ್ ಬರ್ಪೇರಿ ಮೇರ್ಲ ಬರ್ಪೇರಿ ಶಿವದೇವೆಲ್ಲ ಬರ್ಪೇರಿ ಮಾತಗಳು ಶಿವದೇವರು ಬ್ರಹ್ಮ ಅಂಚನೆ ಇಂದ್ರಲೋಕದ ದೇವಿ ದೇವತೆಗಳು ಪ್ರತಿ ಒಯ್ಲ ದಾದ ಮಲ್ಪರು ದಾದಾಂಡಲ ಒಂಜಿ ಉಪಾಯ ಗೆತ್ತು ನೋಡ ಹಾಪುಣು ಇಂಚಿನ ಮಲ್ಪುಣು ಐಕೆ ದೇವಿ ದೇವತನಗಲ್ನ ಗುರು ಆಯನ ಬೃಹಸ್ಪತಿ ನಡಿ ಪೋಪೇರು. ಬೃಹಸ್ಪತಿ ನಡೆ ಪೋದು ನಮ್ರತೆ ಅದಕ್ಕೇನ್ವೇರು ಗುರು ಇರಿಗೆ ಪ್ರತಿ ಒಂಜಿಲ ಗೊತ್ತುಂಡತೆ ಇರು ಮಲ್ಲ ಜ್ಞಾನಿಶ್ರೇಷ್ಠ ಆಯನಾರು ಮೂಜಿ ಲೋಕನು ಇತ್ತ ಅಪಹರಣೆ ಮಲ್ತೊಂದು ಹಿರಣ್ಯಕಶಿಪು ದಾದ ಮಲ್ತೊಂದುಲ್ಲೇ ಎಂಕುಲಿತ್ತ ಪೋಡಿಗೆಡುಲ್ಲ ಮೂಜಿ ಲೋಕಲ
ಇತ್ತದು ఆయన పూజ మల్పారు పనందుల్లే ఎంచిన ఆండల ఉపాయ ఇత్తుండ ఆయన కెరిపిన ఉపాయ ఇత్తుండ ఇరు ಗುರು ఆయన ಬೃಹಸ್ಪತಿ ಹಿರೇಂಕಲೆ ಪನ್ಪರ ಪಂದು ಪಂಡ ದೇವದೇವತನಗಳ ಪೂರ ಗುರು ಪ್ರತಿಯೊರೆಗಳ ಗುರು ಪೋಡು ನಮಕ್ ಭಗವಂತ ಪನ್ಪೇರು 4ನೇ ಅಧ್ಯಾಯದ 34ನೇ ಶ್ಲೋಕಗಳ ದೇವರ ಅವೇ ಪನ್ಪೇರು ನಮ್ಮ ಪ್ರತಿಯೊರಿಲ ದಾದೆ ಒಂಜಿ ಗುರುನ ಅಂಡಾಡು ಪೋಡು ಗುರುನ ಆಶ್ರಯಿತ್ತನ ಮಾತ್ರ ನಮಕ್ ಮಾನ ಮರ್ಯಾದೆ ಪುರ ನಮಕ್ ತಿಕ್ಕರೆ ಸಾಧ್ಯ ಓರಿಲ ಇಂಡಿಪೆಂಡೆಂಟ್ ಅವರಿಗೆ ಸಾಧ್ಯ ನಮ್ಮ ಪ್ರತಿಯೊರಿಲ ಈ ಭೌತಿಕ ಜಗತ್ತು ಡಿಪೆಂಡೆಂಟ್ ಆದು ಎప్పుడు ಖಾಲಿ ಇಂಡಿಪೆಂಡೆಂಟ್ ಪಂಡ ಖಾಲಿ ದೇವಿರು ಮಾತ್ರ ಸಾಧ್ಯ ಯಾಕಸ್ಕರ ಪ್ರತಿ ಒಂಜಿ ದೇವಿ ದೇವತೆ ಏರ್ಲು ಪಡು ಇತ್ತೆ ಬ್ರಹ್ಮಾಜಿಗಳಂಚನೆ ದಾದಾಂಡಲ ಕೇಂದ್ರ ಎತ್ತಂಡ ಆರು ಇಂಡಿಪೆಂಡೆಂಟ್ ಆದ ಓಲ ಡಿಸೈಡ್ ಮಲ್ಪರಿಗೆ ಸಾಧ್ಯ ಅರೆಗೆ ಭಗವಂತಡ ಕೇಂದ್ರ ಪೂರ ಆ ಉಡಂಚನೆ ಇಂದ್ರ ದೇವರಿಗೆ ದೇವಿ ದೇವತನಗಳಿಲ್ಲ ಪ್ರಾಬ್ಲಮ್ ಬತ್ತಂಡ ಅಗುಲ್ ದಾದ ಮಲ್ಪೇರು ಅರ್ನ ಗುರು ಆಯನ ಬೃಹಸ್ಪತಿಡ ಪೋದು ಕೇನ್ವಿರಿ ಎಂಚಾಣಲ್ ಮಲ್ತದ ಆ ಹಿರಣ್ಯಕಶಿಪುನು ಕೆರ್ಪಿನ ದಾದಾಂಡಲ ಉಪಾಯ ಉಂಡ ಬಂದು ಕೇನ್ವಿರಿ ಅದಾಗ ಬೃಹಸ್ಪತಿ ಪನ್ಪೇರು ಎಲೆ ದೇವತೆಗಳೇ ನಿಮ್ಮ ಲೋಕ ಮತ್ತು ನಿಮಗೆ ದೊರೆಯಬೇಕಾದರೆ ಇತ್ತನಿಗಲ ಲೋಕವನ್ನು ಪೂರ ಆಯ ಕಬ್ಜ ಮಲ್ತು ಬಿಡಿಯತ ಹಿರಣ್ಯಕಶಿಪು ಪಿರ ನಿಗಲೆಗ್ ನಿಗಲ ಲೋಕ ನಿಗಲ ಕೈಟ್ ತಿಕ್ಕೋಡ ಅಂಡ ಯಾನ್ ನಿಗಲೆಗ್ ಪಾತೆರ ಪನಂದುಲ್ಲದಾದ ಪಂಡ ఆయనನ ಹೆಚ್ಚ ವರ್ಷ ಬದುಕುಜಿ ఆయన పుణ్య భాగ్య ದಾದ ಒಂದುಂಡು ಕಮ್ಮಿ ಆವೊಂದುಂಡು ಹಿರಣ್ಯಕಶಿಪುನ ಶಸ್ತ್ರಜ್ಞಾನ ಅವು ಪೂರ ನಾಶ ಆವೊಂದುಂಡು ಬಂದಾರು ಪಂಡ ಬೇಗುಡಾಯೆ ಸೈಪೆ ಬಂದು ಇತ್ತೆ ಮೇರು ದಾತೆ ಬಂದರು ಬೃಹಸ್ಪತಿ ಬಂದರು ಮಾನವನಿಗೆ ಶೋಕಕ್ಕೆ ಹೋಲುವ ಹಾಗೆ ಇಲ್ಲವು ಲೋಕದಲ್ಲಿ ಬೆಂಕಿಯ ಸಂಬಂಧವಾದರೂ ಸಹಿಸಲು ಸಾಧ್ಯವು ಭಯಂಕರವಾದ ಕೈದುಗಳ ಹೊಡೆತವಾದರೂ ಸಹಿಸಲಾಗುವುದು ಎಲೆ ನೃಪನೆ ಕೇಳು ಶೋಕದಿಂದುಂಟಾದ ದುಃಖವನ್ನು ಸಹಿಸಲು ಎಂದಿಗೂ ಆಗುವುದಿಲ್ಲವಷ್ಟೇ ಇತ್ತೆ ನಿಗಲೆ ಮಸ್ತು ದುಃಖ ಬೈದಳು ಅವೆನ್ನಿಗಲಿಗೂ ತಡೆತೊಂಡ್ರೆಗೂ ಸಾಧ್ಯ ಇಜ್ಜಿ ಬಂದು ಆ ಬೃಹಸ್ಪತಿ ಗುರು ಅಗಲಿಗೆ ಪನ್ಪಿರ್ ಎಲೆ ಸುರರೆ ಎಲೆ ದೇವಿ ದೇವತೆನಗಲೇ ಕಾರಣದಿಂದಲೂ ನಾವು ಅವನ ಅಳಿವನ್ನು ಕಾಣಬೇಕು ಇತ್ತೆ ಬೇಗೊಡೆ ಆಯನ ಕಾಲ ಬೈದಳು ಆ ಇತ್ತೆ ಸೈಪೆ ಆಯನ ಶಾಪೆ ಬಂದು ಬೃಹಸ್ಪತಿ ಬಂದಿರು ಎಲ್ಲ ಪ್ರದೇಶಗಳಲ್ಲಿ ಇರುವ ದೇವತೆಗಳೆಲ್ಲರೂ ಈ ದುಷ್ಟನು ಬೇಗನೆ ಅಳಿಯುತ್ತಾನೆ ಎಂದು ನಿತ್ಯದಲ್ಲಿ ಒಬ್ಬರಿಗೊಬ್ಬರು ಮಾತನಾಡುತ್ತಿರುವರು ಅದಾಗ ಅಂಗಳು ಪನ್ಪೇರು ಅರ್ನ ಗುರುಪನ್ನೆ ತೂದಗಲಿ ಕೇಂದು ಮಸ್ತ್ ಖುಷಿ ಆಪಡು ಬೇಗ ಆಯ ಸೈಪೆ ಆಯನ ಭಾಗ್ಯ ಕಮ್ಮಿ ಆವೊಂದುಂಡು ಪುಣ್ಯ ಕಮ್ಮಿ ಆವೊಂದುಂಡು ಯಾಕಸ್ಕರ ಎಂಕಲ ಲೋಕ ಪಿರತಿಕ್ಕೋಡಂಡ ದೇವಲೋಕ ಪಿರತಿಕ್ಕೋಡಂಡ ದಾದ ಮಲ್ಪುಡು ಬಂದು ಬೃಹಸ್ಪತಿ ಕೆನ್ನೆಕ್ಕೆ ಬೃಹಸ್ಪತಿ ಪನ್ಪೇರು ಯಾವ ಕಾರಣದಿಂದ ಇಂತು ಎಲ್ಲವೂ ತಿಳಿದು ಬರುತ್ತಿದೆಯೋ ಆ ಕಾರಣದಿಂದ ಎಲ್ಲಿ ಬ್ರಹ್ಮ ರುದ್ರ ಪರ್ವತಕನಾದ ಕೇಶವನು ಮಲಗಿರುತ್ತಾನೋ ಯಾಕಸ್ಕರ ನಿಗಲು ದಾದ ಮಲ್ಪಲೆ ಪಂಡ ಒಲ್ಪ ಭಗವಂತ ಕೇಶವ ಕ್ಷೀರೋದಕಶಾಯ ವಿಷ್ಣು ಆ ಒಂದು ಕ್ಷೀರ ಸಮುದ್ರಡು ಪೋದು ಜೈದರು ದೇವರು ಅಲ್ಪ ನಿಗುಲು ಪೋದು ಅರ್ನ ಕ್ಷೀರಸಾಗರದ ಬರೀಟು ಪೋದು ಅರ್ನ ಪ್ರಾರ್ಥನೆ ಮಲ್ಪಲೆ ದೇವರು ಲಕ್ಕದು ನಿಗಲೆಗು ಐತ ಉತ್ತರ ನಿಗಲು ಕೊಪ್ಪೆರು ನಿಗಲು ಚೂರ್ಲ ತಡ ಮಲ್ಪ ಅಂದೆ ಕ್ಷೀರ ಸಮುದ್ರ ಪೋಲೆ ಅಲ್ಪ ಭಗವಂತನ ಕೇಶವನ ನಿಗಲು ಪ್ರಾರ್ಥನೆ ಮಲ್ಪಲೆ ಬಂದು ಬೃಹಸ್ಪತಿ ಅಗಲಿಗೆ ಐಡಿಯಾ ಕೊಡ್ತಾರೆ ನಿಮ್ಮಿಂದ ಸಂಸ್ತುತನಾದ ಕ್ರೀಡಾದಿ ಗುಣ ವಿಶಿಷ್ಟನಾದ ಭಗವಂತನು ಕ್ಷಣದಿಂದಲೇ ಪ್ರಸನ್ನನಾಗುತ್ತಾನೆ ನಿಗಲು ಪೊರ್ಲಾದು ಈ ಭಗವಂತನ ಪ್ರಾರ್ಥನೆ ಮಲ್ತಂಡ ಅರ್ನ ಸ್ತೋತ್ರ ಮಲ್ತಂಡ ಖಂಡಿತವಾದಲ ಭಗವಂತ ಪ್ರಸನ್ನ ಆಪೇರು ಅಂಚಿತ್ತಿನ ಈ ಹಿರಣ್ಯಕಶಿಪುನ ಕತ್ತಿನ ರಕ್ಕಸನ ಸಂಹಾರ ಆರಿಂಚಾಂಡಲ ಮಲ್ಪೇರು ಬಂದರು ಪಂಪೆ ಬೃಹಸ್ಪತಿ ಪಂಪೆ ಭಗವಂತನಾದ ಪಿತಾಮಹನು ಇಂತು ಹೇಳಲು ಆ ದೇವತೆಗಳು ಬಳ್ಳಿ ತುಳ್ಳಿತೆಂದು ಹೇಳಿದರು ಬಳಿಕ ಕಡು ಸಂತಸದೊಡಗೂಡಿ ಪಾಲ್ಗಂಡ ಬಡದಡಿಗೆ ಹೋಗಲು ಉಜ್ಜಿಸಿದರು ಆ ದೇವತೆಗಳು ಪುಣ್ಯತಿಥಿಯಲ್ಲಿ ಶುಭ ಲಗ್ನದಲ್ಲಿ ಪುಣ್ಯವು ಸ್ವಸ್ತಿಯೂ ಆದ ಮಂಗಳ ಕರ್ಮವನ್ನು ಮುನಿಗಳಿಂದ ನೆರವೇರಿಸಿ ಎಲೆ ನೃಪೋತ್ತಮನೆ ದುಷ್ಟ ದೈತ್ಯನ ಅಳವಿಗೂ ತಮಗೆ ಕಲ್ಯಾಣ ಉಂಟಾಗುವುದಕ್ಕೂ ಶಿವನನ್ನು ಮುಂದೆ ಮಾಡಿಕೊಂಡು ಇಟ್ಟು ಭಗವಂತ ಆರು ಬೃಹಸ್ಪತಿ ಪಂಡೆ ನಿಗುಲು ಪೂರ ಮಾತೆಲ್ಲ ಪೋದು ದೇವರನ್ನ ಸ್ತೋತ್ರ ಮಲ್ಪಿಲ್ಲ ಯಾಕಸ್ಕರ ಮಾತ ದೇವಿ ದೇವತೆನಗಳು ಸೇರ್ದು ಇಂದ್ರ ದೇವರು ಬ್ರಹ್ಮಾಜಿಪುರ ಸೇರ್ದು ನಮ್ಮೊಂಜಿ ಎಡ್ಡೆ ಪುಣ್ಯ ತಿಥಿದ ಟೈಮುಡು ಶುಭ ಲಗ್ನದ ಪುಣ್ಯದ ಟೈಮುಡು ಮಂಗಳಕರವಾಯನ ಟೈಮುಡು ಪೋದು ನಮ್ಮ ದೇವರನ್ನ ದಾದ ಮಲ್ಪಕ ಸ್ತೋತ್ರ ಮಲ್ಪಕ ದೇವರಡ ನಮ್ಮ ಈ ಕಷ್ಟ ನಮ್ಮ ಪನ್ಕ ಪಂದು ಐಕಸ್ಕರ ಹಾಗೂ ಸುರುಡ್ದಾದ ಬಂದ್ಪೇರು ಶಿವದೇವರಲ್ಲಿ ಲಿಪ್ಪೇರು ಶಿವದೇವರನ್ನು ಎದುರುಡ್ದು ಶಿವದೇವರಡ ಪನ್ಪೇರು ಇದು ಎಂಚಾಂಡಲ ಮಲ್ತಾರನ ಪ್ರಾರ್ಥನೆ ಮಲ್ಪ ಇಜ್ಜಿನ ಏ ಪಾಂಡಲ ಬ್ರಹ್ಮದೇವರು ಅಲ್ಪ ಪುರುಷ ಸ್ತೋತ್ರ ಮಲ್ತದ ದೇವರನ್ನ ಲಕ್ಕವರು ಇತ್ತೆ ಈ ಒಂದೆಟ್ಟು ಕಂಡೀಷನ್ ಶಿವದೇವರಡ ಪನ್ಪೇರು
ಶಿವದೇವರಡ ಇಂಚಿನ ಅಂಡಳ ಸ್ತೋತ್ರ ಮಲ್ತದ ದೇವರಿನ ಲಕ್ಕಾಲೆ ಅಲ್ತಬೇಕು ನಮ್ಮ ಕಷ್ಟ ನಮ್ಮ ಪನ್ಕ. ಸುರರೆಲ್ಲರೂ ಅಲ್ಲಿ ಹೋಗಿ ಪ್ರಾಪ್ತನಾದ್ದರಿಂದ ವಿಷ್ಣುವು ಯಾವಾಗಲೂ ಸರ್ವ ಉತ್ಕೃಷ್ಟನಾಗಿರುವುದರಿಂದ ಜಿಷ್ಣುವು ದುಷ್ಟ ಜನ ಸಂಹಾರಕನಾದ್ದರಿಂದ ಜನಾರ್ದನನು ಆದ ಕೇಶವನನ್ನು ಅನೇಕ ತೆರನಾದ ಸ್ತೋತ್ರಗಳಿಂದ ಕೊಂಡಾಡಿದರು ಮತ್ತು ಪೂಜಿಸ್ತಾ ಇದ್ದರು. ದೇವರನಡೆ ಪೋಂಡ ಡೈರೆಕ್ಟ್ ಆದ ನಮಕ್ ದೇವರನ ಎಂಚಾಂಡಲ ಕಲ್ಲು ದಕ್ಕದು ಲಕ್ಕಾರೆಗೆ ಆಪುಜಿ ದೇವರನ ಸ್ತೋತ್ರ ಬಂದು ದೇವರನ ಗ್ಲೋರಿಫಿಕೇಶನ್ ಮಲ್ಪಡು ಅರನ ಪ್ರಾರ್ಥನೆ ಮಲ್ತಂಡ ದೇವರಿಗೂ ಖುಷಿ ಆದ ಮಾತ್ರ ದೇವರ ಆಯ್ತ ಉತ್ತರ ಕೊರ್ರೆ ರೆಡಿ ನಮಕ್ ನಮ್ಮ ಪ್ರತಿವಂಜಿ ಈ ಪುರಾಣ ನಮ್ಮ ತುಯ್ಯ ದೇವರಿಗೂ ನಮಕ್ ಪ್ರಾಪ್ತಿ ಆಡ ದೇವರ ಎದುಡು ಬತ್ತಂಡ ನಮ್ಮ ಡೈರೆಕ್ಟ್ ಆದ ನಮ್ಮ ಹೊರ ಏಪಲ್ಲ ನಮ್ಮ ಕೇಂದ್ರ ಬಲ್ಲಿ ದೇವರನ ಸುರುಡ್ ನಮ್ಮ ಸ್ತೋತ್ರ ಮಲ್ಪಡು ಅರನ ಗ್ಲೋರಿಫೈ ಮಲ್ಪಡು ಅಲ್ತವಕ್ಕ ನಮ್ಮ ಏನಕ್ಕೆ ದೇವರಿನ ಪ್ರಾಪ್ತಿ ಮಲ್ಪರಿಗೆ ತಪಸ್ಸು ಮಲ್ದನೋ ಆಯ್ತ ಹೊರ ನಮಕ್ಕೆ ನೋಡು ಅಂಚೈತೆ ಮಾತೆಲ್ಲ ಪೋದು ಭಗವಂತನ ಸ್ತೋತ್ರ ಮಲ್ತೊಂದಿಲ್ಲ ಸ್ತೋತ್ರ ಪನರೆಗೆ ಎರೆ ಪನ್ಪೇರು ಪಂಡ ಶಿವದೇವರಿಗೆ ಪನ್ಪೇರು ಅಂಚ ಶಿವದೇವರಿತ್ತೆ ಸ್ತೋತ್ರ ಮಲ್ಪೇರು ಶಿವದೇವರನ್ನ ಸ್ತೋತ್ರದಾದ ಪನ್ಪೇರು ವಿಷ್ಣು ಶತನಾಮ ಅಂತ ಪನ್ಪೇರು ನಮ್ಮ ವಿಷ್ಣು ಸಹಸ್ರನಾಮ ಪನ್ಪಿನಕ್ಕೆಂದ ನೆಟೆ ಶಿವದೇವರನ್ನೇ ಭಗವಂತನ ನೂದು ಪುದರ್ ಲೆಪ್ತು ಅರೆನ ಲಕ್ಕ ಅವರ ಕಸ್ಕನ ನೆಟೆ ವಿಷ್ಣು ಶತನಾಮ ಪಂದು ನಮ್ಮ ಪನುಲಿ ಶಿವದೇವರು ಎಂಚ ಭಗವಂತನ ನೂದು ಪುದರ್ ನೆಟೆ ಪನೊಂದುಲ್ಲೇರು ದೇವರನ್ನು ಗ್ಲೋರಿಫೈ ಮಲ್ತೊಂದುಲ್ಲವೇ ನಮ್ಮ ತೂಕ. ಶ್ರೀ ಮಹಾದೇವ ಉವಾಚ ವಿಷ್ಣುರ್ಜಿಷ್ಣು ವಿಭುರ್ದೇವೋ ಯಜ್ಞೇಶೋ ಯಜ್ಞಪಾಲಕಃ ಪ್ರಭವಿಷ್ಣು ಗ್ರಸಿಷ್ಣುಶ್ಚ ಲೋಕಾತ್ಮ ಲೋಕಪಾಲಕಃ ಕೇಶವಃ ಕೇಶಿಃ ಕಲ್ಪಃ ಸರ್ವಕಾರಣಕಾರಣಂ ಕರ್ಮ ಕೃತ್ವಾ ಮತಾಧೀಶೋ ವಾಸುದೇವಃ ಪುರುಷ್ವತಃ. ಭಗವಂತನ ಆಯುಂಜಿನೂದು ಪುದರ್ ರುದ್ರದೇವರು ದಾದ ಬಂದಿರ್ ಬಂಡ ಭಗವಂತ ಷಡ್ಗುಣ್ ಐಶ್ವರ್ಯ ಭಗವಂತಗೆ ಷಡ್ ಐಶ್ವರ್ಯ ಇತ್ತಿನಾರು ಪೂರ್ಣನಾದ ಜನಾರ್ದನಾದ ಶ್ರೀಹರಿಯನ್ನು ತನಗೆ ಸಾಮರ್ಥ್ಯವಿದ್ದಷ್ಟು ಏಕಾಗ್ರ ಮನದಿಂದ ಪುಣ್ಯನಾಮಗಳಿಂದ ಸ್ತುತಿಸಿದನು. ಒಮ್ಮೆರು ರುದ್ರದೇವರು ಶಿವದೇವರು ಅರೆಗೀತು ಅತ್ರ ಸಾಮರ್ಥ್ಯ ಉಂಡು ಆತು ಅರು ಶಿವದೇವರು ಭಗವಂತನ ನಟೆ ದಾದ ಮಲ್ಪೇರು ಸ್ತೋತ್ರ ಮಲ್ಪೇರು ಅನ್ನ ನೂದು ಪುದರು ಪನಂದುಲ್ಲೆರು ದಾದ ಪನಂದುಲ್ಲೆರು ಶ್ರೀ ಮಹಾದೇವನು ಇಂತು ಸ್ತುತಿಸ್ತಾನೆ. ಎಲೆ ಕೇಶವನೇ ನೀನೇ ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ವಿಷ್ಣು ಭಗವಂತ ಇರು ವಿಷ್ಣು ಪಂಡ ವಿಷ್ಣುದ ಪುದರ್ದಾದ ಪಂಡ ಭಗವಂತ ಪ್ರತಿ ಒಂಜಿ ಕಡೆಟ್ಲ ವ್ಯಾಪಕ ಆದುಲ್ಲೆರು ಯಾಕಸ್ಕರ ಅರೆಗೂ ವಿಷ್ಣು ಪನ್ಪಿನ ಪುದರ್ ಸರ್ವೋತ್ಕರ್ಷ ಉಳ್ಳ ಜಿಷ್ಣು ಪ್ರತಿಯೊಂದೆತ್ತಲ ಉತ್ಕರ್ಷ ಉಂಡು ಇರೇಗ ಯಾಕಸ್ಕರ ಇರೇಗ ಜಿಷ್ಣು ಪನ್ಪೇರು ಅಂಚನೆ ವಿಶೇಷವಾದ ನಮ್ಮ ಎರಡ ಒಂಜಿ ಸಾಮರ್ಥ್ಯ ಇಜ್ಜು ಅಂಚಿತ ವಿಶೇಷವಾದ ಸಾಮರ್ಥ್ಯ ಇತ್ತಿನಸ್ಕರ ಇರೇಗ ವಿಭೂ ಪಂದು ಪನ್ಪೇರು ಅಂಚನೆ ಇರೇಗ ಕ್ರೀಡಾ ಆದಿ ಗುಣವಂತ ಆಯ್ನ ಇರೇಗ ದೇವ ಪನ್ಪೇರು ಅಂಚನೆ ಪ್ರತಿ ಒಂಜಿ ಯಜ್ಞದ ನಿಯಾಮಕ ಆಯ್ನ ಇರು ಯಜ್ಞೇಶ್ವರ ಯಜ್ಞಗಳನ್ನು ರಕ್ಷಿಸುವ ಯಜ್ಞಪಾಲಕ ಸರ್ವ ಸೃಷ್ಟಿಕರ್ತವಾದ ಪ್ರಭವಿಷ್ಣುವು ಸರ್ವ ಸಂಹಾಕರ ಆಯ್ನ ಗ್ರಸಿಷ್ಣು ಒಂದು ಪೂರ ಒಂಜೊಂಜಿ ಪುದರ್ಡು ಮೇರು ಶಿವದೇವರು ಅರೇನು ಲೆಪ್ಪುಡು ಪ್ರತಿಯೊಂಜೆತ್ತಲ ಸಂಹಾರಕ ಮಲ್ತಿನ ಇರು ಗ್ರಸಿಷ್ಣು ಸರ್ವಲೋಕನು ವ್ಯಾಪ ಆಯ್ನ ಅಂಚನೆ ಸರ್ವಲೋಕನು ಸಂರಕ್ಷಣೆ ಮಲ್ಪುನ ಲೋಕಾತ್ಮಕ ಅಂಚನೆ ಸರ್ವಲೋಕ ರಕ್ಷಣೆ ಆಯ್ನ ಲೋಕಪಾಲಕ ಬ್ರಹ್ಮ ರುದ್ರ ಪ್ರವರ್ತಕ ಕ್ಷೀರಸಾಗರ ಶಾಯಿ ಆದುದರಿಂದ ಕೇಶವ ಕೇಶಿ ಪನ್ಪಿನ ಒಂಜಿ ರಕ್ಕಸನ ಕೀರ್ತಿನ ಯಾಕಸ್ಕರ ಇರು ದೈತ್ಯ ಸಂಹಾರಕನು ಕೇಶವ ಆದ ಸರ್ವಶಕ್ತನು ಸಕಲ ಕಾರಣಾದ ಪ್ರಕೃತಿಗೂ ಕಾರಣತ್ವ ಪ್ರಧಾನ ಆದ್ದರಿಂದ ಸರ್ವ ಕಾರಣ ಪಂಡ ಇರು ಸರ್ವ ಕಾರಣ ಪ್ರತಿ ಒಂಜಿಲ ನೆಟೆ ಪ್ರಕೃತಿಡು ಒಂಜೊಂಜಿ ವಸ್ತು ಉದ್ಭವ ಒಡಾಂಡ ಭಗವಂತನೇ ಪ್ರಕೃತಿ ನೆಟೆ ಸೃಷ್ಟಿ ಮಲ್ತಿರು ಪ್ರಕೃತಿಡು ಕಾರಣ ಏರು ಭಗವಂತ ಯಾಕಸ್ಕರ ಕಾರಣದ ಕಾರಣ ಈ ಪ್ರಕೃತಿ ಸೃಷ್ಟಿ ಅವರಿಗೋಸ್ಕರಲ್ಲ ಭಗವಂತನೇ ಕಾರಣ ಅಂಚನೆ ಪ್ರಕೃತಿ ಏನು ಪುರ ಆ ಒಂದುಂಡು ಅವು ಭಗವಂತರಿಗೋಸ್ಕರ ಸಾಧ್ಯ ಯಾಕಸ್ಕರ ಭಗವಂತ ಪ್ರತಿಯೊಂಜೆತ್ತ ಕಾರಣದಲ ಕಾರಣ ಕಾರಣ ಸರ್ವಕರ್ಮವನ್ನು ಮಾಡಿಸುವ ಮುಖ್ಯ ಕರ್ತು ಪ್ರತಿಯೊಂಜಿ ಕೆಲಸವನ್ನ ಮಲ್ಪುನ ಇರು ಮೇನು ಕರ್ತ ಹೀರೆ ಅಂಚನೆ ಈ ಇಡೀ ಜಗತ್ತುಡು ಪೊರ್ಲುಡು ಕಂಪೇರ್ ಮಲ್ತಂಡ ಈ ಸೌಂದರ್ಯದ ಒಡೆಯ ಸರ್ವತ್ರ ವಸನಶೀಲನಾದ್ದರಿಂದ ವಸುದೇವ ಜನ್ಮಗಳಲ್ಲಿ ಎಲ್ಲರಿಗಿಂತಲೂ ಮೊದಲು ಸುತನಾದ್ದರಿಂದ ಪುರುಷೋತ್ತಮನು ಆದಿಕರ್ತ ವರಹಶ್ಚ
ಮಾಧವೋ ಮಧುಸೂದನಃ ನಾರಾಯಣೋ ನರೋ ಹಂಸೋ ವಿಷ್ಣುಸೇನೋ ಹುತಾಶನಃ ಜ್ಯೋತಿಷ್ಮಾ ಜ್ಯೋತಿರ್ಮಾ ಶ್ರೀಮಾನಾಯುಷ್ಮ ಪುರುಷೋತ್ತಮಃ ವೈಕುಂಠಃ ಪುಂಡರೀಕಾಕ್ಷಃ ಕೃಷ್ಣ ಸೂರ್ಯ ಸುರಾರ್ಜಿತಃ ನರಸಿಂಹೋ ಮಹಾಭೀಮೋ ವಜ್ರದ್ರಷ್ಟೋ ನಖಾಯುಧಃ ಆದಿದೇವೋ ಜಗತ್ಕರ್ತ ಯೋಗೇಶೋ ಗರುಡಧ್ವಜಃ ಗೋವಿಂದೋ ಗೋಪತಿರ್ಗೋಪ್ತಾ ಭೂಪತಿರ್ತ್ರಿಭುವನೇಶ್ವರಃ ಪದ್ಮನಾಭೋ ಋಷಿಕೇಶೋ ವಿದ್ಯುದ್ದಾಮೋದರ ಹರಿ. ಒಂದು ಪುರ ಒಂಜಂಚೆ ಪುದರ್ಡು ಶಿವದೇವರ ಭಗವಂತನ ಲೆಪ್ಪೆರು. ಸಕಲ ಜಗತ್ತಿಗೂ ಆದಿಕರ್ತ. ಪ್ರತಿಯೊಂದು ಜಗತ್ತಲ ಸೃಷ್ಟಿಯ ಹೊಡಂಡ ಆದಿ ಅದು ಈರೆ, ಸರ್ಗ ಅದು ಈರೆ ಉಳ್ಳರು. ಭೂಮಿಯನ್ನು ಕದ್ದೊಯ್ದ ಹಿರಣ್ಯಾಕ್ಷನನ್ನು ಸಂಹರಿಸಿ ಧರೆಯನ್ನು ಧರಿಸಿದ ವರಾಹ ಈರೆ, ಲಕ್ಷ್ಮೀಪತಿ ಈರೆ. ವೇದವನ್ನು ಕದ್ದ ಏರು ಬ್ರಹ್ಮಾಜಿನ ಆ 4 ವೇದನು ಲಕ್ಕದ ಕೊನೋತಿನ ಆ ಮಧು ಪಂಪಿನರೇನು ಸಂಹಾರ ಮಲ್ದಿನಾರು ಈರೆ. ವೇದವನ್ನು ಪುನರ್ಜೀವಿಸಿದ ಮಧುಸೂದನನು. ಕ್ಷೀರ ಸಮುದ್ರವೇ ಆಶ್ರಯನಾಗಿರುವನು. ಕ್ಷೀರ ಪೇರ್ದ ಸಮುದ್ರನೇ ಆಶ್ರಯ ಮಲ್ದಿನಾರು ಈರು. ಮುಕ್ತಾಶ್ರಯನು ಪ್ರತಿಯೊರೆಲ್ಲ ಮುಕ್ತಿ ಮಲ್ತಂದು ಅಗಲಿಗೆ ಆಶ್ರಯ ಕೊರ್ಪಿನಾರೆ ಈರೆ. ಪ್ರತಿಯೊಂಜಿ ಮುಕ್ತಿ ಆತ್ಮ ಮುಕ್ತಾತ್ಮ ನಮಕ್ ಪೂರ ಆಶ್ರಯ ಕೊರ್ಪಿನ ಭಗವಂತ. ಪೂರ್ಣ ಸದ್ಗುಣ ಒಂಜಿ ಎಡ್ಡೆ ಗುಣ ಉಂಡು ಪಂಡ ಇಡೀ ಬ್ರಹ್ಮಾಂಡಡು ಎಡ್ಡೆ ಗುಣ ಉಪ್ಪುನ ಪ್ರತಿಯೊಂಜಿ ಗುಣ ಉಪ್ಪುನ ಪಂಡ ಭಗವಂತ. ದೋಷರಹಿತ. ದೋಷ ನಮಕ್ ಪ್ರತಿಯೊರಿಗ್ಲ ಈ ಭೂಮಿಡಿತ್ತಿನ ಚರ ಆಚಾರ ಪ್ರತಿಯೊಂಜಕ್ಲ ದೋಷ ಉಂಡು ಆಂಡ ದೋಷರಹಿತನ ಇರು. ಆದುದರಿಂದ ಇರು ನಾರಾಯಣ. ನಾಶರಹಿತನಾಯನ ಇರು ನರ. ಪರಮಹಂಸರಿಂದ ಸ್ತುತನಾದ ಹಂಸರೂಪಿ ವಿಷ್ಣು ಸೇನ ಇರು. ಹೋಮ ಮಾಡಿದ ಹವಿಸ್ಸನ್ನು ಭುಜಿಸುನಾದ್ದರಿಂದ ಹುತಾಶನನು ಇರು. ಪ್ರಶಸ್ತವಾದ ತೇಜಸ್ಸುಳ್ಳ ಆದ್ದರಿಂದ ಜ್ಯೋತಿಷ್ಮಂತ. ಪ್ರಶಸ್ತವಾದ ಕಾಂತಿ ಉಪ್ಪುನ ಇರು ಶ್ರೀಮಂತ. ನಾಶರಹಿತನಾಯನ ಇರು ಆಯುಷ್ಮಂತ ಇರು. ಅಕ್ಷರ ಪುರುಷರಿಂದ ಅತೀತನಾದ ಸರ್ವೋತ್ಕೃಷ್ಟನಾದ್ರಿಂದ ಪುರುಷೋತ್ತಮ ಇರು. ಕ್ಷರ ಬೊಕ್ಕ ಅಕ್ಷರದ್ದು ನಾಶ ಇತ್ತಿನ ನಾಶೊಪ್ಪಂದಿನ ಪ್ರತಿಯೊಂದೆತ್ತೆಡ್ಲ ಇರು ಉತ್ಕೃಷ್ಟ ಆಯನ ಇರು ಪುರುಷ ಉತ್ತಮ. ಉತ್ತಮರ್ದು ಉತ್ತಮ ಆಯನ ಪುರುಷ ಇರು. ವೈಕುಂಠ ವಾಸಿ ಇರು. ತಾವರೆ ಗಣ್ಣನು ಇರು. ಪ್ರತಿಯೊಂಜಿಲ ತಾವರೆ ಇರ್ನ ತಾವರದ ಕಣ್ಣದ ಲಕ್ಕ ಇತ್ತಿನಾರೆ ಇರು. ಭಜಕರ ಪಾಪ ನಾಶಕನಾದುದರಿಂದ ಏರು ಭಜನೆ ಮಲ್ಪೆರೋ ಇರ್ನ ಕೀರ್ತನೆ ಮಲ್ಪೆರೋ ಸ್ತುತಿ ಮಲ್ಪೆರೋ ಆಗಲ್ನ ಪಾಪನು ಇರು ನಾಶ ಮಲ್ಪುನಾರು. ಪೂರ್ಣ ಸುಖನಾದುದರಿಂದ ಕೃಷ್ಣನು ಇರು. ಪ್ರತಿಯೊಂಜಿಲ ಸುಖ ಇತ್ತಿನಾರು. ಪ್ರತಿಯೊರೆಲ್ಲ ಇರು ಅಟ್ರಾಕ್ಟ್ ಮಲ್ಪುನಾರು ಇರು ಕೃಷ್ಣ. ಜ್ಞಾನಿ ಪ್ರಾಪ್ಯನಾದ್ದರಿಂದ ಸೂರ್ಯನು. ಪ್ರತಿಯೊಂಜಿ ಜ್ಞಾನ ಇರೆಗ ಗೊತ್ತಿತ್ತಿನ ಇರು ಸೂರ್ಯ. ದೇವತೆಗಳಿಂದ ಪೂಜಿತನು. ಪ್ರತಿಯೊರಿಲ್ಲ ಖಾಲಿ ಮನುಷ್ಯರತ್ತು ಚರಾಚರ ಖಾಲಿ ಒಂಜಿ ಲಿವಿಂಗ್ ಥಿಂಗ್ಸ್ ಅತ್ತು ಪ್ರತಿ ಒಂಜಿ ದೇವಿ ದೇವತನಗುಲ್ಲ ಇರೇನು ಪೂಜೆ ಮಲ್ಪುನಾರು ಇರು. ಅಖಂಡನಾದ ನರಸಿಂಹ ಇರು. ನರಸಿಂಹ ದೇವ ಇರು. ಪಾಪಿಗಳಾದವರಿಗೆ ಭಯಂಕರನು ಇರಂಚನೆ ಏರ್ಪುರ ಪಾಪಲ್ಲರು ಅಗಲೇನು ಕೆರ್ಪಿನಾರು. ಭಯಂಕರ ರೂಪುಡು ಬತ್ತದಲ ಕಾಲ ರೂಪುಳ್ಳ ಬತ್ತದು ಇರು ಕೆರ್ಪಿನಾರು. ವಜ್ರದಂತೆ ಕಠಿಣವಾದ ಕೋರೆಗಳುಳ್ಳ ವರಹ ಅವತಾರ ಮಾಡಿ ವಜ್ರ ಇಂದ್ರದೇವರನ್ನ ಆಯುಧೊಡ್ದು ಶ್ರೇಷ್ಠವಾಯನ ವಜ್ರದ ಲಕ್ಕತ್ತಿನ ಆ ಆಯುಧೊಡ್ದುಲ ಕಡಕ್ ಆಯನ ಪಂಡ ಮಜ್ಬೂತ್ ಆಯನ ಇರ್ನ ಆ ಕೂಲಿ ವರಹ ಅವತಾರ ಮಾಡಿದವನು. ತ್ರಿವಿಕ್ರಮ ಶ್ರೀಲೋಕೇಶೋ ಬ್ರಹ್ಮೇಶಃ ಪ್ರೀತಿವರ್ಧನಃ ವಾಮನೋ ದುಷ್ಟದಮನೋ ಗೋವಿಂದೋ ಗೋಪವಲ್ಲಭಃ ಭಕ್ತಪ್ರಿಯೋ ಅಚ್ಯುತಃ ಸತ್ಯಃ ಸತ್ಯಕೀರ್ತಿ ಧ್ರುವಃ ಶುಚಿಃ ಕಾರುಣ್ಯಃ ಕರುಣೋ ವ್ಯಾಸಃ ಪಾಪಃ ಶಾಂತಿವರ್ಧನಃ ಸನ್ಯಾಸಿ ಶಾಶ್ವತತ್ವಜ್ಞೋ ಮಂದಾರ ಗಿರಿಕೇತನಃ ಬದರಿ ನಿಲಯಃ ಶಾಂತಸ್ತಪ್ತಸ್ಸಿ ವೈದ್ಯುತ ಪ್ರಭವಃ. ನರಸಿಂಹ ಅವತಾರಡು ಹಿರಣ್ಯಕಶಿಪುನು ಇರು ದಾದ ಮಲ್ದರು ಉಗ್ಗುರುಡು ఆయన ಕೆರ್ತಾರು ಸಂಹಾರ ಮಲ್ದರು ಇರು ಅಂಚ ಐಕಸ್ಕರ ಇರಿಗ ದಾದ ಪನ್ಪುರು ಇರ್ನ ಉಗುರುನೆ ನಖ ಆಯುಧ ಪಂದು ಇರಲಿಪ್ಪು ನಖಾಯುಧ ಇರ್ನ ಉಗುರೇ ಒಂಜಿ ಆ ಇಂದ್ರದೇವರ್ನ ವಜ್ರಾಯುಧ ಲಕ್ಕೊಂಡ ಐಕಸ್ಕರ ಇರಿಗ ನಖಾಯುಧ ಪಂದ್ಯಾನ್ಲೆತ್ತೊಂದುಲ್ಲ. ಸರ್ವಲೋಕಕ್ಕೆ ಮೊದಲಿಗನಾದ ಒಡೆಯ ಪ್ರತಿಯೊಂಜಿ ಲೋಕಗಳ ಶ್ರೇಷ್ಠವಾಯನ ಒಡೆಯ ಆಯನ ಇರು. ಗರುಡನೇ ವಾಹನವಾಗುಳ್ಳವನು. ಗರುಡ ವಾಹನ ಎತ್ತಿನಾರೆ ಇರು.
ವೇದಗಳಿಂದ ಅಜ್ಞೇಯನಾದ ಗೋವಿಂದನು ಪ್ರತಿಯೊಂಜಿ ವೇದಲ ಇರಿ ಗೊತ್ತಿತ್ತಿನ ಇರು ಗೋವಿಂದ. ವೇದಗಳಿಗೂ ಪಶುಗಳಿಗೂ ನಾಯಕನು. ಆ ವೇದದ ಪೂರ ಸರ್ವಜ್ಞಾಯನ ಅಂಚನೆ ಪಶುನಗಳಿಗೆ ಪ್ರತಿಯೊಂದಕ್ಲ ಇರು ನಾಯಕ ಒಡೆಯುಳ್ಳರು. ಅಂಚನೆ ಲೋಕ ರಕ್ಷಕನು, ಇರು ಲೋಕದ ರಕ್ಷಕ ಆದುಳ್ಳರು. ಭೂಮಿಗೆ ಮುಖ್ಯನಾದ ಒಡೆಯನು, ಭೂಮಿದ ಒಡೆಯ ಇರು. ಸಕಲ ಲೋಕಗಳ ಇರು ಸ್ವಾಮಿ. ಚತುರ್ದಶ ಭವನಾಕಾರದ ಪದ್ಮ ಒಕ್ಕಳಲ್ಲಿ ಉಳ್ಳವನು. ಚತುರ್ದಶ ಅಂಚನೆ ಇರ್ನ ಪೂವಳ್ಳು ಆ ಕಮಲದ ಪದ್ಮ ಪಿದಯ ಬತ್ತದ ಬ್ರಹ್ಮಾಜಿನ ಸೃಷ್ಟಿ ಮಲ್ದಿನಾರ ಇರು. ಸರ್ವೇಂದ್ರಿಯಗಳಿಗೆ ನಿಯಾಮಕನು, ಪ್ರತಿಯೊಂದು ಇಂದ್ರಿಯದ ಕಂಟ್ರೋಲ್ ಮಲ್ಪುನ ಇರು ಋಷಿಕೇಶ ಇರು. ಸರ್ವ ಈಶ್ವರ ಇರು. ಕೃಷ್ಣಾವತಾರದಲ್ಲಿ ಹಗ್ಗದಿಂದ ಸೊಂಟ ಕಟ್ಟಿಸಿಕೊಂಡ ದಾಮೋದರ. ಕೃಷ್ಣಾವತಾರ ಲೀಲೆ ಮಲ್ಪುನಾಗ ಆ ಕಾರ್ತಿಕ ಮಾಸಡು ದಾಮೋದರ ಲೀಲೆ ಮಲ್ದಿನ ಇರ್ನ ಬಜ್ಜಡು ಬಲ್ಲು ಕಟ್ಟಿದಿನ ದಾಮೋದರ ಇರು. ಭಜಕರ ಪಾಪನ ನಾಶಕನಾದ ಶ್ರೀಹರಿಯು. ಬಲಿಯನ್ನು ನಿಗ್ರಹಿಸಿದ ತ್ರಿವಿಕ್ರಮನು. ಬಲಿ ಮಹಾರಾಜನು ಇರು ನಿಗ್ರಹ ಮಲ್ತಿನ ತ್ರಿವಿಕ್ರಮ ಇರು. ಮೂಜಿ ಲೋಕದ ಒಡೆಯ ಇರು. ಪಿತಾಮಹ ಒಡೆಯ ಇರು. ಪಿತಾಮಹನ ಆ ಬ್ರಹ್ಮಾಜಿನ ಒಡೆಯ ಇರು. ಭಕ್ತರಿಗೆ ಪ್ರೀತಿಯನ್ನು ಹೆಚ್ಚಿಸುವನು. ಭಕ್ತರನಗಳಿಗೆ ಪ್ರೀತಿ ಕೊರ್ಪಿನಾರು. ವಾಮನ ಅವತಾರಿ ಇರು. ರಾವಣನ ಕತ್ತಿನ ದುಷ್ಟರಗಳನ್ನು ಕೆರ್ತಿನಾರು ಇರು. ಕೃಷ್ಣನಾಗಿ ಗೋಕುಲವನ್ನು ರಕ್ಷಿಸಿದ ಗೋವಿಂದ ಇರು. ಗೋವಳದ ಬಲ್ಲಹ ನೀರು. ಗೋಪಿ ಗೋಪಾಲಕರನ್ನೆಲ್ಲ ಪೂರ ತೆರೆದಿನಾರೀರು. ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಪ್ರೀತಿಯನ್ನು ಬಯಸುವವನು. ಅಪಕ್ಷಯಾದಿ ನಾಶರಹಿತನು. ಪರಮ ಸತ್ಯ ಇರು. ಕರುಣಾ ಪೂರ್ಣ ಇರು. ಕರುಣಾ ದಯಾಳು ಇರು. ಅಂಚನೆ ಕರುಣಾ ಆತ್ಮಕ ಇರು. ವೇದ ವಿಭಾಜಕ ಇರು. ಭಕ್ತರ ಪಾಪನ ದೆಪ್ಪುನಾರೀರು. ಮುನಿನಗಳಿಗೂ ಶಾಂತಿನ ಜಾಸ್ತಿ ಮಲ್ಪುನಾರೀರು. ಪ್ರಕೃತಿ ಸಂಘ ರಹಿತನು. ಪ್ರಕೃತಿಡು ಇರು ಬತ್ತಂದಲ ಆ ಪ್ರಕೃತಿದ ಮೂಜಿ ಗುಣ ಇರೆಗ್ ದಾದ್ಯಾಪುಜಿ ಐತ ಪ್ರಭಾವ ಇರೆಗ್ ಬೂರುಜ ಯಾಕಸ್ಕರ ಇರು ಪ್ರಕೃತಿದ ಮೂಜಿ ಗುಣತ ಇರು ರಹಿತ. ಸಕಲ ಶಾಸ್ತ್ರಗಳ ಮರ್ಮವನ್ನು ಅರಿತವನು. ಪ್ರತಿಯೊಂದು ಶಾಸ್ತ್ರದ ಐತ ಗುಟ್ಟು ನೀರು ತೆರಿದಿನಾರು. ಮಂದಾರ ಪರ್ವತದಲ್ಲಿ ವಾಸಿಸುವವನು. ಮಂದಾರ ಪರ್ವತನೇ ಇರು ಆ ಸಮುದ್ರ ಮಂಥನ ಮಲ್ಪನ ಪಸಂದು ಬೊಯ್ದಿನಾರು. ಅಲ್ಪನೆ ಇರು ಇತ್ತಿನಾರು ಇರು. ಬೋರೆ ಮರದ ಕೆಳಗೆ ವೇದವ್ಯಾಸ ರೂಪದಿಂದಿರುವವನು. ಅಂಚನೆ ವೇದವ್ಯಾಸನ ರೂಪೊಡ್ಲ ಇರು ಇತ್ತಿನಾರು ಭಗವಂತ. ಇರು ಶಾಂತ ಇರು ಪೂರ್ಣ ಜ್ಞಾನಿ ಇರು. ಮಿಂಚಿನ ಪ್ರಕಾಶ ಇತ್ತಿನಲಕ್ಕ ಇರು ಬಂದ ಮೇರು ಅಂಚನೆ ಕೂಡಾಲ ನೂದು ಪುದರ್ಡು ಅರೆನು ದಾದ ಮಲ್ತೊಂದು ಅಲ್ಪ ಕ್ಷೀರ ಸಮುದ್ರಡು ಪೋದು ಶಿವದೇವರು ಅರೆನು ದಾದ ಮಲ್ಪರು ಸ್ತೋತ್ರ ಮಲ್ಪರು. ಭೂತವಾಸೋ ಗುಹಾವಾಸ ಶ್ರೀನಿವಾಸ ಶ್ರಿಯಾಪತಿ. ತಪೋವಾಸೋ ಧಮೋವಾಸ ಸತ್ಯವಾಸ ಸನಾತನಃ. ಪುರಶಃ ಪುಷ್ಕಲಃ ಪುಣ್ಯಃ ಪುಷ್ಕರಾಕ್ಷೋ ಮಹೇಶ್ವರಃ. ಪೂರ್ಣಃ ಪೂರ್ತಿಃ ಪುರಾಣಜ್ಞಃ ಪುಣ್ಯಜ್ಞಃ ಪುಣ್ಯವರ್ಧನಃ. ಶಂಕಿ ಚಕ್ರಿ ಗದೇಶಾಂಘ ಲಾಂಗಾಲಿ ಮುಸಲಿ ಹಲಿ. ಕಿರೀಟಿ ಕುಂಡಲಿ ಹಾರಿ ಮೇಖಲಿ ಕವಚಿ ಧ್ವಜಿ. ಜಿಷ್ಣುರ್ಜೇತ ಮಹಾವೀರಃ ಶತ್ರುಘ್ನಃ ಶತ್ರುತಾಪನಃ. ಶಾಂತಃ ಶಾಂತಿಕರಃ ಶಾಸ್ತಾ ಶಂಕರಃ ಶಂತನುಸ್ತುತಃ. ಅಂಚನೆ ಕೂಡ ಆರು ಪನ್ಪೆರ ಶಿವದೇವರ ಇರು ಪ್ರತಿಯೊಂಜಿ ಪ್ರಾಣಿಗಳ ಸಕಲ ಪ್ರಾಣಿಗಳ ಇರು ಆಶ್ರಯದಾಯನರು. ಸಕಲ ದೇಹಿನಗಳನ್ನ ಹೃದಯದ ಗುಹೆಟು ಇರು ಉಪ್ಪುನಾರು ಪಂಡ. ಪ್ರತಿಯೊಂಜಿ ದೇಹ ನಮ್ಮಲ ಹೃದಯದ ಗುಹೆ ಪನ್ಪೇರು ಪಂಡ. ನಮ್ಮ ಹೃದಯ ಕತ್ತಿನ ಒಂಜಿ ಕೇವ್ಸ್ದೊಲೆಡು ದೇವಿಯರು ಬತ್ತು ನಮ್ಮ ಹೃದಯಡು ಕುಲ್ದಿರು. ಮಹಾಲಕ್ಷ್ಮಿ ದೇವಿಯನ್ನು ವಕ್ಷದಲ್ಲಿ ತಾಳಿರುವನು. ಮಹಾಲಕ್ಷ್ಮಿ ದೇವಿ ಮಾತಾ ಇರ್ನ ಚೆಸ್ಟುಡೆ ಆರು ಸ್ಥಾನ ಮಲ್ತು ಕುಲ್ದಿನಾರು. ಲಕ್ಷ್ಮಿ ನಿಯಾಮಕನು ಭಗವಂತ. ಲಕ್ಷ್ಮಿನ ಇರು ಕಂಟ್ರೋಲ್ ಮಲ್ಪುನಾರು. ತನ್ನನ್ನು ಚಿಂತಿಸುವರಲ್ಲಿ ವಾಸಿಸುವನು. ಇರ್ನ ಬಗ್ಗೆ ಚಿಂತೆ ಮಲ್ಪೇರೋ ಅಗಲ ಇಲ್ಲಡ್ಪೋದು ಕುಲ್ಲುನಾರು. ಅಗಲ ಹೃದಯ ಇರ್ಬೋದು ಕುಲ್ಲುನಾರು. ವೇದ ಪ್ರತಿಪಾದ್ಯನು. ವೇದನು ಪ್ರತಿಯೊರೆಗ್ಲ ವೇದನು ಕೊರ್ತಿನಾರಿರು. ಯಾವಾಗಲೂ ಏಕರೂಪನಾಗಿರುವನು. ಒಂಜೇ ರೂಪ ಇರ್ನ ಉಪ್ಪುನ ಅಂಡ ಇರ್ನ ಒಂಜೇ ಅಂಶಡು ಮಾತ್ರ ಇರು ಬೆತೆ ಬೇತೆ ಅವತಾರ ದೆಪ್ಪರಿರು. ಪೂರ್ಣ ಷಡ್ ಗುಣನು ಪ್ರತಿ ಒಂಜಿಲ ಷಡ್. ಆಜಿ ಐಶ್ವರ್ಯ ಆಜಿ ಗುಣ ಪ್ರತಿ ಒಂಜಿಲ ಪೂರ್ಣ ಎರಡ ಉಂಡು. ಪೂರ್ಣ ಸುಖನು ಸಕಲ ಶರೀರದಲ್ಲಿರುವನು. ಪೂರ್ಣನು ಪುಣ್ಯ ಸ್ವರೂಪನು ಪುಂಡರಿಕಾಕ್ಷನು. ಜ್ಞಾನ ನಾನಾದಿ ಗುಣಪೂರ್ಣನು ಜಗತ್ತನ್ನೆಲ್ಲ ತುಂಬುವವನು.
ಪ್ರತಿವಂಚಿ ಜಗತ್ತನ್ನ ಇರು ದಿಂಜಿದಿನಾರು ಸಕಲ ಪುರಾಣನು ಪುರ ಇರು ತೆರಿದಿನಾರು ಸಕಲ ಪುಣ್ಯವನ್ನು ತಿಳಿದವನು ಪ್ರತಿಯೊಬ್ಬನಲ್ಲ ಪುಣ್ಯ ಪಾಪ ಪುಣ್ಯ ಪುರ ಗೊತ್ತಿತ್ತಿನಾರೀರು ಭಜಕರ ಪುಣ್ಯವನ್ನು ಹೆಚ್ಚಿಸುವನು ಏರಿನ ಭಜನೆ ಮಲ್ಪೆರೋ ಆಗಲ್ಲ ಪಾಪ ನೀರು ನಾಶ ಮಲ್ಪುನಾರ ಅಂಚನೆ ಆಗಲ್ಲ ಪುಣ್ಯಲ್ಲ ಇರು ಜಾಸ್ತಿ ಮಲ್ಪುನಾರು ಶಂಖ ಚಕ್ರ ಗದ ಶಾಗ್ರ ಲಾಂಗಲ ಮುಸಲ ಹಲ ಇವುಗಳನ್ನು ಧರಿಸಿದವನು ಕಿರೀಟ ಕುಂಡಲ ಹಾರ ಮೇಖಲ ಕವಚ ಒಂದೇನು ಪೂರ ಇರು ಪಾಡೊಂದು ಅಲಂಕೃತ ಆತಿನಾರು ಗರುಡನೇ ಧ್ವಜವಾಗಿ ಉಳ್ಳವನು ಜಿಷ್ಣು ಚೇತನನು ಮಹಾವೀರನು ಶತ್ರುಗಳನ್ನು ಸಂಹಾರ ಮಾಡುವ ಶತ್ರುಗಳಿಗೆ ಸಂತಾಪವನ್ನುಂಟು ಮಾಡುವವನು ಆಗಿರುವವನು ಶಾಂತನು ಲೋಕಕ್ಕೆ ಶಾಂತಿವನ್ನುಂಟು ಮಾಡುವವನು ಇಡೀ ಲೋಕವು ಶಾಂತಿ ಕೊರ್ಪಿನಾರು ದುಷ್ಟ ಶಾಸಕ ಎನ್ನಾರು ಲೋಕಕ್ಕೆ ಕಲ್ಯಾಣವಂಟುಂಟು ಮಾಡುವನು ಶಂತನು ಚಕ್ರವರ್ತಿಯಿಂದ ಕೊಂಡಾಡಿಸಿಕೊಂಡವನು ಒಂದು ಪುರಾರ ಶಿವದೇವರಿಗೆ ನನ್ನಲ ಪಂಡ ಒಂದು ಅದೇ ವಿಷ್ಣು ಶತನಾಮಾವಳಿ ಸಹಸ್ರನಾಮತ್ತು ಒಂದು ಅಲ್ಲಿ ಶತ ನೂದು ಸತ್ಯ ಅರ್ಬುದರ್ ಪಂಪಿರು ಒಂದು ನಮ್ಮ ತುಕ ಸಾರಥಿ ಸಾತ್ವಿಕ ಸ್ವಾಮಿ ಸಾಮವೇದ ಪ್ರಿಯ ಸಮಃ ಸಾವನಃ ಸಾಹಸಿ ಸತ್ವ ಸಂಪೂರ್ಣಾಂಶ ಸಮೃದ್ಧಿರ್ಮ ಸ್ವರ್ಗದಃ ಕಾಮದಃ ಶ್ರೀದಃ ಕೀರ್ತಿದಃ ಕೀರ್ತಿನಾಶನಃ ಮೋಕ್ಷದಃ ಪುಂಡರೀಕಾಕ್ಷೋ ಕ್ಷೀರಾಬ್ಧಿ ಕೃತಕೀರ್ತನಃ ಸ್ತುತಃ ಸುರಾಸುರೇಶ್ವರೀಶಃ ಪ್ರೇರಕ ಪಾಪನಾಶನಃ ತ್ವಂ ಯಜ್ಞಸ್ವ ವಶಾಕ್ತಾರಸ್ಥ ಮೋಂಕಾರಸ್ಯ ಮಗ್ನಯಃ ಭಗವಂತ ಇರು ಅರ್ಜುನನ ಸಾರಥಿ ಆತರು ಪಾರ್ಥ ಸಾರಥಿ ಆತರು ಕೇವಲ ಶುದ್ಧ ಸ್ವರೂಪನು ಇರು ಸರ್ವ ನಿಯಾಮಕ ಎನ್ನಾರು ಸಾಮವೇದಡು ಇರು ಇರಿಗ ಸಾಮವೇದ 4 ವೇದಡು ಇರಿಗ ಸಾಮವೇದ ಮಸ್ತ್ ಪ್ರೀತಿ ಇತ್ತಿನಾರೀರು ಚೇತನರಿಗೆ ಅವರವರ ಕರ್ಮಾನುಗುಣವಾಗಿ ಸುಕೃತ ದುಷ್ಕೃತಗಳ ಫಲವನ್ನು ಉಣಿಸುವವನು ಏರು ಚೇತನ ಶಕ್ತಿ ಎರೆಗುಂಡು ಇರ್ನ ಬಗ್ಗೆ ಏರು ತೆರಿಯರೆ ಬರ್ತಿರೋ ಅಗಲಗಲ ಸುಕೃತಿನಗಲೆ ಅಂಜನೆ ದುಷ್ಕೃತಿನಗಲೆಗ್ ಅಗಲಗಲ ಫಲ ನೀರು ಕೊರ್ಪಿನಾರು ವನಮಾಲ ಸಹಿತನು ಅಚಿಂತ್ಯ ಅದ್ಭುತ ಶಕ್ತಿ ಇತ್ತಿನಾರೀರು ಸತ್ಪಾತ್ಮಕನು ಪೂರ್ಣ ಕಾಮನು ಪೂರ್ಣೇಶ್ವರ ಇತ್ತಿನಾರು ಜ್ಯೋತಿಷ್ಠೋಮಾದಿಗಳ ಎಸಗಿದವರಿಗೆ ಸ್ವರ್ಗ ಫಲವನ್ನು ಇವನು ಭಕ್ತರ ಇಷ್ಟಾರ್ಥವನ್ನು ಭಕ್ತರನಗಲ ಇಷ್ಟಾರ್ಥವನ್ನು ಪೂರ ಇರು ಕೊರ್ಪಿನಾರು ಐಶ್ವರ್ಯ ಅಪೇಕ್ಷೆಗಳಿಗೆ ಐಶ್ವರ್ಯವನ್ನು ಎರಿಗೆ ಐಶ್ವರ್ಯ ಬೂಡಗಲೆ ಐಶ್ವರ್ಯ ಕೊರ್ಪಿನಾರು ಪಂಡ ಸುಕೃತಿನಗಲಿ ಅಂಚನೆ ದುಷ್ಕೃತಿನಗಲ ನಮ್ಮ 7ನೇ 12 ತೂತ ಅಂಚನೆ ಏರು ಐಶ್ವರ್ಯ ಬೋಡು ಪಂದು ಕೇಂದ್ರ ಬರ್ಪರೋ ಆಗಲಿ ಐಶ್ವರ್ಯನ ಕೊರ್ಪರು ಏರು ಕೀರ್ತಿ ಬೋಡು ಪಂದು ಕೇಂದ್ರ ಬರ್ಪರೋ ಆಗಲೆಗ್ ಕೀರ್ತಿ ನೀರು ಕೊರ್ಪಿನಾರು ಪಾಪಿಗಳ ಕೀರ್ತಿಗಳನ್ನು ತೊಳೆಯತಕ್ಕವನು ಅಂಚನೆ ಎರ್ನ ಪಾಪಿನಗಲ ಕೀರ್ತಿ ಉಂಡು ಅವೆನ್ ಪೂರ ಇದು ದೆಪ್ಪುನಾರು ಮುಮುಕ್ಷಗಳಿಗೆ ಸಾಧನ ಪೂರ್ತಿಯಾದ ಮೇಲೆ ಸ್ವಸ್ವರೂಪನಂದ ವಿರ್ಭಾವ ರೂಪಪಾದ ಮೋಕ್ಷವನ್ನು ಕೊಡುವವನು ಪುಂಡರಿಕಾಕ್ಷ ಏರು ಕ್ಷೀರ ಸಮುದ್ರಡು ಇಲ್ಲು ಮಲ್ದಿನಾರು ದೇವಾಸುರಡು ಸಂಸ್ತುತನು ಸರ್ವ ಪ್ರೇರಕನು ಮತ್ತು ಪ್ರತಿಯೊರಿಯಲ್ಲ ಪ್ರೇರಣೆ ಮಲ್ಪುನಾರ ಅಂಚನೆ ಪ್ರತಿಯೊರಿಯಲ್ಲ ಇರು ಪಾಲನೆ ಮಲ್ಪುನಾರು ಸೇವಕರ ಅಗಗಳನ್ನು ಕಳೆಯುವವನು ನೀನು ಯಜ್ಞದಲ್ಲಿ ಪ್ರಾಧಾನ್ಯದಿಂದ ಪೂಜಿಸಲ್ಪಡತಕ್ಕ ಪುರುಷನಾದ್ದರಿಂದ ಯಜ್ಞ ಪುರುಷನು ಯಜ್ಞಡು ಪ್ರತಿಯೊಂದು ಯಜ್ಞ ಓಲ ಮಲ್ತಂಡಳ ಆ ಯಜ್ಞದ ಭಕ್ತಾರ ಈ ರೀತಿ ನಮಕ್ ಐನ್ಯಾದ್ಯದ ಇರೋ ತೊರ್ಮನೆ ಸುಳು ಕೂಡ ಬಂದ್ಬಿರು ಓ ಒಂಜಿ ಯಜ್ಞ ಮಲ್ತಂಡಲ ಆ ಯಜ್ಞ ಭಕ್ತ ಮಲ್ಪುನು ಎಂಜಾಯ್ ಮಲ್ಪುನು ಭಗವಂತ ಯಾಕೋಸ್ಕರ ನಟ ಶಿವದೇವರು ಬಂದ್ಬೇರ ಪ್ರತಿ ಒಂಜೆತ್ತ ಯಜ್ಞದ ಸ್ವೀಕಾರ ಮಲ್ಪನ ಯಜ್ಞ ಪುರುಷ ಇರು ನೀನು ವಷಡ ಎಂಬ ಮಂತ್ರವನ್ನು ಅಧೀನವಾಗಿ ಉಳ್ಳವನಾದ್ದರಿಂದ ವಶಾಟ್ಕರನು ನೀನು ಲೋಕ ರಕ್ಷಕನಾದುದರಿಂದಲೂ ಸಕಲ ಗುಣಗಳಿಂದ ಓತನಾದುದರಿಂದಲೂ ಓಂಕಾರ ನೆನೆಸುವೆ ನೀನು ಅಗ್ನಿಗಳಲ್ಲಿ ಪ್ರತಿಯೊಂಜಿ ಮಂತ್ರ ಮಲ್ಪನಾಗ ಆ ಓಂಕಾರ ಅವು ಈರೆ ಪ್ರತಿಯೊಂಜಿ ಅಗ್ನಿ ಪರಶುರಾಮ ರೂಪದಿಂದಿರತಕ್ಕವನಾದ್ದರಿಂದ ಅಗ್ನಿಗಳೆನಿಸುವೆ ಒಂದು ನನ್ನ ಲಾಸ್ಟಡ್ ಅರ್ನ ಶತನಾಮಾವಳಿ ಮುಗಿಡು ತ್ವಾಂ ಸ್ವಾಹ ತ್ವಾಂ ಸ್ವಾಧ ದೇವಸ್ವಂ ಶುದ್ಧ ಪುರುಷೋತ್ತಮ ನಮೋ ದೇವಾದಿದೇವಾಯ ವಿಷ್ಣವೇ ಶಾಶ್ವತಾಯ ಚ ಅನಂತಾಯ ಪ್ರಮೇಯಾಯ ನಮಸ್ತೆ ಗರುಡಧ್ವಜ.
ಎಲೆ ಪುರುಷೋತ್ತಮಾಯನ, ನೀನೇ ಸ್ವಾಹ ಎಂಬ ವಹುನಿ ಪತ್ನಿಯಲ್ಲಿರುವ ಪರಶುರಾಮ ರೂಪದಲ್ಲಿರುವವನು. ನೀನೇ ಪಿತೃಗಳಿಗೆ ಪುಷ್ಟಿ ಕೊಡತಕ್ಕ ಸ್ವಾಧಾನಿ ನಿಯಾಮಕ. ನೀನೇ ಅಮೃತಲ್ಲಿ ಅಮೃತತ್ವ ಶಕ್ತಿ ಕೊಡತಕ್ಕವನು. ಅಮೃತದ ಶಕ್ತಿ ಒಂದು ಪೂರ ಈರೆ ಕೊರ್ಪಿನಾರು. ಎಲೆ ಗರುಡ ಧ್ವಜನೆ, ಬ್ರಹ್ಮಾದಿ ದೇವತೆಗಳು ಸರ್ವಕ್ಕೂ ಮೊದಲಿಗ ದೇವನು ವಿಷ್ಣು ನಿತ್ಯ ನಾಶರಹಿತಾಯನ. ಪ್ರತಿ ಒಂಜಿಲ ಈಗ್ರಿ ಭಗವಂತ ಅಂಚಿತನೇರಿಗೆ ನಮಸ್ಕಾರ ಮಲ್ತುಂದುಲ್ಲ ಪಂದು ನೆಟೆ ರುದ್ರದೇವ ಶಿವದೇವ ಭಗವಂತನ ದಾದ ಮಲ್ಪೆರ ಸ್ತುತಿ ಮಲ್ಪೆರು. ಅದಾಗ ಮಾರ್ಕಂಡೇಯ ಅರೆಗೆ ಶಾಸ್ತ್ರಾಣಿಕಾಗ ದಾದ ಮಲ್ಪೆರು ಪಂಡ. ಮಾರ್ಕಂಡೇಯ ಉವಾಚ ಇತ್ಯೇತೆ ನಾಮ ಬಿದ್ಧೈ ಸಂಸ್ತುಸ್ತೋ ಮಧುಸೂದನ. ಉವಾಚ ಪ್ರಕಟೀಭೂತ್ವಾ ದೇವಾ ಸರ್ವಾನಿದಂ ವಚಃ. ಪಿಂಚ ಪನ್ನೆರಡು ಪಕ್ಕ ದಾದ ಪನ್ಪೆರು ಭಗವಂತ ಲಕ್ಕದ ಪನ್ಪೆರು. ಶ್ರೀ ಭಗವಾನ್ ಉವಾಚ ಯಸ್ಮಾಭಿಃ ಸಂಸ್ತುತೋ ದೇವನಾಭಾಭಿ ಕೇವಲೈ ಶುಭೈ. ಆತಯೇವ ಪ್ರಸನ್ನೋಸ್ಮಿ ಕಿಮರ್ಥ ಕರವಾಣಿವಾ. ಇತ್ತೆ ಭಗವಂತಕ್ಕೇನುವರೆ ದಾದಾಂಡು ಭಗವಂತ ಶಂಕರಡ ಮೆರಡ ಶಿವದೇವರೊಡಕ್ಕೇನುವರ ಎಲೆ ಮಹಾಮತಿಯಾದ ಶಂಕರನೇ, ನೀನು ಹೇಳಿದ ಈ ಶತನಾಮಗಳಿಂದ ಯಾವನು ನನ್ನನ್ನು ಸ್ತುತಿಸ್ತಾನೆಯೋ ನಿನ್ನಿಂದ ಹೇಗೋ ಹಾಗೆ ನಾನು ಅವನಿಂದಲೂ ನಿತ್ಯದಲ್ಲಿಯೂ ಪೂಜಿತನಾಗುತ್ತೇನೆ. ಇತ್ಯಾರು ಭಗವಂತ ಈ ಶತನಾಮಾವಳಿ ಶತನಾಮ ಪಂಡ ನೂದು ಪುದರ್ ನೆಟ್ಟೆ ಪಂಡೇರು ಏರು ಶಿವದೇವಿ ಐಕ್ ಭಗವಂತ ಖುಷಿಯಾದ ಅರಡ ಪನ್ಪೆರು ಶಂಕರ ನಿನ್ನ ಈ ಶತನಾಮನು ಸ್ತುತಿ ಮಲ್ಸಿನಸ್ಕರ ನಿಕ್ಕು ಎಂಚಿನ ಫಲ ತಿಕ್ಕೊಂಡು ಅಂಚ ಅವೆ ದಿನನಿತ್ಯ ಏರು ದಿನನಿತ್ಯಲ ಪಂದು ಏನನ್ನು ಏರು ಪೂಜೆ ಮಲ್ಪೆರು ಅಗಲೇಗಲ ನಿಕ್ಕು ಕೊರ್ನೆ ವರ ತಿಕ್ಕುಣು ಬಂದು ದೇವರು ಲಕ್ಕದ ಪನ್ಪೆರು. ಎಲೆ ಶಾಂತಿಯುಕ್ತನಾದ ರುದ್ರನೇ, ನಾನು ನಿನ್ನ ಸ್ತುತಿಗೆ ಮೆಚ್ಚಿದ್ದೇನೆ. ನೀನು ನಿನ್ನ ಶುಭವಾದ ಕೈಲಾಸ ಪರ್ವತಕ್ಕೆ ಹೋಗು. ಎಲೆ ಭವನೆ, ನಿನ್ನಿಂದ ಇಂತು ಸ್ತುತನಾದ ನಾನು ಹಿರಣ್ಯಕಶಿಪುವನ್ನು ಸಂಹರಿಸುವೆನು. ಯಾಕೋಸ್ಕರ ನಿನ್ನ ಸ್ತುತೊಡೆಯನ್ನು ಖುಷಿ ಆತ ಇತ್ತೆ ಹೆಂಗೆ ಗೊತ್ತಾಂಡು ಅಂಚಿತ್ತಿನ ಹಿರಣ್ಯಕಶಿಪುನು ಯಾಂದಾದ ಮಲ್ಪಡು ಸಂಹಾರ ಮಲ್ಪಡು ಬಂದು ಈ ಸ್ತುತಿ ಮಲ್ತಾ ಐಕೋಸ್ಕರ ಇತ್ತದಾದ ಮಲ್ಪುಲ. ಇನ್ನು ಈ ಸ್ತುತಿಗೆ ಅನ್ನು ಖುಷಿ ಆಯ ಈ ಸೀದ ಪೋಲ ಇತ್ತೆ ಶುಭವಾಯನ ಆ ಕೈಲಾಸ ಪರ್ವತಗೆ ಪೋದು ಕುಲುಲ ಯಾನು ಹಿರಣ್ಯಕಶಿಪುನು ಸಂಹಾರ ಮಲ್ಪ ಬಂದು ಭಗವಂತ ಅರೆಗ ಪನ್ಪೆ. ಎಲೆ ದೇವತೆಗಳಿರ, ಈಗ ನೀವು ನಿಮ್ಮ ಬೀದಿಗೆ ಹಿಂದಿರುಗಿ ಹೋಗಿರಿ. ಅಂಚನೆ ಅಲ್ಪ ಇತ್ತಿನ ಪೂರ ಇಂದ್ರಾದಿ ದೇವಿ ದೇವತನಗೆಲ್ಲ ಪನ್ಪೆರು ನಿಗುಲ ಪೋಲೆ ನಿಗಲ ಲೋಕ ಪೋದು ಸ್ವರ್ಗ ಲೋಕ ಪೋದು ಕುಲ್ಲೆ ಕೆಲವು ಕಾಲ ಪರ್ಯಂತವಾಗಿ ಪರೀಕ್ಷಿಸಿರಿ. ಒಂತೆ ಕಾಲ ಬರ್ಪುಣು ಒಂತೆ ಕಾಲ ಬನ್ನಂಗೆ ಕಾಪಲೆ. ಎಲೆ ಸುರರೆ, ಯಾವಾಗ ಈ ಹಿರಣ್ಯಕಶಿಪಿಗೆ ಜ್ಞಾನಿಯಾದ ವಿಷ್ಣು ಭಕ್ತನಾದ ಪ್ರಹ್ಲಾದನೆಂಬ ಹೆಸರಿನ ಮಗನು ಜನಿಸುವರು. ನಿಗುಲಿತದಾಲ ಟೆನ್ಷನ್ ಮಲ್ಪೊಚ್ಚಿ ಏಪಲ ಬರ್ರೆಗ ಅಪ್ಪುಜಿ ಎಂಕೆ ಏಪಲ ಆಯನು ವಧೆ ಮಲ್ಪರ ಅಪ್ಪುಜಿ ನಿಗುಲ್ ಪೋದು ಖುಷಿಯಾದ ಜೀವನ ಮಲ್ಪಲೆ ಯಾನಿತ್ತೆ ನಿಗಲ್ಲ ಈಗ ಹೊರ ಕೊರ್ಪೆದಾದ ಪಂಡ ಆ ಕಾಲ ಪರ್ಯಂತ ಏಪ ಬರ್ಪುಣು ಆ ಒಂಜಿ ಹಿರಣ್ಯಕಶಿಪಿಗೂ ಜ್ಞಾನಿ ಆಯನ ಅಂಚನೆ ಎನ್ನ ಭಕ್ತ ಆಯನ ವಿಷ್ಣು ಭಕ್ತವಾಯನ ಪ್ರಹ್ಲಾದ ಪನ್ಪಿನ ಏಪ ಮಗೆ ಪುಟ್ಟುವೆನೋ. ಆ ದೈತ್ಯನು ಅವನಿಗೆ ಯಾವಾಗ ಕೇಡೆ ಜಕ್ಕುವನು ಆಗ ವರಗಳಿಂದ ರಕ್ಷಿತನಾದವನು ಸುರಾಸುರರಿಂದ ಸೋಲಿಸಲು ಅಶಕ್ಯನು ಆದ ಆ ಹಿರಣ್ಯಕಶಿಪುನು ಸಂಹರಿಸುವೆನು. ಆ ಒಂಜಿ ಮಗೆ ಎನ್ನ ಭಕ್ತಾಯನ ಮಗೆ ಅಂಚನೆ ಜ್ಞಾನಿಯನ ಮಗೆ ಆ ಹಿರಣ್ಯಕಶಿಪು ಏಪ ಪುಟ್ಟುವೆನೋ. ಪುಟ್ಟುದು ಆ ದೈತ್ಯ ಆ ಹಿರಣ್ಯಕಶಿಪು ಏಪ ಆ ಬಾಲೆನು ದಾದ ಮಲ್ಪೆ ಸಂಹಾರ ಮಲ್ಪರೆಗೆ ಆಗ ಪ್ರಾಬ್ಲಮ್ ಕೊರ್ರೆಗೆ ಶುರು ಮಲ್ಪೆನೋ ಅದಾಗ ಆ ಒಂಜಿ ಬಾಲನ ರಕ್ಷಣೆ ಮಲ್ಪರೆಗೆ ಯಾನು ಬತ್ತದು ಆಯನ ಹಿರಣ್ಯಕಶಿಪುನ ಯಾನು ದಾದ ಮಲ್ಪೆ ಸಂಹಾರ ಮಲ್ಪೆ ಎಂದು ವಿಷ್ಣುವಿನಿಂದ ಹೇಳಿಕೊಂಡ ದೇವತೆಗಳು ಆ ಶ್ರೀ ಮಹಾವಿಷ್ಣುವಿ ಎರಗಿ ತಮ್ಮ ಬಿದ್ದಿಗೆ ಹೋದರು. ಅರೆಗೆ ನಮಸ್ಕಾರ ಮಲ್ತದು ಆ ಭಗವಂತನ ಪಾತ್ರಣಿಕೆ ಎಂದು ಮಾತ ದೇವಿ ದೇವತನಗುಲ್ಲ ಅರೆಗೆ ನಮಸ್ಕಾರ ಮಲ್ತ ಅಗಲಗಲ್ಲ ಜಗಗ್ ಪೋಯಿರು ಎಂದು ಮಾರ್ಕಂಡೇಯ ಮುನಿಯು ಶತಾನಿಕ ಸಹಸ್ರಾನಿಕ ರಾಯನಿಗೆ ಹೇಳಿದ್ದನ್ನು ಸೂತರು ಭಾರದ್ವಾಜಾದಿ ಮುನಿಗಳಿಗೆ ಹೇಳಿದರು. ಸಹಸ್ರಾನಿಕ ಉವಾಚ ಮಾರ್ಕಂಡೇಯ ಮಹಾಪ್ರಾಜ್ಞಾ ಸರ್ವಶಾಸ್ತ್ರ ವಿಶಾರದ ಪ್ರಾದುರ್ಭಾವಂ ನೃಸಿಂಹಸ್ಯ ಯಥಾವದ್ವಕ್ತುಮರ್ಹಸಿ ವದ ಪ್ರಹ್ಲಾದ ಚರಿತಂ ವಿಸ್ತಾರೇಣ ಮಮ ನಘ ಧನ್ಯಾ ವಯಂ ಮಹಾಯೋಗಿ
ತ್ವತ್ರ ಸಾಧಾನ್ಮ ಮಹಾಮುನೆ ಸುಧಾಂ ಬಿಭಾಮೋ ದುರ್ಲಾಭ್ಯಂ ಧನ್ಯಾಃ ಶೇಷಕ ಕಥಾಭಿಧಾಂ. ಇತ್ತೆ ನರಸಿಂಹಾವತಾರ ಚರಿತ್ರೆ ಮುಂದುವರಿಸುವಂತ ಒಂದುಂಡು. ಸಹಸ್ರಾಣಿಕ ಪಂಡ ನಮ್ಮತ್ತೆ ಪಂಡ ಪಾಂಡವ ವಂಶದ ರಾಜ ಆರು ಮಾರ್ಕಂಡೆ ಮುನಿಟ ಕೇನ್ವೆರು ಎಲೆ ಮಹಾಪ್ರಾಜ್ಞನು ಸಕಲ ಶಾಸ್ತ್ರ ಕೋವಿದನು ಆದ ಮಹಾಪ್ರಾಜ್ಞಾಯನ ಪ್ರತಿಯೊಂದು ಶಾಸ್ತ್ರ ಗೊತ್ತಿತ್ತಿನ ಮಾರ್ಕಂಡೆ ಮುನಿರೆ ಏರು ಶ್ರೀ ನರಸಿಂಹ ಅವತಾರದ ಬಗ್ಗೆ ಎಂಕ ಯಥಾವತ್ತಾದ ಪನ್ಲೆ ಬಂದು ಆರು ಕೊಡಕ್ಕೇನಂದ್ಲೇರ ಎಲೆ ಪುಣ್ಯಶಾಲಿ ಬಿತ್ತರದಿಂದ ಶ್ರೀ ಪ್ರಹ್ಲಾದನ ಚರಿತವನ್ನು ಹೇಳು. ತೆಂಗ ಪ್ರಹ್ಲಾದ ಮಹಾರಾಜನ ಚರಿತ್ರೆ ನೀರು ಪನ್ಲೆ. ಎಲೆ ಮಹಾಜ್ಞಾನಿಯಾದ ಮಹಾಯೋಗಿ, ನಿನ್ನ ಅನುಗ್ರಹದಿಂದ ನಾನು ಧನ್ಯರಾದೆವು. ಈಗ ಪುಣ್ಯವಂತರಾದ ನಾವು ರಮಾವಲ್ಲಭನಾದ ಶ್ರೀ ನರಸಿಂಹನ ಕಥೆ ಎಂಬ ಅಮೃತವನ್ನು ಪಾನ ಮಾಡುತ್ತೇವೆ ಎಂದು ಹೇಳಿದನು. ಇರ್ನ ಬಾ ಎಡ್ದು ಎಂಗಲೆಗ ಈ ಶ್ರೀ ನರಸಿಂಹ ದೇವರನ ಕತೆ ಪನ್ಪಿನಿ ಅಮೃತನ ಎಂಗಲೆಗ ಪರ್ರೆ ಉಂಡು. ಈ ಭಗವಂತನ ಈ ಎಪಿರೆನ್ಸ್ ಡೇ ಆರು ಎಂಚ ಬರ್ಪೆರು ನರಸಿಂಹ ದೇವರನ ಸ್ವತಃ ನರಸಿಂಹ ದೇವರ ಪಂಡ ಸ್ವತಃ ಭಗವಂತನೇ ಅರ್ನ ಈ ಕತೆನಿಕೇಂದು ಕತೆ ಪನ್ಪಿನ ಅಮೃತನೆಂಗಲು ಪರ್ರೆ ಉಂಡು ಇರು ಪನ್ಲೆ ಪರ್ಪಿನ ಪಂಡ ಕಿಬಿಟ್ಟು ನಮ್ಮ ಪರಡು ಶ್ರವಣಂ ಮಲ್ಪುಡು. ಮಾರ್ಕಂಡೇಯ ಉವಾಚ ಪುರಾ ಹಿರಣ್ಯಾಕಶಿಪೋಸ್ತ ಪೋರ್ಥಂ ಗಚ್ಚತೋ ವನಂ ದಿಗ್ದಾಹೋ ಭೂಮಿಕಂಪಶ್ಚ ಜಾತಸ್ತಸ್ಯ ಮಹಾತ್ಮನಃ ವಾರಿತೋ ಬಂಧುರ್ಬಿರ್ಭತ್ತೆ ಮಿತ್ರೈಚ್ಛಾಹಿತಕಾರಿಭಿಃ ಶಕುನಾ ವಾ ಗುಣಾರಾಜ ಜಾತಸ್ತಶ್ಚ ನ ಶೋಭನಂ ತ್ರಿಲೋಕ್ಯ ಅಧಿಪತಿಸ್ತ್ವಂ ಹಿ ಸರ್ವೇ ದೇವಃ ಪರಾಜಿತಃ ತವಾಸ್ತೇನ ಭಯಂ ಸೌಮ್ಯ ಕಿಮರ್ಥಂ ತಪ್ಯತೆ ತಪಃ ಪ್ರಯೋಜನಂ ನ ಪಶ್ಯಾಮೋ ವಯಂ ಬುದ್ಧ್ಯಾ ಸಮನ್ವಿತಃ. तो मार्कंडेय मुनि सहस्रानिक राजरिग पन्पेर केन्ला सहस्रानिक पांडव ವಂಶದ ರಾಜ ಅರಡ ಪನ್ಪೇರ್ ಕೇನ್ಲಾ ಪೂರ್ವಡು ಹಿರಣ್ಯಕಶಿಪು ಪನ್ಪಿನ ದೈತ್ಯ ಆರ್ದಾದ ಮಲ್ಪೆರು ತಪವನ್ನೆಸಗಲು ವನಕ್ಕೆ ಹೋಗುತ್ತಿರಲು ಆರು ತಪ ಮಲ್ಪರಿಗೆ ತಪಸ್ಸು ಮಲ್ಪರಿಗೆ ಇತ್ತೆ ಪ್ರಹ್ಲಾದ್ ಮಹಾರಾಜ ಎಂಚ ಪುಟ್ಟಿಯರು ಪಂಡ ದೈತ್ಯ ಆಯ್ನಾರು ರಕ್ಕಸ ಗುಣೊಟ್ಟಿತ್ತಿನರೆಗು ಅಂಚಿತ್ತಿನ ಭಗವಂತನ ಭಕ್ತ ಆಯ್ನಾರು ಪ್ರಹ್ಲಾದ ಎಂಚ ಪುಟ್ಟಿಯರು ಪಂದ ನೆಟ್ಟೆ ಆರು ಪನಂದ್ರು ಕೇನ್ಲಾ ಪಂಡ ಆರುಕಿ ಸಹಸ್ರಾಣಿಗೆ ಪಂದಿತ್ತಿರು ಪನ್ಲೆ ಎಂದು ಯಾಕೆ ತನ್ಪಿರು ಕೇನ್ಲಾ ದುಂಬು ಹಿರಣ್ಯಕಶಿಪು ತಾದ ಮಲ್ತಂದ್ರೆ ತಪಸ್ಸು ಮಲ್ಪರಿಗೋಸ್ಕರ ಕಾಡು ಪೋಯಿ. ಆ ಮಹಾತ್ಮನಿಗೆ ದಿಕ್ಕುಗಳ ಹೊತ್ತಿಕೊಂಡು ಸುಡುವುದು ಭೂಮಿ ಕಂಪಿಸುವುದು ಉಂಟಾದು. ಆ ಅಲ್ಪ ತಪಸ್ಸು ಮಲ್ಪರ ಕಾಡು ಪೋನಾಗ ಅಲ್ಪ ಕೊಡಿಗಡೆ ಅರೆಗೆ ಭೂಮಿ ಕಂಪನ ಆಪಿನ ಪಂದುನ ಅಂಚನೆ ಕೊಡಿಗಡೆ ತೂಕೋಸಿದ ಪುರ ಅರೆಗೆ ಫೀಲಿಂಗ್ ಅವನಿತ್ತು. ಇವನ್ನು ಕಂಡು ಅವನಿಗೆ ಹಿತವನ್ನೆಸಗುವ ಬಂಧು ಮಿತ್ರರು ಅವನನ್ನು ತಪಕ್ಕೆ ಹೋಗಕೂಡದೆಂದು ತಡೆದರು. ಅದ ಕಾರಣ ಬಂಧು ಮಿತ್ರನಾಗಲು ಪುರ ಪನ್ಪೇರು ಪೋರ್ಚಿ ಆ ಕಾಡು ಪೋರ್ಚಿ ಆ ಕಾಡು ತಪಸ್ಸು ಮಲ್ ಪೋರ್ಚಿ ಅಲ್ಪ ದಾದಾಪುಣ ಭೂಮಿಪುರ ಪಂದೊಂದುಂಡು ತೂಪುರ ಪತ್ತಿನಲ ಕಾವಂದು ಪೋರ್ಚಿ ಬಂದು ಮಾತ ಬಂಧು ಮಿತ್ರನಗಳು ಪುರ ದಾದ ಮಲ್ಪುರ ತಡೆ ಮಲ್ತೊಂದು ಇತ್ತೇರು ಪೋರ್ಚಿ ಬಂದು. ಇನ್ನು ಅಪಶಕನಗಳು ಉಂಟಾದು ಅಂಚ ಪೋರ್ಚಿ ಬಂದು ಕೆಲವು ಜನ ದಾದ ಮಲ್ತಾರೆ ಅಪಶಕನ ಬತ್ತನರೆ. ಆಗ ಬಂಧು ಮಿತ್ರರು ಇಲೇ ಪ್ರಭುವೇ, ಈಗ ಅಪಶಕನಗಳು ಉಂಟಾಗುತ್ತಿವೆ, ನೀನು ಮೂರು ಲೋಕಗಳ ಒಡೆಯನು, ದೇವತೆಗಳನ್ನೆಲ್ಲ ಸೋಲಿಸುತ್ತಿರುವೆ. ಅಪಶಕುನ ಪುರ ಬರಂದುಂಡು ಅಂಡ ಸುರುಟಿ ಇರುತ್ತೆ ಮೂಜಿ ಲೋಕದ ದೇವತೆಗಳನ್ನ ಪೂರ ಇದು ಸೋಲಿಪಾದರು ಅಂಚನೆ ಮೂಜಿ ಲೋಕದ ಇದು ಒಡೆಯಲಾತಾರ. ಎಲ್ಲಿ ಸೌಮ್ಯನೆ, ನಿನಗೆ ಯಾರಿಂದಲೂ ಭಯವಿರುವುದಿಲ್ಲ, ಏತಕ್ಕಾಗಿ ತಪವನ್ನು ಆಚರಿಸುವೆ. ಈ ನಿಕ್ಕಿತ್ತೆ ಅಲ್ಪ ಕಾಡು ಪೋಡ್ಚಿ ಭೂಮಿಪುರ ಪಂದೊಂದುಂಡು ಮಾತೆಲ್ಲ ಪೋಡಿಗೆ ಒಂದು ಯಾಕೆ ಶ್ರೀ ತಪಸ್ಸು ಮಲ್ಪನ ದಾದ ಜರು ನಿಕ್ಕು ಈ ಆಲ್ರೆಡಿ ನಿಕ್ಕು ತಪಸ್ಸು ಮಲ್ತದಾತು ಬ್ರಹ್ಮಾಜಿಡ ಹೊರ ತಿಕ್ಕದಾತನು ಮಾತೆಲ್ಲ ನಿಕ್ಕು ಪೋಡಿ ಒಂದಿಲ್ಲ ಅಂಚಿತ್ತಿನ ಪಿರದೇಗ ತಪಸ್ಸು ಮಲ್ಪರ ಪೋಂದಿಲ್ಲ. ನಾವು ಬುದ್ಧಿಪೂರ್ವಕವಾಗಿ ವಿಚಾರ ಮಾಡಲಾಗಿ ಈ ತಪೋ ಅನುಷ್ಠಾನಕ್ಕೆ ಯಾವ ಫಲವನ್ನು ಕಾಣುವುದಿಲ್ಲ. ಯಾಕಸ್ಕರ ಎಂಕಲ ಬುದ್ಧಿಡು ಎನ್ನುದು ನಿಕ್ಕು ಪನೊಂದುಲ್ಲ ಇಂಚೆ ಕೂಡ ತಪಸ್ಸು ಮಲ್ತರ ನಿಕ್ಕು ನನ್ನ ದಾಲ ತಿಕ್ಕರೆ ಸಾಧ್ಯಜ್ಜಿ ಈ ಪೋರ್ಚಿ ಬಂದು ಕೆಲವು ಪುರ ವಿಘ್ನ ಬರ್ಪುಣರು. ಯಾವನು ಸಂಸಾರದಲ್ಲಿ ಪೂರ್ಣ ಕಾಮನಾಗಿರುವನೋ ಅವನು ತಪವನ್ನೆಸಗುವುದಿಲ್ಲವು. ಇಂತೂ ಆ ಬಂಧು ಮಿತ್ರರು ತಡೆಯುತ್ತಿದ್ದರು. ಧರ್ಮದನು ಸೊಕ್ಕಿನಿಂದ ವಿವೇಕರಹಿತನಾದ ಹಿರಣ್ಯಕಶಿಪು ಇರುವರು ಮೂವರು ಕೆಳೆಯರೊಡಗೂಡಿ ಕೈಲಾಸ ಶಿಖರಕ್ಕೆ ಹೋದರು. ಅವೇನು ಪಂಡಲ ಪೋರ್ಚಿ ಪಂಡಲ ಆ ಹಿರಣ್ಯಕಶಿಪುದಾದ ಪೇರು ಕೈಲಾಸದಡಿಗೆ ಹೋಗ್ಪೇರು.
ಅಲ್ಲಿ ಅವನು ಅತ್ಯಂತ ಕಠಿಣವಾದ ತಪವನ್ನು ಅನುಷ್ಠಾನಿಸುತ್ತಿರುವಾಗ, ಎಲೆ ಸಹಸ್ರಾನಿಕ ರಾಯರೇ, ಶ್ರೀ ಮಹಾವಿಷ್ಣುವಿನ ಹೊಕ್ಕಲಿನ ತಾವರೆಯಲ್ಲಿ ಹುಟ್ಟಿದವನು ಹಂಸವಾಹನನು ಆದ ಚತುರ್ಮುಖನಿಗೆ ಏನನ್ನು ಮಾಡಲಿ? ಈ ದೈತ್ಯನು ತಪದ ದೆಸೆಯಿಂದ ಹೇಗೆ ಹಿಂತಿರುವನೆಂದು ಚಿಂತೆ ಉಂಟಾಯಿತು. ಅದಾಗ ಮೆರೆಗು ಭಗವಂತನ ಶ್ರೀ ಮಹಾವಿಷ್ಣುನ ಪೂಲ್ಡು ತಾವರೆ ಬೈದನು. ತಾವರೆ ಹಿಡಿದು ಬ್ರಹ್ಮಾಜಿ ಚತುರ್ಮುಖವಾಯನ ಬ್ರಹ್ಮಾಜಿ ದಾದೆ ಮಲ್ದಿರು ಪಿದ ಬೈದಿರು ಸೃಷ್ಟಿ ಆತರ ಬಂದು ನಮಗೆ ಗೊತ್ತುಂಟು. ಈ ದೈತ್ಯನು ತಪದ ದೇಶದಿಂದ ಹೇಗೆ ಹಿಂದಿರುಗನೆಂದು ಚಿಂತೆ ಉಂಟಾಯಿತು. ತುಂಬೇಗ ತಪಸ್ತ್ರ ತುಂಬನು ಎಂಚೆ ಪಿದೆ ಪನ್ಪಿನ ಆ ಚತುರ್ಮುಖ ಬ್ರಹ್ಮಾಜಿ ದೇವರಿಗೂ ದಾದಾಡು ಟೆನ್ಷನ್ ಆರೆ ಶುರುವಾಂಡು. ಇಂದು ಚಿಂತಾಕ್ರಾಂತನಾದ ಬ್ರಹ್ಮನಿಗೆ ಅವನ ಒಡಲಿನಿಂದ ಜನಿಸಿದ ಜ್ಞಾನಿಶ್ರೇಷ್ಠನಾದ ನಾರದನು ಪೊಡಮಟ್ಟು ಇಂತು ನೋಡಿದನು. ಯಾಕಸ್ಕರ ಮೇರೆ ಟೆನ್ಷನ್ ಉಪರೀತದಾದ ಮಲ್ಪ ಮುಂಬೈ ಪೂರ ಮೂಜಿ ಲೋಕಲ್ನ ಇಂಚ ಮಲ್ತೊಂದುಲ್ಲೇ ಎಂಗಿತ ಟೆನ್ಷನ್ ಒಂದು ಪನ್ನಗ ಜ್ಞಾನಶ್ರೇಷ್ಠ ಆಯನ ನಾರದರು ಬತ್ತುದರಿಗೆ ಪನ್ಪೆರ ಬ್ರಹ್ಮಾಜಿಗ. ನಾರದ ಉವಾಚ ಕಿಮರ್ಥಂ ಕಿದ್ಯತೆ ತಾತ ನಾರಾಯಣ ಪರಾಯಣ ಏಷಂ ಮನಸಿ ಗೋವಿಂದಸ್ತೆ ವೈನಾರ್ಹಾಂತಿ ಸೋಚಿತುಂ ಅಹಂ ತಂ ವರಯಿಷ್ಯಾಮಿ ಮತಿಂ ಮೇ ಸಂಪ್ರದಾಶ್ಕತಿ ನಾರಾಯಣೋ ಜಗಸ್ವಾಮಿ ತಪ್ಯಂತಂ ದಿತಿನಂದನಂ. ನಾರದರು ಪನ್ಪೆರು, ಎಲೆ ತಂದೆ, ಯಾವಾಗಲೂ ಶ್ರೀಮನ್ನಾರಾಯಣನೇ ಧ್ಯಾನಿಸುವವನೇ ಏತಕ್ಕೆ ದುಃಖ ಪಡುತ್ತೀಯೇ? ದೇಗಿತ್ತ ಚಿಂತನೆ ಉಳ್ಳಾರು ಏಪಲ ಭಗವಂತ ನೀರು ಪ್ರಾರ್ಥನೆ ಮಲ್ತೊಂದು ಅರ್ನ ಧ್ಯಾನ ಉಡುಪರತೆ ಬ್ರಹ್ಮಾಜಿ. ಯಾರ ಮನದಲ್ಲಿ ಗೋವಿಂದನಿರುತ್ತಾನೋ, ಯಾರು ಶ್ರೀ ಗೋವಿಂದನನ್ನು ಧ್ಯಾನಿಸ್ತಾರೋ ಅವರು ಶೋಕಿಸಲು ಅರ್ಹರಿಲ್ಲ. ಎರ್ನ ಮನಸ್ಸಿಡು ಗೋವಿಂದ ಭಗವಂತ ಅರ್ನ ಪುದರುಂಡು ಅಗಲಿಗೆ ಓಯ್ತಲ ಪಹಯ ಪನ್ಪಿನ ಹೆಜ್ಜಿ ಅಂಚಿತ್ತಿನಾರು ಇರು ಏಪಲ ಭಗವಂತನ ಪ್ರಾರ್ಥನೆ ಮಲ್ಪುನಾರು ಅರೇನ ಮನನ ಮಲ್ಪುನಾರು ಅರೇನ ಧ್ಯಾನ ಮಲ್ಪುನಾರು ಇರು ದೇಗಿತ್ಯ ಚಿಂತ ಮಲ್ತೊಂದುಲ್ಲರು ಬಂದು ನಾರದೇರು ಪನ್ಪೆರು. ಅದಾಗ ಮಾರ್ಕಂಡೇಯದಾದ ಪನ್ಪೆರು, ಇತ್ಯುಕ್ತಾನಂ ಕ ಪಿತರಂ ವಾಸುದೇವಂ ಹೃದಿ ಸ್ಮರ ಪ್ರಯಾತಃ ಪರ್ವತೇನೈವ ಸಾರ್ಧಂ ಸ ಮುನಿಪುಂಗವ. ತಪವನ್ನೆಸಗುತ್ತಿರುವ ಆ ದ್ವಿತೀಯ ಮಗನಾದ ಹಿರಣ್ಯಕಶಿಪುವನ್ನು ತಪವನ್ನೆಸಗದಂತೆ ನಾನು ತಡೆಯುತ್ತೇನೆ. ಅದಾಗ ಆ ನಾರದರು ಪನ್ಪೆರು, ಆರುಪ್ಪಿರ ಹಿರಣ್ಯಕಶಿಪು ತಪಸ್ ಮಲ್ಪಂದಲಕ್ಕ ಯಾನಿತ ತಡೆಪುವೆ ನನ್ನ ಟೆನ್ಷನ್ ಮಲ್ಪಡ್ಚು ಹೊರ ಇರು ತಪಸ್ ಮಲ್ತದ ಪೂರ ಕೊರ್ದಾಂಡು ಪಿರ ಆಯ ತಪಸ್ ಮಲ್ಪಂದಲಕ್ಕ ಯಾನ ದಾದಾಂಡಲು ವಿಘ್ನ ಬರ್ಪಿನಂಗೆ ಮಲ್ಪೆ ಇದು ಚಿಂತೆ ಮಲ್ಪೊಚ್ಚು. ಸಕಲ ಪ್ರಪಂಚಕ್ಕೂ ನಿಯಾಮಕನಾದ ಶ್ರೀಮನ್ನಾರಾಯಣನು ನನಗೆ ಆ ಬುದ್ಧಿಯನ್ನು ಕೊಡುವನೆಂದು ನಾರದ ನುಡಿದನು. ಇರು ಟೆನ್ಷನ್ ಮಲ್ಪೊಚ್ಚು ಬ್ರಹ್ಮಾಜಿ ಎಂಕ್ ಭಗವಂತ ಅವು ಕೆಲಸ ಮಲ್ಪುನಂಗೆ ಆಯಕ್ ಪಿರ ಆ ತಪಸ್ಸು ಮಲ್ಪರ ಬಲ್ಲಿ ಹಿರಣ್ಯಕಶಿಪು ತಾವೇನು ವಿಘ್ನ ಮಲ್ಪುನಲಕ್ಕ ಅವೇನು ಉಂತಾಪನಲಕ್ಕತ್ತಿನ ಎಂಕ್ ಬುದ್ಧಿನ ದೇವರು ನಾರಾಯಣ ದೇವರು ಎಂಕ್ ಕೊರ್ಪೆರು ಇರು ಟೆನ್ಷನ್ ಮಲ್ಪೊಚ್ಚು ಬಂದು ನಾರದೇರು ಬ್ರಹ್ಮಾಜಿಗೆ ಪನ್ಪೆರು. ಅದಾಗ ಪಿರ ಮಾರ್ಕಂಡೇಯ ಶಾಸ್ತ್ರಾನಿಕ ಪನ್ಪೆರು, ಕೇಳು ಶಾಸ್ತ್ರಾನಿಕ, ಆ ಮುನಿಶ್ರೇಷ್ಠನಾದ ನಾರದನ್ನು ಇಂತು ನುಡಿದು ತಂದೆಯಾದ ವಿರಂಚನಿ ಗೆರಗಿ ಹೃದಯದಲ್ಲಿ ಶ್ರೀಮನ್ನಾರಾಯಣನ ನೆನೆಯುತ್ತಾ ಅಂಚ ಪಂದು ಆ ಪಪ್ಪಾಯನ ಪಂಡ ನಾರದಿರು ಭಗವಂತ ಎಂಬೆರ್ನ ಬ್ರಹ್ಮಾಜಿನ ಮಾನಸ ಪುತ್ರ ಯಾಕಸ್ಕ ಆರ್ಲ ಆರ್ನ ಪಪ್ಪ ಪೇರು ಅಂಚ ನಾರದಿರು ಅಂಚ ಪಂದ ಆರ್ನ ಪಪ್ಪಗ ಕೈ ಮುಗಿದು ನಾರದಿರು ತನ್ನ ಹೃದಯಡು ಶ್ರೀಮನ್ನಾರಾಯಣ ದೇವರಿನ ಸ್ಮರಣೆ ಮಲ್ತೊಂದು ಪರ್ವತನೆಂಬ ಮುನಿಯೊಡನೆ ಹೊರಟನು. ಪರ್ವತ ಪನ್ಪಿನ ಮುನಿನೊಟ್ಟಿಗೂ ಪಿದಡಿಯರು ನಾರದಿರು. ದೈತ್ಯಶ್ರೇಷ್ಠವಾದ ಹಿರಣ್ಯಕಶಿಪು ಎಲ್ಲಿ ಇಬ್ಬರು ಮೂವರು ಕೆಳೆಯರೊಡನೆ ಇರುತ್ತಾನೋ ಆ ಪರ್ವತೋತ್ತಮವಾದ ಕೈಲಾಸಕ್ಕೆ ಆ ನಾರದ ಪರ್ವತರು ಗುಬ್ಬಚ್ಚಿಯ ರೂಪವನ್ನು ತಾಳಿದವರಾಗಿ ಹೋದರು. ಅಂಚ ಅನಗ ಅಲ್ಪ ಹಿರಣ್ಯಕಶಿಪು ಅಲ್ಪ ಪಿರ ಆರು ತಪಸ್ಸು ಮಲ್ತೊಂದುಲ್ಲರು ಅಡೆಗು ದಾದ ಮಲ್ಪ ರಡ್ಡು ಜನಲ ನಾರದರು ಬೊಕ್ಕ ಅರ್ನೊಟ್ಟು ಬೊಯ್ದಿನ ಪರ್ವತ ಮುನಿ ರಡ್ಡು ಜನಲ ಆ ಗುಬ್ಬಚ್ಚಿದ ರೂಪಡು ಅಲ್ಪ ಬೋದು ಉಂತುವೆರು. ಅಲ್ಲಿ ಮಿಂದ ಮುನಿಯು ಮರದ ರೆಂಬೆ ಮೇಲೆ ಕುಳಿತು ಆ ದೈತ್ಯನಿಗೆ ಕೇಳಿಸುವ ಹಾಗೆ ಗಂಭೀರವಾದ ಮಾತಿನಿಂದ ಇಂತ ಹೇಳಿದನು. ಅಂಚ ಆ ರಡ್ಡು ಜನಲ ಗುಬ್ಬಚ್ಚಿ ರೂಪೋಡು ನಾರದೇರ್ ಬೊಕ್ಕ ಪರ್ವತ ಮುನಿ ರಡ್ಡು ಜನಲ ಆ ಗುಬ್ಬಚ್ಚಿದ ರೂಪೋಡು ಅಲ್ಪ ಮರತ ಒಲ್ಪ ಹಿರಣ್ಯಕಶಿಪು ತಪಸ್ಸು ಮಲ್ತೊಂದುಲ್ಲರು ಆ ಮರತ ಕೊಂಬೆಡು ಬ್ರಾಂಚಸ್ಡು ಕುಲ್ದು ಇಂಚಪನೊಂದುಲ್ಲೇರು. ಪರಮಜ್ಞಾನಿಯಾದ ನಾರದ ಮುನಿಯು ಮತ್ತು ಮತ್ತು ನಮೋ ನಾರಾಯಣ ಎಂದು 3 ಬಾರಿ ಗಟ್ಟಿಯಾಗಿ ಉಚ್ಚರಿಸಿ ಮೌನವನ್ನು ತಾಳಿದನು. ಪಂಡ ಮುಲ್ಪ ಭಗವಂತ ಪಂಡರಿಗೆ ವೈರಿ ಬಂದು ಗೊತ್ತುಂಡು ಎರೆಗು ನಾರದರು
ಇತ್ತೆ ಎಂಚಾಣಲ ಮಲ್ತುಂಬೆ ತಪಸ್ಸು ಮಲ್ತೊಂದುಲ್ಲೆದ ತಪಸ್ಸು ಮಲ್ಪುನ ಕೂಡ ಹೊರ ಬ್ರಹ್ಮಾಜಿಡ ಎರೆಡ್ಲ ಸೈಯರ್ ಎಜ್ಜೆಂಕ್ ಬಂದು ಇಂಚಿನ ಪೂರ ಸ್ಟ್ರಾಂಗ್ ಆಯ್ನ ಹೊರಗೆ ತುಂದು ಆಂಡು ಬ್ರಹ್ಮಾಜಿನ ನನ್ನ ಪಿರ ಉಂಬೆ ತಪಸ್ಸು ಮಲ್ತನ ನನ್ನ ದಾದ ಮಲ್ಪೇನ ಬಂದು ಗೊತ್ತು ಯಾಕೋಸ್ಕರ ಭಗವಂತ ಆಯನ ವೈರ್ಯ ಅನ್ನೋದೋಸ್ಕರ ಉಂಬೈತೆ ಮುಲ್ ತಪಸ್ಸು ಮಲ್ಪುನ ಇಡೇಟ್ ಯಾನು ಗಡಿ ಗಡಿ ಭಗವಂತನ ಪುದರ್ ಮಲ್ತನ ಆಯ್ಕೆ ಡಿಸ್ಟರ್ಬೆನ್ಸ್ ಆಪುನು ಆಯ್ ಪಂತೆ ಪೂರ ಇಂದ್ರಲೋಕ ದೇವಿ ದೇವತೆಗಳು ಪೂರ ಪಂತೆ ಯಾನೇ ಭಗವಂತ ಏನಾದ್ರು ಮಿತ್ತಿ ಏರ್ಲೆಜ್ಜರು ಹಿರಣ್ಯಕಶಿಪು ನಮೋ ಅವು ಪೂರ ಪನಡು ಓಂ ನಮೋ ಭಗವತೆ ವಾಸುದೇವ ಒಂದು ಪೂರ ಪನ್ರ ಬಲ್ಲಿ ಎಂಕೆ ಏನ ಮಲ್ಪರಿತನ ದಾನ ಧರ್ಮ ತಪಸ್ಸು ದಾದ ಮಲ್ಪರಿತನ ಎಂಕೆ ಮಲ್ಪಡು ಅಂಚ ಪಂತಿನ ಆಯ್ಗ ಉಂಬೆತ್ತ ಭಗವಂತನ ಪುದರ್ದೆತ್ತನ ಎಂಚಾಂಡಲ ಅಲ್ಪ ದಾದಾಪುಣ ಆಯ್ಗ ತಪಸ್ಸು ಮಲ್ಪನ ಕಾನ್ಸಂಟ್ರೇಷನ್ ಬರ್ಪುಜಿ ಗಡಿ ಗಡಿ ಆಯನಕ್ಕೆ ಬಿಟ್ಟು ದಾದ ಬರ್ಪುಣು ಭಗವಂತನ ಪುದರ್ ಬರ್ಪುಣು ಯಾಕೋಸ್ಕರ ಮೇರು ಪರಮಜ್ಞಾನಿ ಆಯ್ನ ನಾರದ ಮುನಿ ಬೊಕ್ಕ ಪರ್ವತ ಮುನಿ ರಡ್ಡು ಜನಲ ರಡ್ಡು ಗುಬ್ಬಕ್ಕೆ ಅದು ಆರು ಒಲ್ಪ ತಪಸ್ಸು ಮಲ್ತೊಂದುಲ್ಲರು ಕೈಲಾಸ ಪರ್ವತದ ಅಲ್ಪ ಅಡೆ ಪೋದು ಗುಬ್ಬಚ್ಚಿದ ರೂಪುಡು ಆ ಮರತ ಕುಂಬಿಡು ಕುದ್ದೊಂದು ದೇವನ ಪೂದರ್ ಪಂದು ಬಂದು ಆಯ್ಕೆ ಡಿಸ್ಟರ್ಬ್ ಮಲ್ಪರ ಸುರ್ ಮಲ್ಪೇರು ಹಿರಣ್ಯಕಶಿಪು ದಾದ ಬಂದ್ಪೇರು ನಮೋ ನಾರಾಯಣಾಯ ನಮೋ ನಾರಾಯಣಾಯ ಅಂದು ಮೂಜಿ ಸತ್ತಿ ಗಟ್ಟಿ ಅದು ಬಂದ್ಪೇರು ಗಟ್ಟಿ ಮೂಜಿ ಸತ್ತಿ ಪಂದು ಅಡೆಗೆ ಬಂದ್ ಮಲ್ಪೇರು ಹಿರಣ್ಯಕಶಿಪು ಎಂಬ ದೈತ್ಯನು ಆದರದೊಡನೆ ಆ ಗುಬ್ಬಚ್ಚೆ ಆ ನುಡಿಯನ್ನು ಕೇಳಿ ಕೋಪಗೊಂಡು ಬಿಲ್ಲನ್ನು ತೆಗೆದುಕೊಂಡನು ಗರ್ಭವತ್ತನು ಹಿರಣ್ಯಕಶಿಪು ಗರ್ಭವತ್ತನು ಎನ್ನ ಶತ್ರು ಆಯ್ನ ಈ ನಾರಾಯಣನ ಪುದರು ಉಂದೇರು ಆ ಗುಬ್ಬಿ ಪಕ್ಕಿಗಳ ಮರಲ ಗುಬ್ಬಿ ಪಕ್ಕಿಲ ಪ್ರತಿ ಒಂಜಿ ಚರಾಚರ ವಸ್ತುಲ ಎನ್ನ ನಾಮಸ್ಮರಣೆ ಮಲ್ಪುಡು ಅಂಚಾನಗ ಈ ಎನ್ನ ವೈರ್ಯ ಏನ ನಾರಾಯಣನ ಪುದರ್ ಏರು ಮಲ್ಪುಡು ಒಂದು ಗುಬ್ಬಿ ಪಕ್ಕಿ ಕೆರ್ಪೆ ಬಂದು ಅಲ್ಪ ಲಕ್ಕದು ಅರ್ಧ ಆದ ಮಲ್ಪೇರು ಅರ್ನ ಬಿಲ್ಲು ದೆತ್ತಿದ ಆ ಗುಬ್ಬಿನ ಕೆರ್ರೆಗೂ ಶೂಟ್ ಮಲ್ಪೇರು ಕೆರ್ರೆಗೆ ರೆಡಿ ಆಪೇರು ಎಲೆ ಭೂಪನೆ ಕೇಳು ಅವನ ಸರಳನ ಬಿಲ್ಲಿನಲ್ಲಿ ಜೋಡಿಸಿ ಅವುಗಳಿಗೆ ಗುರಿಗಿಟ್ಟು ಹೊಡೆಯುವಾಗ ಆರು ದಾದ ಶೂಟ್ ಮಲ್ಪೆರೆಗೂ ಅದನ್ನ ಬಿಲ್ಲು ದೆತ್ತದು ಪಸಂದುಪ್ಪೇರು ಅದಾಗ ಆಯ್ಕು ಏಮ್ ದೀಪೇರು ಗುರಿ ದೀಪೇರು ಕೆರ್ರೆಗೋಸ್ಕರ ಆ ನಾರದ ಮುನಿ ಬೊಕ್ಕ ಪರ್ವತ ಮುನಿ ರಡ್ಡು ಜನಲ ರಡ್ಡು ಗುಬ್ಬಿ ಪಕ್ಕಿ ಅದು ಅಲ್ಪ ಕುಲ್ದಿನಾಗಲು ದಾದ ಅಲ್ಪ ಪಾರೊಂದು ಪೊಪ್ಪೇರು ಎಲೆ ಮಹಾಪತಿಯೇ ಆಗ ಆ ಹಿರಣ್ಯಕಶಿಪು ಕಡು ಮುನಿಸಿನಿಂದ ಕೂಡಿದವನಾಗಿ ಆ ತಪೋವನವನ್ನು ಬಿಟ್ಟು ತನ್ನ ನಗರಕ್ಕೆ ಮರಳಿ ಬಂದು ಇತ್ತೆ ಆ ತಪಸ್ಸು ಮಲ್ಪರ ಪೋತಿನ ಕಾಡುಡು ಆ ರಡ್ಡು ಗುಬ್ಬಿ ಪಕ್ಕಿ ಆಯ್ನ ನಾರದ ಮುನಿ ಬೊಕ್ಕ ಪರ್ವತ ಮುನಿ ಡಿಸ್ಟರ್ಬ್ ಮಲ್ತೇರು ಬಂದು ನನ್ನ ಅನ್ನಟೆ ಉಂತುಜೆ ನನ್ನ ತಪಸ್ಸು ಮಲ್ಪುಜೆ ಬಂದು ಆರು ಸಿದಿಪಿದೆ ಬತ್ತೆ ಗರ್ಭ ಬತ್ತಾರೆ ಜೋಡು ಇಂಚಿ ನೆಟೆ ಈ ಜಗಟ್ಲ ಎನ್ನ ವೈರ್ಯನ ಪುದರ್ಲೆ ಪುನರ್ ಉಲ್ಲೇರದ ನನ್ನ ನೆಟೆ ತಪಸ್ಸು ಮಲ್ಪುಜೆ ಬಂದು ಪಂಡ ಮುಲ್ಪನ ಆರದೇರು ದುಂಬೆ ಭಾಷೆ ಕೊದ್ದು ಪೋತಿರು ಇರು ಟೆನ್ಷನ್ ಮಲ್ಪೊಡ್ಚಿ ಬ್ರಹ್ಮದೇವರೇ ಯಾನು ಏನು ಚಾಣಲ ಮಲ್ತದ್ದು ಆಯನ ತಪಸ್ಸನ್ನು ಭಂಗ ಮಲ್ಪೆ ಎಂಕ್ ದೇವರು ನಾರಾಯಣ ದೇವರು ಎಂಕ್ ಬುದ್ಧಿ ಕೊರ್ಪೇರು ಬಂದು ಅರ್ನ ಒಂಜಿ ಕೃಪೆದಸ್ಕರ ಅಂತ ಆಧಾರ ಮಲ್ತದ್ದು ಆಯನ ತಪಸ್ಸನ್ನು ವಿಘ್ನ ಮಲ್ಪೆ ಬಂದಿರು ಅಂಚೆನಾರ ಮಲ್ತಿರಿ ತುಂಬೆ ಬತ್ತೆ ಪಿರ ಆಯನ ಇಲ್ಲಗೆ ಬತ್ತೆ ಇಲ್ಲ ಬಂದಾಗ ಬುಡಿದಿ ಕೈಯಾದು ಹಿರಣ್ಯಕಶಿಪುನ ಬುಡಿದಿ ಕೈಯಾದು ಪನ್ಪೇರು ಅಯ್ಯದಾನೆ ಈರೊಂಜಿ ಈತ ಬೇಗ ಫಸ್ಟ್ ಟೈಮ್ ಬರ್ಪಿನಿ ಏಪಲ ಸುರುತ ಒಂಜಿ ತಪಸ್ಸು ಮಲ್ಪುನಾಗ ಇರು ಸಾವಿರ ವರ್ಷ ಅನ್ನಂಗೆ ಒಂಜಿ ನ ದೇಹ ಸ್ಕೆಲೆಟನ್ ಅನ್ನಂಗ ಆಹಾರ ತಿನ್ನಂದೆ ಪತ್ತಂದೆ ಆ ಒಂಜಿ ಹೊರ ತಿಕ್ಕನಂಗೆ ಇರು ಇಲ್ಲ ಬೈದು ಜರಿ ಏಪಲ ಅಲ್ಪನೆ ಕಾಡಿಡೆ ತಪಸ್ಸು ಮಲ್ದಿದಾರು ಇನಿದಾನೆ ಬೇಗ ಬತ್ತಾರು ಅಂಚ ಆರು ಕೈಯಾದಕ್ಕೇನು ಬಿಡರಡ ಗಾಡಿಯ ಹೊರವಾರಿನ ಅವನ ಮಡದಿಯು ದೈವಯೋಗದಿಂದ ಆಗಲೇ ಋತುಸ್ನಾತೆ ಆಗಿದ್ದಳು ಅದಾಗ ಆರು ದಾದಾದಿತ್ಯರು ಅಲ್ಲಿಗೂ ಡೇಟ್ಸ್ ಆದಿತ್ತು ಪೀರಿಯಡ್ಸ್ ಆದಿತ್ತು ಮತ್ಲಬ್ ಮೆನ್ಸುರೇಷನ್ ಆದಿತ್ತು ಆ ಟೈಮ್ಡು ತೊಮ್ಮೇರು ಪಿರ ಬತ್ತೇರು ದೇಪಂಡ ಒಂದು ಎಡ್ಡೆ ಬಾಲ ಎಂಚೆ ಪುಟ್ಟು ಬಂದು ನಮ್ಮ ರೀಸನ್ ನಮ್ಮ ಭಗವದ್ಗೀತೆ ಪುರ ಹಿರಣ್ಯಕಶಿಪುನ ಮಗೆ ಪ್ರಹ್ಲಾದ್ ಬೈದರಿ ಎಂಚ ಪಂಡ ಅಸುರ ಗುಣ ಇಟ್ಟಿನ ಆಯನ ವೀರ್ಯ ಒಂಜಿ ಅಮ್ಮನ ಗರ್ಭಡು ಪೋನಾಗ ಅಂಚಿತನೇ ಗುಣ ಬರ್ಪುಣು ಅಂಡ ಇತ್ತೆ ಎಂಚ ಈ ಬಾಲೆ ಪ್ರಹ್ಲಾದ್ ಪಂಪಿನ ಎಡ್ಡೆ ಭಗವಂತನ ವಿಷ್ಣು ಭಕ್ತನ ಬಾಲ ಎಂಚೆ ಬತ್ತನು ಪಂದು ನಾವು ನೆಟ್ಟಿನ ಮತ್ತೂಲು ಇತ್ತೆ ಮೇರು ಬತ್ತೇರು ಹಿರಣ್ಯಕಶಿಪು ಕಾಡಿಡ್ದು ಗರ್ವಡು ಇರ ಬತ್ತೇರು ಆ ಟೈಮುಡು ಮೆರ್ನ ದಾದಾತನು ಮೆನ್ಸುರೇಷನ್ ಆತನು ಮೆನ್ಸುರೇಷನ್ ಆನಾಗ ಆರ್ಕೇನ್ವಿರು ಬುಡಿದಿ ಕೈಯಾದಕ್ಕೇನ್ವಿರು ಮೆರಡ ದಾನೆ ನೀರು ಬೇಗ ಬತ್ತೀನಿ ಪಿರ ದಾನೆ ಬತ್ತೀನಿ ಅವಳು ರಾತ್ರಿಯಲ್ಲಿ ಏಕಾಂತದ ಹೊತ್ತಿನಲ್ಲಿ ಆ ದೈತ್ಯರಾಯನನ್ನು ಇಂತಿಗಿಳಿದು ಅಂಚೆ ರಾತ್ರಿಡಿಕೇನಿರು ಅಚಾನಕ್ಕಾದೀರು ತಪಸ್ಸು ಮಲ್ಪುನರು ಇನ್ನು ದಾನೆ ಬತ್ತೀನಿ ಬಂದು ಮೆನ್ಸುರೇಷನ್ ಆತಿನ ಋತುಸ್ನಾತೆ ಆಯ್ನ ಆ ಟೈಮುಡು ಕೇಂಡಿರು ಎಲೆ ಸ್ವಾಮಿ ಯಾವಾಗ ನೀವು ತಪವನ್ನೆಸಗಲು ಮನೆಯಿಂದ ಹಳುವಕ್ಕೆ ಹೊರಟರು ಆಗ ನೀವು ಆ ತಪಸ್ಸು 10,000 ವರ್ಷಗಳ ಪರ್ಯಂತ
ಆಚರಿಸ್ತಕ್ಕದ್ದು ಎಂದು ಹೇಳಿದ್ದೀರಿ. ಇರು ಇಲ್ಲಿ ಬಿಡ್ದು ಪೋನಾಗ ತಪಸ್ಸು ಮಲ್ಪರೆ ಪೋನಾಗ ಆ ಒಂಜಿ ತಪಸ್ಸು ಹಿಡ್ದು ಇಲ್ಲ ಬನ್ನಾಗ 10,000 ವರ್ಷಲ ತಾಗು ಯಾನ್ ತಪಸ್ಸು ಪಂಡ ದೇವರು ಬ್ರಹ್ಮಾಜಿ ಆ ತಪಸ್ಸು ಒಲಿವರೆ ಮಸ್ತ್ ಟೈಮ್ಲ ತಾಗು ಪಂದು ಪೋತಾರೆ. ಇನ್ನಿದಾನ ಇರು ಬೇಗ ಬರ್ತಾರೆ. ಎಲೆ ಮಹಾರಾಜರೇ, ಈಗ ಏತಕ್ಕೋಸ್ಕರ ಈ ನಿಯಮವನ್ನು ಬಿಟ್ಟಿರಿ? ತಪಸ್ಸು ಮಲ್ಪಂದೆ ವಾ ಒಂಜಿ ಇದಕ್ಕೋಸ್ಕರ ಈ ಒಂಜಿ ತಪಸ್ಸು ಮಲ್ಪನ ಬುಡ್ದು ಬತ್ತಾರು. ಎಲೆ ನಾಥನೇ, ದೈತ್ಯೇಶ್ವರನೇ, ಸ್ನೇಹದಿಂದ ಕೇಳುತ್ತೇನೆ, ದಿಟವಾದ್ದನ್ನು ಹೇಳಿರಿ. ಯಾನೇಳಿ ಪ್ರೀತಿಡಿಕೇನೊಂದಿಲ್ಲ. ಸತ್ಯವಾಯನ ಸಂಗತಿ ರಿಂಕು ಪನ್ಲೆ ಬಂದು ಕೈಯದ್ದು ಆಲ್ರೆಡಿ ಗೊತ್ತುಂಡು. ದೇಪಂಡ ಅರೆಗೂ ಗೊತ್ತುಂಡು. ಅಂಡ ಮೇರಿತ್ತೆ ಋತುಸ್ರಾವ ಆತಿನಾರು ಮೆನ್ಸುರೇಷನ್ ಆತಿನ ಟೈಮ್ಡು ಇತ್ತೆ ಆಣ್ಪೊಣ್ಣು ಸಂಭೋಗ ಮಲ್ತಂಡ ಆ ಟೈಮ್ಡು ಮೇರೆ ಜಸ್ಟ್ ಈತೊಂಜಿ ವೈರಿ ಆಯ್ನಾರು ದೇವರನ್ನ ಪುದರ್ ಪಂಡ ಇತ್ತೆ ರೀಸನ್ ದೇಗಿರ್ಪಿದ ಬತ್ತನ ಪಂಡ ಮೇರೆ ಹಿರಣ್ಯಕಶಿಪು ಪನ್ಪೆರದು ಇಂಚೆಂಚ ದಾದಾ ಅಲ್ಪ ದೇವರನ್ನ ಪುದರ್ ನಮೋ ನಾರಾಯಣಮ ಅಂಚಪುರ ಪಂಡೇರು ನಮೋ ನಾರಾಯಣ ಅಂಚ ಪಂಡೇರು ಪನ್ನಗ ಅಲ್ಪಾರು ಆ ಒಂಜಿ ಟೈಮ್ಡು ರಾತ್ರಿ ಸಂಭೋಗ ಮಲ್ತಂಡ ದಾದಾವು ಎಡ್ಡೆ ಬಾಲ ತಿಕ್ಕು ದೇವರನ್ನ ನಾಮಸ್ಮರಣೆ ಆಡಲ ಇಂಚಿತ್ತಿನ ಒಂಜಿ ದೈತ್ಯನ ಬ್ಯಾಡ್ ಬತ್ಪಣ ಬಂದು ಮೇರು ಬೋಡ್ಬೋಡುಂದೆ ಕೈಯ ಅದಕ್ಕೇನು ದಾನೆ ಬತ್ತರ ಇರು ಸತ್ಯ ಸಂಗತಿ ದಾದೆ ಪಿರಬತ್ತಿನ ಸಂಗತಿ ದಾದೆ ಬಂದು ಕೈಯದು ಕೇನುವಿರು. ಅದಾಗ ಹಿರಣ್ಯಕಶಿಪು ಅರಡ ಪನ್ಪೇರು, ನನ್ನ ನೇಮವನ್ನು ಪಾಳುಗೈವ ಕಡುಮುಲಿಸನ್ನುಂಟು ಮಾಡುವ ಬರ್ದಿಲ್ಲರ್ಗೆ ಸಂತಸವನ್ನು ಬೆಳೆಸುವ ನನ್ನ ದಿಟವಾದ ಈ ನುಡಿಯನ್ನು ಎಲೆಯು ಗಾಡಿವೆತ್ತ ಒಡಲಿಯುಳೆ ಕೇಳು. ಎನ್ನ ಪಾತ್ರನ ಈ ಕೇನ್ಲ ಎಲ್ಲೋ ದೇವಿಯೇ, ಕೈಲಾಸ ಪರ್ವತ ಶಿಖರದಲ್ಲಿ ಕಡು ಸೊಗಾದ ಬನದಲ್ಲಿ ಆ ಪನ್ಪೇರು ಯಾನ್ ಪೋತಿನ ಆ ಕೈಲಾಸ ಪರ್ವತ ಬರಿತ ಆ ಕಾಡು ಪೋನಗ ಅಲ್ಪ ಬನ ಪಂಡ ಕಾಡು ರಡ್ಡು ಗುಬ್ಬಚ್ಚಿತ್ತುಂಡು. ರಡ್ಡು ಗುಬ್ಬಿ ಪಕ್ಕಿತ್ತುಂಡು ಅವು ದಾದ ಪಂಡ ನಮೋ ನಾರಾಯಣಯ ನಮೋ ನಾರಾಯಣ ಅಂಚ ಪನೊಂದಿತ್ತುಂಡು. ನಾರಾಯಣನಿಗೆ ನಮಸ್ಕಾರ ಅಂಚ ಪನೊಂದಿತ್ತುಂಡು ಎಂಬ ಮಂಗಳದ ನುಡಿಯನ್ನು 2-3 ತಡವೇ ಹೇಳಿದು. ಎಲೆಯವರಾಣನೇ, ಅದನ್ನು ಕೇಳಿ ನನಗೆ ಕಡು ಮುನಿಸಿ ಬಂದಿತು. ಅಂಚ ಅವು ಮೂಜಿ ಸತ್ತಿ ಪುದರ್ ಪಂಡು ಅವೇನು ಕೇಂದ್ರಂಗು ಮಸ್ತ್ ಗರ್ವ ಬತ್ತನು. ಎಲ್ಲೋ ಭಾಮಿನಿ ಬಿಲ್ಲಿನಲ್ಲಿ ಬಾಣವನ್ನು ಜೋಡಿಸಿ ಬಿಡುವ ಹೊತ್ತಿಗೆ ಆ ಗರ್ವಭತ್ತನಿಗೆ ಮೂಜಿ ಸತ್ತಿ ಪನ್ನಾಗ ಅವೇನು ತೂದು ಯಾನು ಬಿಲ್ಲು ಬಾಣನ ಬಿಲ್ಲು ಬಾಣ ದೆತ್ತು ಅವೇನು ಕೆರ್ಕ ಬಂದು ಪೋನಾಗ ಆಯ್ಕೆ ರಡ್ಡು ಪಕ್ಕಿಲ್ಲುಂಡತ ಬಲ್ತೊಂದು ಪೋಯ ಬೇರೆ ಕಡೆಗೆ ಹಾರಿಬೋದು. ನಾನಾದರೂ ಆ ನಿಯಮವನ್ನು ಬಿಟ್ಟು ಮುಂದೆಸಗುವ ಕಜ್ಜದ ಬಲದಿಂದ ಬಂದೆ. ಯಾಕಸ್ಕರ ನಾನು ಬೊಡ್ಚಿ ಒಂದು ನೆಟೆ ಆ ನಿಯಮನು ಈ ತಪಸ್ಸನ್ನು ಮಲ್ಕೊಂಡು ಬೊಡ್ಚಿ ಬಂದು ಯಾನ್ ಸೀದಾ ಅಲ್ಪ ಬುಡ್ದು ಬತ್ತೆ ಬಂದು ಆರು ಬಂತೇರು ಹಿರಣ್ಯಕಶಿಪು ಬಂತೇರು. ಎಲೆ ಭೂಪನೆ ಕೇಳು, ಹಿರಣ್ಯಕಶಿಪು ತನ್ನ ಮಡದಿಗೆ ಇಂತು ನೋಡುತ್ತಿರುವಾಗಲೇ ಅಂಚ ಹಿರಣ್ಯಕಶಿಪು ತನ್ನ ಬುಡಿದಿಗೆ ಪನ್ನಾಗ ಅವನಿಗೆ ವೀರ್ಯ ದ್ರವಣ ಉಂಟಾಯಿತು. ಅಂಚಾರು ಪನ್ನೊಂದು ಉಪ್ಪುನಾಗ ದೇವರನ್ನ ಮೂಜಿ ಸತ್ಯ ಪುದರ್ ಪಂಡ ಆರು ಸಂಭೋಗ ಮಲ್ತೊಂದು ಉಪ್ಪುನಾಗನೇ ಆರು ಬೋರ್ಡ್ ಪಂದೆ ಕೈಯಾದು ಇಂಕೊಂಜಿ ಬಾಲೆ ಬೆರ್ನಲಕ್ಕತ್ತಿನ ಬಾಲೆ ಬೊಡ್ಚಿ ದೈತ್ಯ ಗುಣತ ಬಾಲೆ ಬೊಡ್ಚಿ ಎಡ್ಡೆ ಬಾಲೆ ತಿಕ್ಕಡ ಪಂದೆ ಆರು ಕೇನುಂತು ದಾದಾಣ ಪಂದ ಅದಾಗ ಆ ಭಗವಂತನ ಕೂಡ ಆರು ಕೈಯಾದು ಮೂಜಿ ಸತ್ಯ ಆರು ಪಂಡರಿ ಇಂಚೆಂಚ ಆ ಗುಬ್ಬಕ್ಕಿ ಪನೊಂದಿತ್ತನ ಬಂದ ಅದಾದ್ಮೇಲೆ ಏನೇ ಪನ್ನಿ ಎನ್ನ ಧ್ಯಾನ ಸರಿತ್ತಜಿ ಯಾನು ಅಂಚಿಜ್ಜಿಗೆ ಏನೊಂದಿತ್ತೆ ಕೂಡ ದಾದೆ ಪನ್ಲೆ ಏನ ಪಂಡಿರಲ್ಪ ಒಂದು ಅಂಚ ಒಂಜಿ 2-3 ಸತಿ ಕೆಲವು ಸತಿ ಕೆನ್ಪವರಿಗ್ಯಾರ ದಾದೆ ಪಂಡೆ ಅದಗಾರು ದೇವರನ್ನ ಪುದರ್ ಇಂಚೆಂಚ ಆ ಗುಬ್ಬಕ್ಕಿ ಇಂಚೆಂಚ ಪಂಡ ಈಗ ಪಂಡಿ ಕೇತ್ ಸತಿ ಪನ್ಪಿನಿ ನಾನು ಕೆಲವು ಸತಿ ಪಂಡೆತ ನಾನು ಎಷ್ಟು ಸತಿ ಪನ್ಪಿ ಅರೆ ಯಾನು ಅಂಚಿಂಚಿ ತೂಂದಿತ್ತು ಹಿಂಗೆ ಸರಿ ಅರ್ಥ ಆಜಿ ದಾದೆ ಪನ್ನಿ ಬಂದು ಕೇಂದು ಆ ಟೈಮ್ ಅರ್ನ ಅಲ್ಪ ದಾದೆ ಹಾಕೊಂಡು ವೀರ್ಯ ಸ್ಫಲನ ಅದು ಆ ಕೈ ಅದನ್ನ ಆ ಋತುತ ಟೈಮ್ಡು ದಾದೆ ಹಾಕೊಂಡು ಅವರಿಗೆ ಗರ್ಭಧಾರಣ ಹಾಕೊಂಡು ಪಂಡ ಈ ಭಗವಂತನ ಪುದರ್ ಬಂದೆ ಆರು ಪಂಡ ಆ್ಯಕ್ಚುಲಿ ಆರು ಅರ್ನ ಮನಸ್ಸಿತ್ತದ ಆರು ಪುದರ್ ಪಂತಿನತ್ತು ಮೇರು ಕೈಯಾದು ಈ ರಿಟರ್ನ್ ಬತ್ತಿನ ರೀಸನ್ ದಾದೆ ಕೆನ್ನಗಾರು ದಾದೆ ಪಂಡ ಇಂಚೆಂಚ ಆ ರಡ್ಡು ಪಕ್ಕಿ ಮೂಜಿ ಸರ್ತಿ ದೇವರನ್ನ ಪುದರ್ ಪಂಡತ ಅದ ಮೇರು ಬೋಡುಂದೆ ದಾದೆ ಪಂಡ್ರೆ ಕೆಲವು ಸರ್ತಿ ಅರ್ನ ಬಾಯ್ಡಂಡಲ್ ನನ್ನೆಲ್ಲ ಬರಡು ಬಂದು ಮೇರು ಬೋರ್ಡ್ ಬಂದೆ ಅರಡ ಕೂಡ ಎಂಕ ಕೇಂದ್ರ ಸರಿಯಾದಿರಿ ಏನು ಪಂಡರ್ ಬಂದು ಕೇಂದ್ರ ಆ ಟೈಮ್ ಅರ್ನ ವೀರ್ಯ ಅರ್ನ ಕೈಯಾದುನ ಗರ್ಭ ಪೂಣೆದಸ್ಕರ ದೇವನ ಪುದರ್ಲೆತ್ತಿನಸ್ಕರ ವಿಷ್ಣು ಭಕ್ತವನ ಆ ಬಾಲರಿಗೆ ಪುಟ್ಟುಂಡು. ಪುನಃ ಕೈಯಾದುವಿನ ಗರ್ಭಕೋಶದಲ್ಲಿದ್ದ ಜ್ಞಾನಿಯಾದ ಗರ್ಭಕ್ಕೆ ನಾರದರ ಉಪದೇಶ ಉಂಟಾದ್ದರಿಂದ ವೈಷ್ಣವನಾದ ಮಗು ಹುಟ್ಟಿದನು. ಅಲ್ತವಕ್ಕ ಆ ಅರ್ನ ವೀರ್ಯ
ಅರ್ನ ಗರ್ಭ ಪೋನಗ ಆರು ಭಗವಂತನ ಪುದರ್ ಪಂದ್ ಬಂದೆ ಪನ್ನಿ ಬಂಡರಿ ಏಲಾದತ್ತು ಪಂದ್ ಪಂದೆ ವೀರ್ಯ ಅರ್ನ ಗರ್ಭ ಪೋಣಿದಸ್ಕರ ಅಂಚನೆ ಆ ಕಯಾದು ಗರ್ಭಧಾರಣೆ ಆಯ್ನಿಡ್ಬಕ್ಕ ಆ ನಾರದರಿಗೆ ಮಸ್ತು ಉಪದೇಶ ಕೊನೆದಸ್ಕರ ಅಂಚಿತ್ತಿನ ವೈಷ್ಣವ ಆಯ್ನ ಬಾಲರಿಗೆ ಹಿರಣ್ಯಕಶ್ಯಪಿಗೆ ಕೊಟ್ಟುಂಡು. ಎಲೆ ಸಹಸ್ರಾನಿಕರಾಯನೆ ಮುಂದೆ ಆ ವಿಷಯವನ್ನು ಹೇಳು, ಸಡ್ಡೆ ಉಳ್ಳವನಾಗಿ ಕೇಳು. ಯಾನ್ ಪನೊಂದುಲ್ಲೆ ನಿಕ್ ದಾದಾ ಇಂಟ್ರೆಸ್ಟ್ ಅದಕ್ಕೇನಿಲ್ಲ, ಕತೆ ಪಂಡ ಇಂಚೆನೆ ಒಟ್ರಾಸಕ್ಕೇನತ್ತು ಸರಿಯಾದ ಕೆಬಿ ಕೊರ್ದಕ್ಕೇನಿಲ್ಲ. ಆ ಹಿರಣ್ಯಕಶಿಪಿಗೆ ಪರಮ ಭಗವದ್ಭಕ್ತನಾದ ಪ್ರಹ್ಲಾದನೆಂಬನು ಮಗನಾಗಿ ಜನಿಸಿದನು. ಅಂಚ ಆ ಹಿರಣ್ಯಕಶಿಪುರು ಆ ಒಂದು ದೈತ್ಯ ಆಯನ ಹಿರಣ್ಯಕಶಿಪಿಗೂ ಪರಮ ಭಗವದ್ಭಕ್ತ ಆಯನ ಪ್ರಹ್ಲಾದ ಪಂಪಿನ ಬಾಲೆ ಪೊಟ್ಟುಂಡು. ಅವನು ಹುಟ್ಟಿನಿಂದ ವಿಷ್ಣು ಭಕ್ತನು. ಎಂಚಾರು ವೀರ್ಯ ಧಾರಣೆ ಮಲ್ಪನಾಗ ಭಗವಂತನ ಪುದರ್ಲೆತ್ತರು ಐಕಸ್ಕರ ಬಾಲೆ ಪುಟ್ಟುನಾಗನೇ ವಿಷ್ಣು ಭಕ್ತ ಆಂಡು. ಪರಿಶುದ್ಧನಾದ ಆ ಬಾಲಕನು ಪಾಪದೆಡೆಯಾದ ದೈತ್ಯ ಕುಲದಲ್ಲಿ ಬೆಳೆದನು. ಅಂಚಿನ ಪರಿಶುದ್ಧವಾಯನ ಆ ಬಾಲೆ ವಿಷ್ಣು ಭಕ್ತ ಆಯನ ಬಾಲೆ ಈ ಪಾಪದ ಈ ಸರೌಂಡಿಂಗ್ಡು ಮತ್ಲಬ್ ಈ ದೈತ್ಯ ಕುಲದ ಹಿರಣ್ಯಕಶಿಪುನ ರಕ್ಕಸನ ಈ ಕುಲೋಟು ಅವು ಬಾಲೆ ಮಲಮಲ್ಲ ಅವನ್ ಬತ್ತಂಡು. ಎಂತನೇ ಕಲಿಗಾಲದಲ್ಲಿ ಶ್ರೀಹರಿಯ ಭಕ್ತಿಗೆ ತೊಡಕಾಗಿರುವ ಸಂಸಾರ ಬಂಧಕ್ಕೆ ಕೇಡನ್ ಎಸಗುವುದಾಗುವುದು. ಆ ಎಳೆಯನು ವೇದನಾಯಕನಾದ ಶ್ರೀಹರಿಯ ಚರಣಗಳಲ್ಲಿ ಭಕ್ತಿಯೊಡನೆ ಬೆಳೆಯುತ್ತಾ ಎಸೆದನು. ಪಂಡಾವು ಬಾಲೆ ಮಲಮಲ್ಲ ಅದು ಭಗವಂತನ ಚರಣಗ ಭಕ್ತಿ ಮಲ್ಪರ ಸುರುಮಲ್ತನು. ಕಿತ್ತೊಡಲಿನ ಮಹಾತ್ಮನಾದ ಆ ಹುಡುಗನು ಹಿರಿದಾದ ಶ್ರೀ ಮಹಾವಿಷ್ಣುವಿನ ಭಕ್ತಿಯನ್ನು ಬಿತ್ತರಿಸುತ್ತಾ ತೊಳಗಿದನು. ಪಂಡ ಇತ್ತೆ ಮೇರು ಮಲಮಲ್ಲ ಅದು ಹರಿಸಂಕೀರ್ತನ ಉಂದಿನಪುರ ಮಲ್ತೊಂದು ಧರ್ಮ ಕಾಮಾರ್ಥ ಮೋಕ್ಷ ರೂಪವಾಯನ 4 ಪುರುಷಾರ್ಥನು. ಅಂಚನೆ ಆ ಪ್ರಹ್ಲಾದ ಕುಮಾರನು ನಿತ್ಯದಲ್ಲಿಯೂ ಇತರ ಮಕ್ಕಳೊಡನೆ ಹುಡುಗಾಟಗಳಲ್ಲಿಯೂ ಅಂಚನೆ ಪ್ರಹ್ಲಾದ ಕುಮಾರ ನಿತ್ಯ ಅರ್ನ ಫ್ರೆಂಡ್ಸ್ನಗಳೊಟ್ಟಿಗೂ ಜೋಕುಲೊಟ್ಟು ಗೊಬ್ಬೊಂದು ಬಸ್ಸೊಂದು ಓಗಟೆ ಆಟಗಳಲ್ಲಿಯೂ ಇನ್ನೂ ಇತರ ಕಥೆಗಳನ್ನು ಹೇಳುವಲ್ಲಿಯೂ ಶ್ರೀಕೃಷ್ಣ ನಾಮವನ್ನೇ ಯಾವ ಕಾರಣದಿಂದ ಹೇಳಿದನೋ ಅದರಿಂದ ಅಂತೂ ಶ್ರೀಕೃಷ್ಣ ನಾಮನ ಉಚ್ಚರಿಸುತ್ತಿರುವುದು ಆ ಬಾಲಕನ ಹುಟ್ಟುಗುಣ. ಜೋಕುಲೊಟ್ಟಿಗೂ ಕತೆ ಒಂದು ಗೊಬ್ಬೊಂದು ಪುನಗಲ ಗಡಿ ಅದು ಭಗವಂತನೇ ನಾಮಲೆತ್ತೊಂದು ಭಗವಂತನ ನಾಮ ಉಚ್ಚಾರಣೆ ಮಲ್ತೊಂದು ಉಪ್ಪುನ ಅರ್ನ ಹುಟ್ಟುಗುಣ ಆದುಕೊಂಡ ಆ ಬಾಲದ. ಶೈಶವದಲ್ಲಿ ಎಳೆಸುತ್ತಾ ಅಚ್ಚರಿಯನ್ನಿಸುತ್ತಾ ಸರ್ವೇಶ್ವರನಾದ ಶ್ರೀಹರಿಯ ನಾಮಸ್ಮರಣೆ ಎಂಬ ಅಮೃತವನ್ನು ಸವಿಯುವನಾಗಿ ಬಳೆದನಂಚೆ ಶೈಶವ ಕಿನ್ಯ ಬಾಲು ಪುನರ್ದಿಂಚಿ ಆರು ಆಶ್ಚರ್ಯವಾಯನ ಆ ಸರ್ವೇಶ್ವರವಾಯನ ಭಗವಂತನೇ ನಾಮಸ್ಮರಣೆ ಮತ್ತೊಂದು ಐತನೇ ಅಮೃತನು ಪರೊಂದು ಆರು ಮಲಮಲ್ಲ ಅವನ್ ಬತ್ತಿರು ಪ್ರಹ್ಲಾದ್ ಮಹಾರಾಜ್. ಒಮ್ಮೆ ಖಲನಾದ ದೈತ್ಯೇಂದ್ರನು ಗುರುಗಳ ಮನೆಯಿಂದ ಬಂದ ಪೆರ್ಗಣ್ಣಿನ ತಾವರೆ ಮೊಗದ ಆ ಹುಡುಗನನ್ನು ಕಂಡನು. ಅಂಚನೆ ಮಲ್ಲಮಲ್ಲ ಅನಿರ್ಬಕ್ಕ ಹಿರಣ್ಯಕಶಿಪು ಅರೆನ ಗುರುಕುಲಗು ಪಾಡುವರು ಕಲ್ಪಾರೆಗೆ ಆ ಗುರುನಗಲಿಗಳ ಪಂದಿಪ್ಪೆರು ಆ ಹರಿನ ಪುದರು ಅವಂದು ಪುರದಾಲ ಲೆಪ್ಪರಬಲ್ಲಿ ಏನೆತ್ತುಂಡಲ ಎನ್ನ ಬಗ್ಗೆ ಪನೊಣ್ಣಿಗಲು ಒಂದು ಪೂರ ಗುರುನಗಲಿ ಪಂದು ಕಡಪ್ಪೆರು. ಅಂಚ ಒಂಚು ದಿನ ಆ ಬಾಲೆ ತಾವರೆ ಮೋನದ ಪೊರ್ಲುದ ಬಾಲ ಪ್ರಹ್ಲಾದ್ ಮಹಾರಾಜಡ ಮೇರು ಹಿರಣ್ಯಕಶಿಪು ಕೇನ್ವಿರು ಕೈಯಲ್ಲಿ ತಾಂಬೂಲದಿಂದ ಅಲಂಕೃತವಾದ ತಟ್ಟೆಯನ್ನು ಹಿಡಿದು ತಲೆಯಲ್ಲಿ ಶ್ರೀಕೃಷ್ಣ ನಾಮದಿಂದ ಬರೆದಿರತಕ್ಕ ಸುದರ್ಶನ ಚಕ್ರದಿಂದ ಚಿಹ್ನಿತವಾದ ರೇಷ್ಮೆಯ ತಲೆಯ ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು. ಅವು ಬಾಲೆ ಭಗವಂತನ ಲಕ್ಕನೆ ದಾದ ಮಲ್ತೊಂದಿತ್ತದು ಅಲಂಕೃತ ಹೊಂದಿತ್ತು. ಆಗ ಹಿರಣ್ಯಕಶಿಪು ಸಂತಸದೊಂದ ಗುಡಿ ಆ ಮಗುವನ್ನು ಕರೆದು ಮುದ್ದುಗೈಯುತ್ತ ಹೇಳಿದನು. ಅಂಚ ಆ ಬಾಲೆ ಪೊರ್ಲಾದು ತೋಜೊಂದು ಪುನಗ ದಾದ ಬಂದ್ಪೇರು ಹಿರಣ್ಯಕಶಿಪು ಬಾಲಡ ಲೆತ್ತದು ಹಗ್ಗು ಮಲ್ತದು ಅಲಿಂಗನ ಮಲ್ತಂದು ಎಲೆ ಪುತ್ರನೇ ನಿನ್ನ ತಾಯಿ ನಿತ್ಯದಲ್ಲಿಯೂ ತನ್ನ ಮಗನು ಬುದ್ಧಿವಂತನೆಂದು ಮಗನನ್ನೇ ಕೊಂಡಾಡುವಳು. ಅದು ಬಂದ್ಪೇರು ನಿನ್ನಮ್ಮ ಈ ಬಾರಿ ಬುದ್ಧಿವಂತೆ ಬಂದು ಏಪಲ ನಿನ್ನ ಬಗ್ಗೆನೇ ಕೊಂಡಾಡ ಮಲ್ತೊಂದು ಪೋಲು. ಇನ್ನು ನೀನು ಗುರುಗಳ ಮನೆಯಲ್ಲಿ ಕಲಿತುದಾವುದನ್ನಾದರೂ ಹೇಳು. ನಿನ್ನ ಅಮ್ಮ ಭಾರಿ ಬುದ್ಧಿವಂತೆ ಬಂದು ನಿನ್ನನ್ನು ಭಾರಿ ಪುಗರೊಂದು ಪೋಲ್ ಕೈಯಾದು ಅಪ್ಪಂಡ ಭಾರಿ ಬುದ್ಧಿವಂತ ಅಂಡ ಹೆಂಗೆ ಒಂಜಿ ದಿನ ಪನ್ನು ತುಕ ಈ ಗುರುನಗಲ್ನ ಗುರುಕುಲೋಡೆ ನಿಕ್ಕು ಪಾಡ್ದೆ ಸ್ಕೂಲ್ಡು ಪಾಡ್ದತ ಅಲ್ಪ ಗುರುನಗಲು ನಿಕ್ಕದು ಆದ ಕಲ್ಪಾರು ಇಂಕೊಂಚೂರು ಪನ್ನ ಬಂದು ಆರು ಬಾಲಡಕ್ಕೆ ಏನ್ವಿರು ವಿಚಾರ ಮಾಡಿ ಚೆನ್ನಾಗಿ ಬಾಯಿಗೆ ಬರುವ ಅತಿ ಸುಖವಾಗುವುದಾವುದೊಂದನ್ನು ಹೇಳು ಎಂದು ಹೇಳಿದನು. ಒಂಜಿ ಪೊರ್ಲುದ ನಿನ್ನ ಬಾಯಿಡು ಬತ್ತಿನ ವಾಂಡಲ ಒಂಜಿ ಅತಿ ಸುಖವಾಯನ ಎಂಕು ಮಸ್ತ್ ಖುಷಿ ಆಗ್ನಲ್ಲ ಕತ್ತಿನ ಆರು ಬಂದು ಹಿರಣ್ಯಕಶಿಪು ಅಂತಾರೆ
ಈ ಗುರುನಗಲ್ ತಿಳಿದು ಏನೇ ಕಲ್ತು ಬತ್ತಾ ಎಂಕು ಖುಷಿ ಅವಡಕೇನ ಅಂಚಿತ್ತಿನ ಖುಷಿ ಆಪಿನ ಅಂಚಿತ್ತಿನ ಪಾತರ ವಿಚಾರ ಮಲ್ತದ ಎಂಕು ಪನ್ಲ ಬಂದು ಹಿರಣ್ಯಕಶಿಪು ಬಾಲಡ ಪನ್ಪಿರ್ ಮಗಟ ಬಳಿಕ ಹುಟ್ಟಿನಿಂದ ವಿಷ್ಣು ಭಕ್ತನಾದ ಪ್ರಹ್ಲಾದ ಬಾಲನು ಸಂತಸದಿಂದ ತಂದೆಯನ್ನು ಕುರಿತು ಪುಟ್ಟಿನೆಡ್ದಿಂಚಿ ಭಗವಂತನ ಭಕ್ತನ ಪ್ರಹ್ಲಾದ ಬಾಲ ಖುಷಿಟ್ಟು ಪನ್ಪಿರ್ ಪಪ್ಪಡ ಪಪ್ಪ 3 ಲೋಕಕ್ಕೂ ವಂದ್ಯನಾದ ಸರ್ವಸ್ವಾಮಿಯಾದ ವೇದಗಮ್ಯನಾದ ಶ್ರೀ ಗೋವಿಂದನಿಗೆ ಎರಗಿ ನಿನಗೆ ಹೇಳುತ್ತೇನೆ ಆರು ಪನ್ಪಿಡಿಸಿದ ಪಪ್ಪ ಯಾನ್ ದಾದ ಪನ್ಪಿನಿರಿಗು ದಾದ ಪನ್ಪಿನಾಂಡಲೆ ಯಾನ್ ಸುರುಟು ಈ ಗೋವಿಂದಗ ಸರ್ವಸ್ವಾಮಿ ఆయన ಮೂಜಿ ಲೋಕಲ ವಂದನೆ ಮಲ್ಪುನ ಮೂಜಿ ಲೋಕಲ ತರಿಬಗ್ಗಾನ ಈ ಸರ್ವಸ್ವಾಮಿಯನ ಭಗವಂತನ ಗೋವಿಂದಗೆ ನಮಸ್ಕಾರ ಮಲ್ತದು ಇರಿಗೆ ಏನು ಪನ್ನುಂಡು ಅವನ ಪನ್ಪೆ ಬಂದು ಆರು ಪನ್ಪಿರು ಮಗೆ ಅದಾಗ ಆ ದುಷ್ಟಾಯನ ಹಿರಣ್ಯಕಶಿಪು ಇಂತು ಮಗನ ನುಡಿದ ತನ್ನ ವೈರ್ಯ ಸ್ತುತಿಯನ್ನು ಕೇಳಿ ಗೋವಿಂದನ ಸ್ಮರಣೆ ಮಲ್ತದು ಎಂಚ ಪನ್ರ ಎತ್ತನಲ್ಲ ಪನ್ಪನ ಪನ್ನಗ ಆ ದುಷ್ಟಾಯನ ಹಿರಣ್ಯಕಶಿಪು ದಾದ ಪನ್ಪಿರು ಎನ್ನ ವೈರ್ಯ ಆಯ್ನ ಆ ಗೋವಿಂದನ ಪುದರ್ದೆತ್ತಿ ಪನ್ಪನ ಪಂದು ಸಿಟ್ಟುಗೊಂಡವನಾದರೂ ಆ ಹುಡುಗನಿಗೆ ಮೋಸ ಮಾಡೋ ಸಂತಸಗೊಂಡವನಂತೆ ಗಟ್ಟಿಯಾಗಿ ನಕ್ಕ ಇತ್ತೆ ನಮ್ಮ ಬಗ್ಗೆ ನನ್ನ ಗರ್ವ ಮಲ್ಪ ಬಿಡ್ಚಿ ಬಾಲೆತ ಇತ್ತೆ ಈ ಬಾಲೆನ ಎಂಚಾಣಲ್ಲ ಮಸ್ಕ ಚಸ್ಕ ಪಾಡ್ದು ಮಂಗಟ ಅದು ಎಂಚಾಂಡಲ್ಲ ತುಕ ನಾನು ದುಂಬುದಾದಂಡ್ಲ ಇಂಚಿನಾಂಡಲ ಪಾತ್ರಕ್ಕೆ ಬಂದು ಗರ್ವ ಬೈದನು ಆಂಡಲ ಒಂದು ಬಾಲೆಗೆ ಮೋಸ ಮಲ್ತಾಂಡಲ ಖುಷಿ ಮಲ್ತದ ಎಂಚಿನಾಂಡಲ ಕೊರಪೆ ಬಂದು ಖುಷಿ ಮಲ್ತದ ಆಂಡಲ ಯಾನ ಮಂಗಟ ಬಂದು ದಾದ ಮಲ್ಪರು ಹಿರಣ್ಯಕಶಿಪು ತೆಲ್ಪಿರು ಆಗ ಮಗನನ್ನು ಅಪ್ಪಿಕೊಂಡು ಎಲೆ ಬಾಲನೆ ನನ್ನ ಹಿತವಚನನ್ನು ಕೇಳು ಅದಾಗ ಬಾಲಿನ ಹಗ್ಗ ಮಲ್ತದ ಬಂದ್ಬಿರು ಬಾಲ ಎಂಕ ಎಡ್ಡಾಪಿನ ಕತ್ತಿನ ಪಾತ್ರೆ ಪನ್ನು ಬಾಲ ಆ ರಾಮ ಆ ಗೋವಿಂದ ಆ ಕೃಷ್ಣ ಆ ವಿಷ್ಣು ಆ ಮಾಧವ ಆ ಶ್ರೀಪತೆ ಒಂದು ಪುರ ಪುದರ್ಪ ನೋಡ್ಚಿ ಬಾಲ ಇಂತೆಂದು ಯಾರು ಹೇಳುತ್ತಾರೆಯೋ ಎಲೆ ಮಗನೇ ಅವರೆಲ್ಲರೂ ನನಗೆ ಹಾಗೆಗಳು ಇಂಚೆ ಪುರ ಏರ್ ಪುದರ್ಲೆಪ್ಪಿರತು ಬಾಲ ಅಗುಲ್ ಪೂರ ಎನ್ನ ವೈರಿ ನಗುಲು ಈತೆ ಈ ಅಂಚೆ ಪುದರ್ಲೆತ್ತನೈತೆ ಗೋವಿಂದ ಅನ್ಪಂಡ ಎನ್ನ ವೈರಿ ಅಪತ ಎನ್ನ ಬಾಲತ ರಾಮ ಬಂದಲ ಪುದರ್ಲೆಪ್ಪರಬಲ್ಲಿ ಗೋವಿಂದ ಬಂದಲ ಪುದರ್ಲೆಪ್ಪರಬಲ್ಲಿ ಕೃಷ್ಣ ಬಂದಲ ಪುದರ್ಲೆಪ್ಪರಬಲ್ಲಿ ವಿಷ್ಣು ಬಂದಲ ಪುದರ್ಲೆಪ್ಪರಬಲ್ಲಿ ಮಾಧವ ಶ್ರೀಪತೆ ಒಂದು ಏರ್ಪುರ ಪುದರ್ಲೆಪ್ಪೆರೋ ಅಗುಲೆನ್ನ ದುಶ್ಮನಿ ನಗುಲು ಏನಿಮಿಲ್ಲಿರು ಯಾಕಸ್ಕರ ಈ ಅಂಚೆ ಮೀನೆಲೆತ್ತನ ಯಾನಿಕ್ಕು ಸರಿ ಪನಿಷ್ಮೆಂಟ್ ಕೊಟ್ಟೆ ನೀನು ಈ ಮಾತನ್ನು ಎಲ್ಲಿ ಕೇಳಿದೆ ಹೇಳಿಕೊಟ್ಟವ ನಾನು ಹೇಳು ಎಂದು ಹೇಳಿದನು ಇತ್ತೆ ಒಂದು ಪೂರ ನಿಕ್ಕು ಗೋವಿಂದ ಒಂದು ಪೂರ ಏರ್ ಪಂದು ಕೊರ್ನಿ ಪನ್ ಏರ್ ಪಂದು ಕೊರ್ನಿ ನಿಕ್ಕು ಪನ್ ಅಗಲೇ ನಾನು ಇತ್ತೆ ಪೋದು ಸರಿ ಕಟ್ಟದು ಪನಿಷ್ಮೆಂಟ್ ಕೊಟ್ಟೆ ಪಂದಾರೆ ಜೋರು ಗರ್ವಾರ್ಪು ಈಗ ನಾನು ನಿನ್ನನ್ನು ದಂಡಿಸುವೆನು ಈ ಪಂಡನ ನಿನ್ನೆಲ್ಲ ಯಾನು ದಂಡನೆ ಮಲ್ಪೆ ಅಂಚನೆ ನಿಕ್ಕು ಏರ್ ಪಂದು ಕೊಡ್ತೇರು ಅವೇ ನಿಂಕು ಪನ್ಲ ಬಂದು ಹಿರಣ್ಯಕಶಿಪು ಅರಡ ಪನ್ಪೇರು ಮಗಟ ತಂದೆ ಹೇಳಿದ ಈ ಮಾತನ್ನು ಕೇಳಿ ಜ್ಞಾನಿಯಾದ ಪ್ರಹ್ಲಾದನು ಹೆದರಿಕೆ ಇಲ್ಲದವನಾಗಿ ಪಪ್ಪ ದಾಲ ಮಲ್ಪಡು ಬಡುಪಟ್ಟ ದಾಲ ಮಲ್ಪಡು ದಾಲ ಪೊಡಿಗೆ ಪಂದೆ ಜ್ಞಾನಿ ಆಯ್ನ ಪ್ರಹ್ಲಾದ ಚೂಲ ಪೊಡಿಗೆ ಅಂದೆ ಎಲೆ ಆರ್ಯನೇ ಓ ಪಪ್ಪ ಒಮ್ಮೆಯಾದರೂ ಇಂತು ನುಡಿಯಬೇಡ ಏಪಲ ಇಂಚಿತನ ಪಾತ್ರ ಇರ್ಪನ್ರಬಲ್ಲಿ ಶ್ರೀಹರಿನಾಮ ಸಕಲ ಐಶ್ವರ್ಯವನ್ನು ಕೊಡತಕ್ಕದ್ದು ಪಪ್ಪ ಇನ್ನ ಬಾಡಿ ಇಂಚಿತ್ತಿನ ಶಬ್ದ ಏಪಲ ಬರ್ರಬಲ್ಲಿ ಭಗವಂತನ ಪುದರ್ ಅವು ಭಗವಂತಗೆ ಚೂರ್ಲ ಡಿಫ್ರೆನ್ಸ್ ಇಜ್ಜಿ ಭಗವಂತನ ಪುದರ್ ಪಂಡ ನಮಕ್ ಸಕಲ್ ಐಶ್ವರ್ಯ ಕೊರ್ಪುಂಡು ಭಗವಂತ ಪ್ರತಿ ಒಂಜಿಲ ಐಶ್ವರ್ಯ ನಮಕ್ ಕೊರ್ಪೆರು ಮಂತ್ರ ಧರ್ಮ ಇವೇ ಮುಂತಾದು ಹೆಚ್ಚಿಸತಕ್ಕದ್ದು ಸಕಲ ಐಶ್ವರ್ಯ ಏನು ಪುರ ನಮಕ್ ಕೊರ್ಪುಂಡು ತಿಕ್ಕೊಂಡು ಅವು ಮಂತ್ರ ಧರ್ಮಡು ಮಾತ್ರ ನಮಗೆ ತಿಕ್ಕರೆ ಸಾಧ್ಯ ಶ್ರೀಕೃಷ್ಣನೆಂದು ಯಾವ ಮಾನವನು ಉಚ್ಚರಿಸುವನೋ ಅವನು ಭಯರಹಿತನಾಗಿ ಮೋಕ್ಷವನ್ನು ಏರುವನು ಏರು ಶ್ರೀಕೃಷ್ಣ ಪಂದು ಪುದರ್ ಏರು ಲೆಪ್ಪೇರು ವಾವಂಜಿ ಮನುಷ್ಯ ಲೆಪ್ಪೇನೋ ಉಚ್ಚಾರ ಮಲ್ಪೇನೋ ಆಯೆ ಭಯರಹಿತವಾದು ಚೂರ್ಲ ಪೋಡಿಗೆ ಉಪ್ಪಂದೆ ಜೀವನ ಮಲ್ತೊಂದು ಲಾಸ್ಟಡು ಮೋಕ್ಷವನ್ನು ಪಡೆವೆ ಶ್ರೀಕೃಷ್ಣನ ದೂಷಿಸುವರಿಂದ ಹುಟ್ಟುವ ಪಾಪಕ್ಕೆ ಪಾರವೇ ಇಲ್ಲವು ಏರು ಭಗವಂತನ ದೂಷಣೆ ಮಲ್ಪೆರೋ ಅಗಲೆಗು ಪುಟ್ಟುನ ಪಾಪಗು ಲಿಮಿಟ್ ಬಂದಿಜ್ಜಿ ಭಗವಂತನ ಏರು ದೂಷಣೆ ಮಲ್ಪೆರೋ ಆಯ್ಗ ಪಾಪನೇ ಪಾಪ ಅವೇನು ಪಾರ್ ಮಲ್ಪರೆಗೆ ಏರ್ಲ ಬರ್ಪುಜರಿ ನಿನ್ನ ಆತ್ಮವು ಪವಿತ್ರವಾಗುವ ಸಲುವಾಗಿ ಕೃಷ್ಣ ರಾಮ ಮಾಧವ ಎಂಬ ಭಕ್ತಿಯಿಂದ ಶ್ರೀಹರಿಯನ್ನು ಸ್ಮರಿಸು ಇರ್ನ ಉಳಡಿತಿನ ಪಾಪ ದಿಂಜಿದು ಪೋತುಂಡು ಆ ದಿಂಜಿದು ಪೋತಿನ ಆತ್ಮ ಇರೇಗ ಪವಿತ್ರ ಅವಡಂಡ ಇರ್ಲ ಕೃಷ್ಣ ರಾಮ ಮಾಧವ ಪಂದು ಭಕ್ತಿಡು ಇರು ಆ ಭಗವಂತನ ಸ್ಮರಣೆ ಮಲ್ಪುಲೆ
ಯಾವ ಕಾರಣದಿಂದ ಈ ಹರಿನಾಮೋಚ್ಚಾರಣವು ಅತ್ಯಂತ ಸುಖಕರವೋ ಅದರಿಂದ ಇದನ್ನು ನಮ್ಮ ಗುರುಗಳಿಗೂ ಮಾಡಿರೆಂದು ಹೇಳುತ್ತೇನೆ. ಓಂಕಾರನೋಡು ಈ ಹರಿ ಭಗವಂತನ ಉಚ್ಚಾರಣೆಡು ನಮಕ್ ಸುಖಕರ ತಿಕ್ಕೊಂಡು ಸುಖ ತಿಕ್ಕೊಂಡು ಅಂಚಿತ್ತಿನ ಪುದರಲೆಪ್ಪರ ಎನ್ನ ಎಂಕ ಕಲ್ಪಾನ ಗುರುನಗಲಿಗ್ಲ ಯಾನ್ ಪನ್ಪೆ. ಸರ್ವನಿಯಾಮಕನು ಸಕಲ ದುರಿತ ನಾಶಕನು ಆದ ಶ್ರೀಹರಿಯನ್ನು ಶರಣು ಹೊಂದುವವನಾಗು ಎಂದು ಹೇಳಿದನು. ಕಿನ್ನ ಬಾಲೆ ಪಪ್ಪಗೆ ಬಂದಿರು. ಪಪ್ಪ ಸರ್ವ ನಿಯಮಕ ಪ್ರತಿಯೊಂದೆಲ್ಲ ರೂಲ್ ಮಲ್ಪನ ಭಗವಂತ ಸಕಲ ದುರಿತ ಸಕಲ ಕಷ್ಟನ್ನ ನಾಶ ಮಲ್ಪನ ಕತ್ತಿನ ಆ ಶ್ರೀಹರಿನ ಇದು ಶರಣ ಹೊಂದಲೆ ಶರಣಾಲೆ ಪಪ್ಪ ಬಂದ ಮಗೆ ಬಂದೆ. ಅನಂತರದಲ್ಲಿ ಸುರ ವೈರಿಯಾದ ಹಿರಣ್ಯಕಶಿಪು ತನ್ನ ಕ್ರೋಧವನ್ನು ಹೊರಗಾಣಿಸಿ ನಿನ್ ಕೇಂದು ಪೂರ ದೇವಿ ದೇವತೆಗಳ ವೈರಿ ಆಯ್ನ ಹಿರಣ್ಯಕಶಿಪು ಗರ್ವ ಬತ್ತದ ಮಗನು ದಾದ ಮಲ್ಪೆ ಗದರಿಸುತ್ತಾ ಓಡಿಗೆಟ್ಟ ಹೆಸರು ಮಲ್ಪೆ ಈ ಬಾಲನಿಗೆ ಈ ಮಧ್ಯಮ ಅವಸ್ಥೆಯನ್ನು ತಂದವರಾರು, ಈ ಮಗೆ ಇಡಮುಟ್ಟ ಬದುಕಿನ ಒರಿಂದೇಗುಂಬೆ, ಈ ಮಿಡಲ್ ಏಜ್ ಉಂಬೆಗೆ ದೇಗ ಬತ್ತೀನಿ ಏರು ಮೆನೆ ಇದು ಮಲ್ಲ ಕಂತೀನಿ, ಈ ಧೂಪುತ್ರನೇ ನಿನಗೆ ದುಃಖಾರ ಇಂಚಿತ್ತಿನ ಮಗೆ ಪುಟುದು ಲಾಭದಾದ ಉಂಬೆಗೆ ದುಃಖಾರ ಧಿಕ್ಕಾರ ಉಂಬೆ ಬರ್ರೇನೆ ಬಲ್ಲಿತ್ತಂಡು ಬಂದು ಗರ್ವ. ಆಹಾ ನಾನೇನು ಮಹಾಪಾಪವೆನ್ನೆಸಗಿದನು, ದುರಾಚಾರನು ಪಾಪಿಷ್ಟನು ಪುರುಷ ಅಧಮನು ಆದ ಮಗನೇ ಹೋಗು ಹೋಗು, ನಾನು ಇಂಚಿತ್ತು ನಮ್ಮ ಅಲ್ಲ ಪಾಪ ಮಲ್ತೆ ನಿನ್ನಲ ಕತ್ತಿನ ಮಗನೇ ಅನು ಕಂತದು ತಿಕ್ಕದು ಎಂಕು ನಾನು ಎಂಚಿತ್ತಿನ ದುರಾಚರಣೆ ಮಲ್ತೆ ನಿನ್ನಲ ಕತ್ತಿನ ಪಾಪಿಷ್ಟಾಯನ ಈ ಪುರುಷನಗಳಿಗೆ ಅಧಮ ಈ ನರ ಅಧಮ ಅಂಚಿತ್ತಿನ ಮಗ ಈ ಪೋ ಪೋ ಬಂದು ಪಪ್ಪ ಹಿರಣ್ಯಕಶಿಪು ದೈತ್ಯ ಅರೆಗೆ ಬಾಲೆಗೆ ಬಂತೆ. ಸುತ್ತಲ ನೋಡಿ ಮತ್ತೆ ನೋಡಿದನು. ಅಂಚಿಂಚಿ ತೂದು ಕೂಡ ಬಂದ್ಪೇರು ಕ್ರೂರರು ಕ್ರೂರ ಪರಾಕ್ರಮರು ಆದ ದೈತ್ಯರು ಈ ಬಾಲನ ಗುರುವನ್ನು ಕಟ್ಟಿದರುವುದು ಎಂದು ಅಪ್ಪಣೆ ಮಾಡಲು ಮಾತ್ರೆ ಅಗಲೆ ಮಗಳಲ್ಲಿ ಅರ್ನ ಆಜುಬಾಜುದಗಲಿದ್ದ ಲೆತ್ತದು ಬಂದ್ಪೇರು ಈ ಎನ್ನ ಮಗಗೆ ಕಲ್ಪ ದಿನ ಆ ಕ್ರೂರಿ ಏರು ಆ ಗುರುನು ಕಟ್ಟೋದು ಹೋಯ್ತಂದು ಬಲಿಡೆ ಈ ಗುರುನಗುಲೇ ಬೇಗ ಕಲ್ಪಾದಿನ ತೋಜೋಡು ಒಂದು ಗುರುನಗುಲ್ದ ಆಲ ಕಲ್ಪಾದ ಜೇರು ಆ ಬಾಲೆಗೆ ಭಗವಂತನ ಭಕ್ತಿ ತಿನ್ನಸಕ ಬಾಲೆ ಸ್ವತಃ ಅರ್ನ ಬಾಯ್ಡು ಪನೊಂದುಂಡು ಅಂಡೆ ಮೆರಿಗಿತ್ತೆ ಡೌಟ್ ಬೈದಿನಿ ಅರಿಗೆ ಕಲ್ಪಾದಿನ ಗುರುನಗುಲೇ ಭಗವಂತನ ಪುದರ್ ಪಂಡ್ರೆ ಕಲ್ಪಾದಿನ ಬಂದು ಅರ್ನ ಆ ಹಿರಣ್ಯಕಶಿಪು ದಾದ ಬಂದ್ಬೇರು ಪಂಡ ಈ ಒಂದು ಎನ್ನ ಬಾಲ್ಯದ ಗುರುಲ್ಲತ ನಿಗುಲ್ ಪೋದು ಅರೆನ ಕೈ ಕಟ್ಟದು ಪಲ್ಲು ಕಟ್ಟದು ಬಲ್ಲುಡು ಒಯ್ತೊಂದು ಇಡೀಲೆ ಸೊಂದು ಬಲೆ ಬಂದು ಆಗಲಿಗೆ ಆದೇಶ ಮಲ್ಪೇರು. ದೈತ್ಯರು ಇದನ್ನು ಕೇಳಿ ಬಳಿಕ ಆ ಗುರುವನ್ನು ಕಟ್ಟಿ ತಂದೊಪ್ಪಿದರು. ಆ ದೈತ್ಯನ ಸಂಗಡಿಗರನಗಳು ದೈತ್ಯ ಹಿರಣ್ಯಕಶಿಪು ದೈತ್ಯ ಅನ್ನೋದಸ್ಕರ ಅರ್ನ ಸಂಗಡಿಗರನಗುಲ ಪುರ ದೈತ್ಯ ಅವು ಸೀದಾ ಪಲ್ತೊಂದು ಪೋದು ಆ ಅರ್ನ ಮಗ ಪ್ರಹ್ಲಾದ್ ಮಹಾರಾಜಕ್ಕೆ ಕಲ್ಪ ಹೊಂದಿತ್ತಿನ ಆ ಟೀಚರೇನು ಕಟ್ಟೋದು ಇಡೀಲೆ ಸೊಂಬತ್ತೇರು. ಆಗ ಮಹಾಮತ್ಯಾದ ಆಚರಣೆ ಎಲೆ ದೇವಾಂತಕನಾದ ಪ್ರಭುವೇ ಸ್ವಾಮಿಯೇ ಪರೀಕ್ಷಿಸು, ತ್ರೈಲೋಕ್ಯವೆಲ್ಲವನ್ನು ನೀನು ವಿಲಾಸದಿಂದಲೇ ಗೆದ್ದಿರುತ್ತೀಯೇ, ಅದು ಅನೇಕ ಬಾರಿ ಕೋಪದಿಂದಲ್ಲವು. ಅಲ್ಪನಾದ ನನ್ನ ವಿಷಯದಲ್ಲಿ ಕೋಪಗೊಂಡು ನಿನಗೇನು ಪ್ರಯೋಜನವಾಗು ಎಂದು ಆ ಕಲನನ್ನು ಕುರಿತು ಹೇಳಿದನು. ಅದಾಗ ಆ ಗುರು ಬತ್ವನ್ಪೆರು ಏ ದೇವಂತ ಆಯ್ನ ಇದಾದ ಮಲ್ತೊಂದಲ್ಲ ಮೂಜಿ ಲೋಕೊಡ್ಲ ವಿಲಾಸ ಆದ ಪಂಡ ಪೂರ ಒಂದಿಟ್ಲ ಮೂಜಿ ಲೋಕಳ ವಿನ್ನ ಆತ ಬಂದು ನಿನ್ನೆ ಈ ಕೋಪಡ್ದಸ್ಕರ ಅಲ್ಪ ಬುದ್ಧಿ ಇತ್ತಿನ ಈ ಎನ್ನನ್ನು ಇಡೆಗೆ ದೇಲೆ ಸುಮ್ ಬತ್ತ ಬಂದು ಇಡೇ ಮುಟ ಎನ್ನಲ್ಲಿ ಒಯ್ತೊಂದು ಬತ್ತದು ನಿಕ್ಕದಾದ ಪ್ರಯೋಜನ ಬಂದು ಆ ಗುರು ಪಂಪೆರು. ಇಂತು ಆ ಬ್ರಾಹ್ಮಣನು ಹೇಳಿದ ಸಮೋಕ್ತಿಯನ್ನು ಕೇಳಿ ಅರೆ ಕಲ್ಪವನ್ನು ಆ ಬ್ರಾಹ್ಮಣ ಗುರು ಪನ್ಯಕೆಂದು ಹಿರಣ್ಯಕಶಿಪು ಅನ್ಪೆರು ಎಲೆ ಪಾಪಾತ್ಮನೆ, ನೀನು ನನ್ನ ಮಗನಾದ ಹುಡುಗನಿಗೆ ವಿಷ್ಣು ಸ್ತೋತ್ರವನ್ನು ಕಲಿಸಿದೆ. ಈ ದೇಗಲೆ ಸುಂಬತ್ತಕ್ಕೆ ಏನೊಂದುಲ್ಲನ ಬ್ರಾಹ್ಮಣ ಈ ಎನ್ನ ಬಾಲ್ಯ ನಿಕ್ಯಾನ ಕಲ್ಪರೆ ಪಾಡ್ದಿನಿ ದಾದ ಪಂಡ ಆ ಹರಿನ ಪುದರ್ ಬರ್ರೆಬಲ್ಲಿ ಆಯನ್ನ ವೈರಿ ఆయన పుదర్లెప్పరబలి ఎన్న పుదర్లెప్పుడు ಬೇತಪುರ ಕಲ್ಪರಣಿಕ್ ಬಂತೀನಿ ಈ ಆಯ್ಗ ವಿಷ್ಣು ಸಹಸ್ರನಾಮ ವಿಷ್ಣು ಸ್ತೋತ್ರ ಕಲ್ಪದ ಬಿಡಿಯನ ಆ ಏಪತ್ತೊಂಡಲ ಭಗವಂತನ ಪುದರ್ ಹರಿನ ಪುದರ್ಪನೊಂದುಲ್ಲೆ ಎಂದು ಹೇಳಿ ರಾಜನ ಮತ್ತು ಹೇಳಿದನು. ನನ್ನ ಮಗನಾದ ನಿನಗೆ ಈ ಬ್ರಾಹ್ಮಣರು ಏನು ಜಾಡ್ಯವನ್ನುಂಟು ಮಾಡಿದರು ಎನ್ನ ಮಗೆ ಮುಗುಲ್ಪುರ ನಿಕ್ಕದಾದ ಮಲ್ತಿರು. ಈ ಬ್ರಾಹ್ಮಣರು ನಿತ್ಯವಾಗಿಯೂ ಖಂಡಿತವಾಗಿಯೂ ಗುಟ್ಟಾಗಿ ವಿಷ್ಣು ಪಕ್ಷ ಪಾತಿಕೊಟ್ಟು ಮೊಗಲು ಬ್ರಾಹ್ಮಣರನಗುಲು ಏಪಲ ವಿಷ್ಣುಗೂ ಪ್ರಾರ್ಥನೆ ಮಲ್ಪಿರು ಐಕೋಸ್ಕರ ಮುಗುಲು ಎದುರು ಮಾತ್ರ ಇಂಚ ತೊಜಪಾನ ಮಾತ್ರ ಇತ್ತೆ ವಂಚಕರಾದ ಇವರನ್ನು ಬಿಟ್ಟು ಬಿಡು, ಬ್ರಾಹ್ಮಣ ಪ್ರಸಂಗವನ್ನೇ ಬಿಡು, ಬ್ರಾಹ್ಮಣರ ಸಂಬಂಧವು ನಮಗೆ ಅಮಂಗಳಕರವಾದುದು.
ನಿಗುಲು ಏತು ಪಂಡಲ ಬ್ರಾಹ್ಮಣರಾಯನಗಳು ನಿಗುಲು ವಿಷ್ಣು ಭಗವಂತನ ಪುದರ್ಲೆಪ್ಪರು ನಿಗುಲು ಅಂಜನೆ ಎತ್ತುದು ಎನ್ನ ಮಗನ ಅವೇನೇ ನಿಗುಲು ಕಲ್ಪಾರು ಯಾಕೋಸ್ಕರ ಈ ಬ್ರಾಹ್ಮಣರ ಸಂಬಂಧನೇ ಬುಡ್ದು ಬಿಡ್ಪಿನಡ್ಡೆ ಸಂಬಂಧ ನಿಗಲ ಈ ಶಾಲೆಡು ಎನ್ನ ಮಗನ ಕಲ್ಪನೆಗೋಸ್ಕರ ಒಂದು ಎಂಕದಾದಣ ಅಮಂಗಳಕರ ಅಂಡು ಯಾವ ಈ ಬ್ರಾಹ್ಮಣದ ನಮ್ಮ ಅಸುರ ಕುಲೋಚಿತವಾದ ತೇಜಸ್ಸು ಮರೆಮಾಚಲ್ಪಟ್ಟಿತು. ಯಾವ ಮನುಷ್ಯನಿಗೆ ಯಾರ ಸಂಬಂಧವು ರತ್ನದಂತೆ ಉತ್ಕರ್ಷಕ್ಕೆ ಕಾರಣವಾಗ್ತದೋ ಅದು ಅವನಿಗೆ ಗುಣವಾದುದು. ಆದುದರಿಂದ ಬುದ್ಧಿವಂತನು ತನ್ನ ಕುಲದ ಏಳ್ಗೆಯಿಂದ ತನ್ನ ಗುಂಪಿನವರನ್ನೇ ಆಶ್ರಯಿಸುವುದು. ನನ್ನ ಮಗನಾದ ನಿನಗೆ ಯೋಗ್ಯವಾದ ವಿಷ್ಣು ಪಕ್ಷಿಯರ ನಾಶಗೈಯುವುದನ್ನು ಬಿಟ್ಟು ಎಲೆ ಮೂಢನೆ, ನೀನೇ ವಿಷ್ಣುವನ್ನು ಸೇವಿಸುತ್ತಾ ಇರುವೆ, ನೀನು ಈ ಕೃತ್ಯಕ್ಕೆ ಲಜ್ಜೆ ಪಡುವುದಿಲ್ಲ. ಈಯೇ ಮೂಲು ಬ್ರಾಹ್ಮಣ, ಈಯೇ ವಿಷ್ಣು ಭಗವಂತನ ಪುದರ್ಲೆತ್ತೊಂದು ಉಪ್ಪ ತೋಜೋಡು ಅಂಚ ದಸ್ಕರ ಎನ್ನ ಮಗೆ ವಿಷ್ಣುನ ಪುದರ್ಲೆಪ್ಪುಣು ಇಜಿಂದ ಆಯ್ಗೆ ಏರ್ಲಂಟೆ ಕಲ್ಪನಂಗ್ಲು ಇತ್ತುಜೆರು ಯಾಲ್ನ ಕಲ್ಪದ್ದುಜೆ ಕೈಯದುಲು ಕಲ್ಪದ್ದುಜೆಲು ಬೊಕ್ಕ ಎಂಚ ಆಯ್ಗ ವಿಷ್ಣುನ ಪುದರ್ ಬರ್ಪಿನಿ ಈ ಕಲ್ಪದಿಪ್ಪು ಈ ವಿಶ್ವಕ್ಕೆ ಒಡೆಯನಾದ ನನ್ನ ಮಗನಾಗಿದ್ದು ಬೇರೆ ನಾತನ ಅಪೇಕ್ಷಿತೀಯೇ. ಈ ವಿಶ್ವಗೂ ಪೂರೆತ್ತಲ ಒಡೆಯ ಆಯ್ನ ಯಾನು ಹಿರಣ್ಯ ಕಶಿಪುನ ಮಗೆ ಬೇರೆ ನಾತನನ್ನು ಅಪೇಕ್ಷಿತೀಯೇ. ಅದಾಗ ದಾದ ಬಂದ್ಬೇರು ಯಾರು ಯಾನೇ ಇಡೀ ವರ್ಲ್ಡ್ದ ಒಡೆಯ ಅನಕ ಎಂಕಿ ಶರಣ ಅವಳು ಅವೇನು ಬಿಡ್ದು ಪೇತನಾಥ ಜಗನ್ನಾಥ ಭಗವಂತ ಇದೀಗ ಆಶ್ರಯಕ್ಕೆ ತುನೊಂದಿಲ್ಲ ಅಂದ ಬ್ರಾಹ್ಮಣಗೂ ಗುರುಗೂ ನೇರ್ಪೇರು ಅಗಲ ಮೊಗಲ ಪೂರ ಎರನ ಪುದರ್ಲೆಪ್ಪರಬಲ್ಲಿ ಈ ಬ್ರಾಹ್ಮಣನಗಲ ಬುದ್ಧಿಯವೇ ವಿಷ್ಣು ಭಗವಂತನ ಪುದರ್ಲೆತ್ತೊಂದು ವಿಷ್ಣು ಸ್ತುತಿ ಪನೊಂದಿತ್ತದೆ ನಮಗೆ ಕಲ್ತೀನಿ. ಅದಕ್ಕೋಸ್ಕರ ಯಾನೇ ಮೂಜಿ ಲೋಕದ ಒಡೆಯನಾಗ ಎನ್ನ ಪುದರ್ಲೆಪ್ಪನ ಬುಡ್ದು ಈ ಬೊಕ್ಕೊಂಜಿ ನಾಥನ ಆಶ್ರಯ ದೇಗಿತೊಂದ ಬಂದ ಆ ಬ್ರಾಹ್ಮಣ ಗುರುಕು ನೇರ್ಪೇರು ಹಿರಣ್ಯಕಶಿಪು ಪ್ರಹ್ಲಾದ್ ಮಹಾರಾಜನ ಗುರುಕು. ಎಲೆ ಮಗುವೆ, ಲೋಕತತ್ವವನ್ನು ಕೇಳು. ಈ ಜಗತ್ತಿಗೆ ನಿಜವಾದ ಪ್ರಭು ಆದವನ ಅವನು ಇಲ್ಲ. ಕೇನು ಪ್ರಹ್ಲಾದ, ಎನ್ನ ಬಾಲೆ ಬಂದು ಎನ್ನಿಂದ ಪನೊಂದಿಲ್ಲ ಈ ಲೋಕತತ್ವನು ಕೇನ್ಲ, ಈ ಲೋಕದ ತತ್ವಗೆಲ್ಲ ನಿಗೂ ಗೊತ್ತುಜಿದಾಲ. ಈ ಜಗತ್ತು ನಿಜವಾಯನ ಪ್ರಭು ಪನ್ಪಿನಗಳು ಏರ್ಲೆಜ್ಜಿರ್, ಒಡೆಯ ಪನ್ಪಿನಗಳು ಏರ್ಲೆಜ್ಜಿರ್. ಯಾವನು ಪರಾಕ್ರಮಿಯೋ ಅವನ ಸಂಪತ್ತನ್ನು ಅನುಭವಿಸುತ್ತಾನೆ, ಅವನೇ ಪ್ರಭು. ಎರಡ ಪರಾಕ್ರಮ ಉಂಡು, ಶಕ್ತಿ ಉಂಡು, ಪರಾಕ್ರಮ ಇತ್ತದು ಮಾತ ಸಂಪತ್ತು ಆಡು ಉಂಡು, ಆಯನೇ ಪ್ರಭು, ಆಯನೇ ದೇವರು. ಯಾಕೋಸ್ಕರ ಯಾನಿತ್ತ ಎನ್ನ ಪರಿಕ್ರಮಡು ಎನ್ನ ಪರಾಕ್ರಮಡು ಯಾನಿ ಇಡೀ ಮೂಜಿ ಲೋಕಲ್ನ ಯಾಂದಾದ ಮಲ್ದೆ ಕಬ್ಜ ಮಲ್ದೆ ಎಂಡ ಪೂರ ಸಂಪತ್ತುಲು ಮೂಜಿ ಲೋಕಲ್ ಎಂಡ ಉಂಡು. ಅದಕ್ಕೋಸ್ಕರ ಪೂರ ಸಂಪತ್ತು ಎನ್ನದಿತ್ತಿನಗೋಸ್ಕರ ಯಾನೇ ಅದಾದ ಯಾನೇ ಒಡೆಯ, ಯಾನೇ ಪ್ರಭು, ಅವನೇ ಮಹೇಶ್ವರ. ಆಯ ಪ್ರತಿಯೊಂದು ಈಶ್ವರನಾಗಲಿಗ ಮಹೇಶ್ವರ, ಅವನೇ ದೇವನು, ಅವನೇ ಎಲ್ಲದಕ್ಕೂ ಮೂರು ಲೋಕವನ್ನು ಗೆದ್ದಿರುವಂತೆ ಅಧ್ಯಕ್ಷನು. ಆಯನೇ ಪ್ರತಿಯೊರಿನ ದೇವರು, ಆಯನೇ ಮೂಜಿ ಲೋಕನು ವಿನ್ನಾತಿನಯೇ. ಆದ್ದರಿಂದ ನೀನು ಜಾಡ್ಯವನ್ನು ಬಿಡು, ನಿನ್ನ ಇಂಚಿತ್ತಿನ ನೆನ್ಬಿಡು. ನಮ್ಮ ಕುಲೋಚಿತವಾದ ಶೌರ್ಯವನ್ನು ಆಶ್ರಯಿಸು. ನಮ್ಮ ಉಚಿತವಾಯನ ಶೌರ್ಯ, ನಮ್ಮ ಪರಾಕ್ರಮ ಏನೋಂಡೋ, ಈ ರಕ್ಕಸೆರ್ನ ಪರಾಕ್ರಮ ಏನೋಂಡೋ ಒಂದೇ ನೀ ಆಶ್ರಯಗೆತ್ತಲ್ಲ. ನಿನ್ನೆಂಚಿತ್ತಿನ ಈ ಹರಿನ ಪುದರ್ಲೆಪ್ಪುನ ಬಂದ್ ಮಲ್ಪಲ. ಹಾಗಿಲ್ಲದಿದ್ದರೆ ಇತರರು ನಿನ್ನನ್ನು ಸಂಹರಿಸುತ್ತಾರೆ. ಅಂಚವಿನ ಮಲ್ತು ಜಿಂಡ ನಿನ್ನನ್ನು ಪ್ರತಿಯೊರಿಲ ಸಂಹಾರ ಮಲ್ಪೆರು. ಜನರು ಇದನ್ನು ಹೇಳುತ್ತಾರೆ, ಬೆಕ್ಕು ಇಲಿಯನ್ನು ಹೇಗೋ, ನಾವಿಲ್ಲಿ ಶತ್ರುಗಳಾದ ಹಾವುಗಳನ್ನು ಹೇಗೋ, ಹಾಗೆ ಈ ಸುರರನ್ನು ಕೊಂಡಾಡುತ್ತಾನೆ. ಇದು ನಿಶ್ಚಯವಾಗಿಯೂ ಅಪಶಕುನೋ. ಅವಿವೇಕಿಗಳು ಅಪಾರವಾದ ಐಶ್ವರ್ಯವನ್ನು ಪಡೆದು ಅಲ್ಪತೆಯನ್ನು ಹೊಂದುತ್ತಾರೆ. ಅಂಚಾಮೇರ್ದಾದ ಬಂದ್ಬಿರು, ಬೆಕ್ಕು ಇಲಿಯನ್ನು ಹೇಗೋ, ನವಿಲು ಶತ್ರುಗಳಾದ ಹಾವುಗಳನ್ನು ಹೇಗೋ, ಹಾಗೆ ಈ ಸುರರನ್ನು ಕೊಂಡಾಡುತ್ತಾನೆ. ಅಂಚ ಮೇರು ದಾದ ಬಂದು ಯಾಂಪನ್ನೆಲಕ್ಕ ಕೇನ್ಲ ಬಂದು ಹಿರಣ್ಯಕಶಿಪು ಮಗಗೂ ಬಂದ್ಬಿರು. ಸರ್ವರಿಂದಲೂ ಹೊಗಳಿಸಿಕೊಳ್ಳತಕ್ಕ ನನ್ನ ಈ ಮಗನು ಹೀಗೆ ನಿನ್ನವರನ್ನು ನೀಚರಂತೆ ಸ್ತುತಿಸ್ತಾನೆ. ಎಲೆ ಮೂಢನಾದ ಪುತ್ರನೇ, ನನ್ನ ಐಶ್ವರ್ಯ ನೋಡಿ ನನ್ನ ಮುಂದೆ ಹರಿಯನ್ನು ಹೇಳುತ್ತೀಯೇ. ಅಂಚಿದಿನ ಮೂಢಾಯನ ಈ ಮಗ ಈ ಎನ್ನ ಈದು ಐಶ್ವರ್ಯ ತೂದುಲ ನಿಕ್ಕ ಗೊತ್ತಾವಂದಿಜ್ಜ ಮೂಡೆರ್ನ ಲಕ್ಕ ಈ ಆ ಹರಿನು ದೇಗು ಪ್ರಾರ್ಥನೆ ಮಾಡ್ತಾನೆ. ದೆಬ್ಬಂಡ ಹರಿಡದ ಹಾಲೆಜ್ಜಿ ಪೂರ ಎನ್ನ ಕಬ್ಜುಡುಂಡು, ಮೂಜಿ ಲೋಕಲ ಎನ್ನ ಕಬ್ಜುಡುಂಡು. ಯಾಕೋಸ್ಕರ ಪ್ರತಿಯೊಂದು ಐಶ್ವರ್ಯ ಎನ್ನ ಆತಂಡು ಯಾಕಸ್ರ ಇರು ಈದಾದ ಮಲ್ಪೋಡು ಏನನ್ನು ಸ್ತುತಿ ಮಲ್ಪೋಡು ಬಂದು ಪಪ್ಪ ಮಗಟ ಬಂದಿರು. ನನಗೆ ಅಸಮಾನನಾದ ಆ ಹರಿಯ ಸ್ತುತಿ ವಿಡಂಬನೆಯು
ಎಂಕ್ ಸಮನಾಯನತ್ತು ಹರಿ ಎಂಕ್ ಅಸಮಾನವಾಯನ ಹರಿನ ಸ್ತುತಿ ಮಲ್ಪರವಲ್ಲಿ ಇಂತು ಮಗನನ್ನು ಕುರಿತು ಹೇಳಿ ಆ ದೈತ್ಯರಾಯನ ಮುನಿಸಿಕೊಂಡು ದೈತ್ಯರಾಜಾಯನ ಆ ಹಿರಣ್ಯಕಶಿಪು ಮುನಿಸಿಕೊಂಡು ಗರ್ವಬತ್ತದ ಭಯಾನಕನಾಗಿ ಕುಟಿಲವಾಗಿ ನೋಡಿ ಆ ಷಂಡಮ ಆಕಾಚಾರ್ಯರನ್ನು ನಡುಗಿಸುತ್ತಾ ಕೋಪದಿಂದ ಇಂತು ನೋಡಿದನು. ಎಲೆ ದ್ವಿಜ ಪಶುವೆ ಅರೆ ಕಲ್ಪವನ ಪ್ರಹ್ಲಾದ ಮಹಾರಾಜ ಕಲ್ಪವನ ಬ್ರಾಹ್ಮಣಗ ಪನ್ಪೆರ ದ್ವಿಜ ಪಶುವೆ ಹೋಗು ಹೋಗು ನನ್ನ ಮಗನಿಗೆ ಯೋಗ್ಯವಾದವನ್ನು ಕಲಿಸು ಅಂಚಪುರ ನೆಡ್ದು ಆ ಬ್ರಾಹ್ಮಣಗ ಪನ್ಪೆರ ನನ ಮಿತ್ತು ಎನ್ನ ಮಗಕ್ಕೆ ಏನ ಯೋಗ್ಯ ಉಂಡೋ ಅವನೇ ಕಲ್ಪಲ ಪಂದು ದಾದ ಪನ್ಪೆರ ಅರೇನು ಕಡಪುವೆ. ನೀಚನಾದ ದೈತ್ಯರಾಜನಾದ ಹಿರಣ್ಯಕಶಿಪನ್ನು ಸೇವಿಸುತ್ತಿರುವ ಆ ಬ್ರಾಹ್ಮಣನು ಇಂಚಿತ್ತಿನ ನೀಚ ಏನಲಕ್ಕತ್ತಿನ ಹಿರಣ್ಯಕಶಿಪುನ ಯಾನು ಬ್ರಾಹ್ಮಣ ಅದು ಉಲ್ಲತ ఆయన ಮಗನ ಈ ಒಂಜಿ ಗುರುವಾದಿಯನ್ನು ಉಲ್ಲತ ಪಂದು ಇದು ಅನುಗ್ರಹವು ಎಂದೇ ಹೇಳುತ್ತಾ ತನ್ನ ಮನೆಗೆ ಹೋದನು ಮತ್ತು ಶ್ರೀ ಮಹಾವಿಷ್ಣುವನ್ನು ಉಳಿದು ಆ ದೈತ್ಯನನ್ನೇ ಅನುಸರಿಸಿದನು. ಅಲ್ತವಕ್ಕ ಶ್ರೀ ಮಹಾವಿಷ್ಣುನು ಸ್ಮರಣೆ ಮಲ್ಪನ ಬುಡ್ದು ಆ ದೈತ್ಯನೇ ಅರ್ಧಾದ ಮಲ್ತಿರ ಅನುಸರಣೆ ಮಲ್ಪರಿಗೆ ಶುರು ಮಲ್ತಿರು. ಅತ್ಯಾಸೆಯುಳ್ಳ ಲುಬ್ಧರು ತಮ್ಮ ಹೊಟ್ಟೆಯನ್ನು ಹೊರೆದುಕೊಳ್ಳಲು ಯಾವುದನ್ನು ತಾನೇ ಎಸಗುವುದಿಲ್ಲ, ಎಲ್ಲವನ್ನು ಮಾಡಬಾರದ ಕೆಲಸವನ್ನು ಮಾಡಿ ಬಿಡುವರು ಎಂದು ಮಾರ್ಕಂಡ್ಯ ಮುನಿಯು ಸಹಸ್ರಾನಿಕನೇ ಹೇಳುವುದನ್ನು ಸೂತರು ಭಾರತಧ್ವಜಾದಿಗಳಿಗೆ ನಿರೂಪಿಸಿದರು. ಅತ್ಯಾಸೆ ಉಳ್ಳ ಪಂಡ ಇತ್ತೆ ಆ ಬ್ರಾಹ್ಮಣ ಹಿರಣ್ಯಕಶಿಪುನ ಒಂದಿಟ್ಟೆ ಅಂಡಡಿ ತಿನ್ನದಸ್ಕರ 6 ಕೊರ್ಪಿನ ದುಡ್ಡುಡು ಅರ್ನ ಐಶ್ವರ್ಯಡಾರು ಇತ್ತಿನದಸ್ಕರ ಬಂಜಿದಿಂಜಾರೆಗೋಸ್ಕರ ಹೊಟ್ಟೆಯನ್ನು ಹೊರೆದುಕೊಳ್ಳಲು ಬಂಜಿದಿಂಜಾರೆಗೋಸ್ಕರ ಏರು ಪಂಡ ಮಲ್ಪಂದಿನ ಕೆಲಸವನ್ನ ಹಿರಣ್ಯಕಶಿಪು ಪನ್ನೆ ಕೆಲಸನ ಯಾರು ಮಲ್ಪರ ಶುರು ಮಲ್ಪರು ಬ್ರಾಹ್ಮಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ